श्रीरस्तु मे शस्तं निस्तुलात् पुनः वस्तुनो अवस्तुनो नित्यं समस्तौ व्यस्तयो गतः नमः परस्मै पुरुषाय भूयसे सदुद्भवस्थान निरोधलीलया गृहीतशक्तित्रतयाय देहिनामन्तर्ध्रुवायानुपलभ्यवर्त्मने भूयो नमः सद्वृजिनच्छिदे सतामसम्भवायाखिलसत्त्वमूर्तये पुंसां पुनः पारमहंस आश्रमे व्यवस्थितानामनुमृग्यदाशुषे पुरा मया प्रोक्तमजाय नाभ्ये पद्मे निषण्णाय ममादिसर्गे ज्ञानं परं मन्महिमामभासं यत्सूरयो भागवतं वदन्ति अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः धर्मविज्ञानवैराग्य परमैश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावादेडमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा श्रीमतो राघवेन्द्रस्य नमामि पदपङ्कजे कामिताशेषकल्याण कलनाकल्पपादपौ सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ शास्त्रेषु पारदृश्वानं शास्त्रज्ञेषु च वत्सलं भक्तदीनोद्धारकरं सत्यात्मानं यतिं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ओम हरिः ओम हरिः ओम ನಿನ್ನೆ ದಿವಸ ಅನಿಕೇತನ ಅಂದ್ರೆ ಏನು ಅಂತ ನೋಡಿದ್ದೀವಿ. ಈಗ ವಿವಿಕ್ತ ಭಾಗವತ ಧರ್ಮ ನೋಡಿದ್ದೀವಿ. ಚೀರವಸನಂ ಅಂತ ನೋಡಿದ್ದೀವಿ. ಚೀರವಸನಂ ಶಿಕ್ಷೆ ಅಂತ ನೋಡೇ ಆಗಿದೆ. ಈಗ ಸಂತೋಷಂ ಶಿಕ್ಷೆ ಅಂತ. ಸಂತೋಷ ಅಂದರೆ ತೃಪ್ತಿ. ಸಂತೋಷಂ ಶಿಕ್ಷೇತ್. ಸಂತೋಷ ನಾವು ಇದ್ದಿದ್ರೊಳಗೆ ಸಂತೋಷವಾಗಿದ್ದೇ ಇದ್ದೇವಲ್ಲ. ಮತ್ತು ಸಂತೋಷ ಕಲಿಸೋದೇನೆ. ನಾವೇನಿದ್ದೀವಿ ಅದರೊಳಗೆ ನಾವು ಸಂತೋಷದಿಂದ ಇದ್ದೀವಿ. ಬಹಳಷ್ಟು ಜನ ಇದ್ದದ ಅವಸ್ಥೆಯಲ್ಲಿ ಬರೀ ಸುಖವಾಗಿದ್ದಾನೆ ಅಂತಲೇ ಮನುಷ್ಯ ಬದುಕ್ತಾನೆ. ಮನುಷ್ಯ ಅಲ್ಲ, ಎಲ್ಲ ಪ್ರಾಣಿಗೂ ತಾನಿರುವ ಅವಸ್ಥೆಯಲ್ಲಿ ಸಂತೋಷ ಇದೆ. ತಾನಿರೋದು ಭಾಳ ಶ್ರೇಷ್ಠ ಅಂತ ಅನ್ಕೋತಾನೆ. ಎಂಥ ಕಷ್ಟದ ಅವಸ್ಥೆಯಲ್ಲಿ ಇದ್ರೂ ನಮಗೇನು ಕಡಿಮೆ ಆಗಿದೆ ಅಂತಂತಾನೆ. ನಮಗೇನು ಕಡಿಮೆ ಆಗಿದೆ, ಬೇಕಾದಷ್ಟಿದೆ ಅಂತಂತಾನೆ. ಹಾಗಾಗಿ ಆ ಅವಸ್ಥೆಗೆ ಹೊಂದಿಕೊಳ್ಳುವ ಒಂದು ಶಕ್ತಿ ಕೊಟ್ಟದ್ದಕ್ಕೆ ಮನುಷ್ಯ ಜೀವರುಗಳ ಜೀವನ ನಡೆಯೋದು. ಇಲ್ಲ ಹೊಂದಾಣಿಕೆ ಇಲ್ಲ ಅಂತಂದರೆ, ಸಂತೋಷ ಇಲ್ಲ ಅಂದರೆ ಬದುಕೋದು ಹೇಗೆ? ಅದರಿಂದ ನಾವು ಸಂತೋಷವಾಗಿದ್ದೇ ಇದ್ದೀವಲ್ಲ. ಅಲ್ಲ, ಪ್ರಾಣಿಗಳು ತಮ್ಮ ಜೀವನದಲ್ಲಿ ಸಂತೋಷ ಪಡ್ತಾವೆ. ನಮಗನ್ನಿಸ್ತದೆ ಅಯ್ಯೋ ಪ್ರಾಣಿಗಳು ಹೊಲಸಲ್ಲಿ ಬಿದ್ದಾವೆ, ಹೊಲಸಲ್ಲಿ ಓಡಾಡ್ತವೆ, ದುಃಖ ಅಂತ ಅನ್ನಿಸ್ತದೆ. ಆದರೆ ಅದಕ್ಕೆ ಸಂತೋಷ ಇದೆ. ಅದಕ್ಕೆ ಹುಡ್ಕೊಂಡು ಹೋಗಿ ಹೊಲಸನ್ನ ಬೀಳ್ತದೆ. ಅದು ಹುಡ್ಕೊಂಡು ಹೋಗಿ ಹೊಲಸಿನಲ್ಲಿ ಬೀಳೋದು ಸುಖ ಇದ್ದದಕ್ಕೆ ಮಾಡ್ತದೆ ಅದು. ಹಾಗೆ ಅದಕ್ಕೆ ಅದರ ಸುಖಾನುಭವ ಇದೆ. ಆದ್ದರಿಂದ ಯಾರ್ಯಾರು ಎಲ್ಲಿದ್ದಾರೋ ಆ ಸಂತೋಷದಲ್ಲಿ ಇದ್ದೀವಲ್ಲ ನಾವು ಅಂತಂದರೆ, ಇಲ್ಲಿ ಸಂತೋಷ ಅಂತಂದರೆ ಈ ನಾವೇನಿದ್ದೀವಿ ಅದರಲ್ಲಿ ಸಂತೋಷಪಟ್ಟು ತೃಪ್ತಿ ಪಡ್ತೀವಿ, ಅದಷ್ಟೇ ಅಲ್ಲ. ಸಂತೋಷ ಅಂತ ಏನು ಹೇಳಿಕೊಂತೀವಿ ಅಂತಂದರೆ, ಭಗವಂತನ
ಉಪಾಸನೆಗೆ ಅನುಕೂಲವಾಗುವ ರೀತಿಯಲ್ಲಿ ಬದುಕೋದು, ಅದರಲ್ಲಿ ಸಂತೋಷ ಪಡು. ಇದ್ದ ಪದಾರ್ಥಗಳಲ್ಲಿ ತೃಪ್ತಿ ಪಡೋದು ಅಂತಲೂ ಅದೊಂದು ಧರ್ಮ, ಅದನ್ನು ಮಾಡಬೇಕು. ನಮ್ಮ ಹತ್ರ ಏನಿಲ್ಲ ಅದನ್ನು ನೋಡಿ ದುಃಖ ಪಡಬಾರ್ದು, ಏನಿದೆ ಅದರಲ್ಲಿ ಸಂತೋಷ ಪಡಬೇಕು ಅಂತ ಅನ್ನೋದು ಅದು ಸಾಧಾರಣ ಸಂತೋಷ. ಆದರೆ ಮುಖ್ಯ ಸಂತೋಷ ಅಂತಂದರೆ ಯದೃಚ್ಛಾ ಲಾಭ ಸಂತುಷ್ಟಿ. ಯದೃಚ್ಛಾ ಲಾಭ ಸಂತುಷ್ಟಿ, ಏನು ದೊರಕಿದೆಯೋ ಅದರೊಳಗೆ ಸಂತೋಷ ಪಡೋದು. ಯಾಕೆ? ಏನು ದೊರಕಿದೆ ಅದರೊಳಗೆ ನೀನು ಸಂತೋಷ ಪಟ್ಟಿ ಅಂತಂದರೆ ನಿನ್ನ ಮನಸ್ಸು ಶಾಂತವಾಗಿದ್ದರೆ ನಿನಗೆ ಭಗವಂತನ ಕಡೆಗೆ ಧ್ಯಾನ ಮಾಡ್ಲಿಕ್ಕೆ ಆಗ್ತದೆ, ಮನಸ್ಸು ಹೋಗ್ಲಿಕ್ಕೆ ಆಗ್ತದೆ. ಇಲ್ಲ ಅಂದ್ರೆ ನಿನ್ನ ಹತ್ರ ಇದ್ದದ್ರಲ್ಲಿ ನಿಂಗೆ ತೃಪ್ತಿ ಇಲ್ಲ ಅಂತಂದರೆ ಹೆಚ್ಚಿನ ಸಂಪಾದನೆಗೆ ತೊಡಗಬೇಕು. ನೀ ಹೆಚ್ಚಿನ ಸಂಪಾದನೆ ತೊಡಗಬೇಕು ಅಂದ್ರೆ ಮನಸ್ಸು ಅಲ್ಲಿ ಹೋಗ್ಬಿಡ್ತದೆ ನೀನು. ಹಾಗಾಗಿ ಅಲ್ಲಿ ನಿನ್ನ ಮನಸ್ಸು ಹೋಗ್ತದೆ, ನಿನಗೆ ಭಗವದ್ ಧ್ಯಾನದಲ್ಲಿ ತೊಡಗಲಿಕ್ಕೆ ಆಗೋದಿಲ್ಲ, ಭಗವಂತನ ಸೇವೆಯಲ್ಲಿ. ಆದ್ದರಿಂದ ಇವುಗಳನ್ನು ವಾರ್ತ, ಅಸಂಚಯ, ಶಾಲೀನ, ಶಿಲೋಂಚ ಅಂತ ಹೇಳಿಕೊಟ್ಟಾರ. ಇದರಲ್ಲಿ ವಾರ್ತ ಅಂದರೆ ಯಾಯಿವಾರ, ಅಸಂಚಯ ಅಂತಂದರೆ ಸಂಗ್ರಹ ಮಾಡದೇ ಇರೋದು, ಏನು ಸಿಕ್ತು ಅವತ್ತಿಂದ ಅವತ್ತು ಮಾಡಿ ಖಾಲಿ ಮಾಡಿದ್ದು ಬಿಡೋದು, ನಾಳೆ ದೇವ್ರು ಕೊಟ್ಟರೆ ತಿನ್ನೋದು ಅಸಂಚಯ. ಶಾಲೀನ ಸ್ವಲ್ಪ ಸಂಗ್ರಹ ಮಾಡಿ ಮಾಡದೇ ಇರೋದು. ಶಿಲೋಂಚ ಅಂತಂದರೆ ಕಣದಲ್ಲಿ ಉದುರಿ ಉಳಿದ ಕಾಳುಗಳಂತಂದು ಇದನ್ನು ಮಾಡಿ ಜೀವನ ಮಾಡೋದು. ಹೀಗೆ 4 ಧರ್ಮಗಳನ್ನು ಭಗವಂತ ಮಾಡಿಟ್ಟ. ಇದು ಹೇಳ್ತಾರೆ. ಸಂತೋಷ ಅಂದರೆ ಸಂತೋಷಂ ಏನ ಕೇನಚಿತ್, ಏನು ಸಿಕ್ಕಿದೆಯಲ್ಲ ಅದರಲ್ಲಿ ಸಂತೋಷ ಪಡುವುದು. ಇದರ ಯಾವುದರಿಂದ ಸಂತೋಷ ಪಡಬೇಕು? ವಾರ್ತಾದಿಂದ ಬರಬೇಕಾ, ಅಸಂಚಯದಿಂದ ಇರಬೇಕಾ, ಶಾಲೀನ ಶಿಲೋಂಚ ವೃತ್ತಿಯಿಂದ ಇರಬೇಕಾ, ಯಾವುದರಿಂದ ಇರಬೇಕು ಅಂದರೆ ಏನು ಮಾಡ್ತೀವಿ ಮಾಡು, ನೀನು ಮಾಡಿದ್ರಲ್ಲಿ ನಿನಗೇನು ಬಂದಿದೆ ಏನು ಮಾಡ್ತೀವಿ ಮಾಡು ಅಂದರೆ ಈ ಶಾಸ್ತ್ರ ಹೇಳಿದ್ರಲ್ಲಿ ಯಾವುದನ್ನು ಆದರೂ ಮಾಡು ಅಂತ ಅರ್ಥ. ಮತ್ತೆ ವಾರ್ತಾ, ಸಂಚಯ, ಶಾಲೀನ, ಶಿಲೋಂಚಗಳಲ್ಲಿ ಯಾವುದನ್ನೂ ಒಂದು ಮಾಡು. ಆ ಮಾಡಿದ್ರಲ್ಲಿ ನಿನಗೇನು ದೊರಕಿದೆಯಲ್ಲ ಅದರೊಳಗೆ ಸಂತೋಷದಿಂದ ಇರು. ಆವಾಗ ನಿನಗೆ ಮತ್ತೆ ಬಹಳ ಮನಸ್ಸು ಒಬ್ಬರು ತೊಂದರೆ ಕೊಡೋದಿಲ್ಲ. ಆ ಮನಸ್ಸನ್ನು ದೇವರಲ್ಲಿ ತೊಡಗಿಸು. ಹಾಗಾಗಿ ಸಂತೋಷ ಅಂತ ಅನ್ನೋದು ಭಾಗವತ ಧರ್ಮವಾಗಿ ಹೀಗೆ ಉಪಯೋಗ ಆಯಿತು. ಇಲ್ಲಾಂದ್ರೆ ತಿಂದುಕೊಂಡು ನಾವು ಸಂತೋಷವಾಗಿ ಮಲ್ಕೊಂಡು ಕಾಲ ಕಳೀತಾನೆ ಇದ್ದೀವಲ್ಲ, ನಮಗೆ ಸಂತೋಷ ಕಲಿಸ್ಬೇಕು ಅಂದರೆ ಸಂತೋಷ ಅಂದರೆ ಭಗವಂತನಿಂದ ವಿಮುಖವಾಗಿ ಬದುಕುವುದರಲ್ಲಿ ಸಂತೋಷವನ್ನು ಕಾಣುವುದಲ್ಲ, ಭಗವಂತನ ಸೇವೆಯಲ್ಲಿ ಬದುಕುವುದರಲ್ಲಿ ಸಂತೋಷ ಕಾಣುವುದೇ ಸಂತೋಷ ಅಂತ ಸಂತೋಷ ಬಗ್ಗೆ ಹೇಳ್ತಾರೆ. ಪರಾರ್ಥೇಯ ಶಿಕ್ಷಣೀಯ ಅಂದರೆ ಪರಾರ್ಥೇಯ ಅಂತಂದರೆ 18 ಧರ್ಮ. ಪರಾರ್ಥೇಯ ಅಂದರೆ ನಿಜವಾಗಿ ಪರ ಅಂದರೆ ಇನ್ನೊಬ್ಬರ, ಅರ್ಥ ಅಂದರೆ ಪದಾರ್ಥ, ಏಹ ಅಂದರೆ ಅಪೇಕ್ಷೆ. ಪರಾರ್ಥೇಯ ಬೇರೆಯವರ ಪದಾರ್ಥಗಳ ಬಗ್ಗೆ ಆಸೆ ಪಡಬೇಕು ಅಂತ ಈ ಶಬ್ದಕ್ಕೆ ಅರ್ಥ ಆಗುತ್ತೆ. ಹಿಂದೆ ಅಷ್ಟೇ ಹೇಳಿದ್ರಿ, ಕಳ್ತನ ಮಾಡಬಾರ್ದು, ಕಣ್ಣಿನ ಮಾತಿನಿಂದಾಗಲಿ ಮನಸ್ಸಿಂದಾಗಲಿ ಯಾವುದ ಕ್ರಿಯೆಯಿಂದಾಗಲಿ ಯಾವುದರಿಂದಲೂ ಇನ್ನೊಬ್ಬರು ಪದಾರ್ಥವನ್ನು ಮುಟ್ಟಬಾರ್ದು, ಬಯಸಬಾರ್ದು, ಋಣ ದೊಡ್ಡ ಪಾಪ ಅಂತ ಹೇಳಿದ್ದೀರಿ. ಈಗ ಪರಾರ್ಥೇಯ ಅಂತಂತೀರಲ್ಲ, ಪರಾರ್ಥೇಯ ಬೇರೆಯವರ ಪದಾರ್ಥಗಳ ಬಗ್ಗೆ ಈ ಅಂದ್ರೆ ಇಚ್ಛೆ ಮಾಡೋದು ಅಂತ ಅಂತೀರಲ್ಲ. ಆದರೆ ಇಲ್ಲಿ ಅದರ ಮೂಲಾರ್ಥವಾದ ಬೇರೆಯವರ ದ್ರವ್ಯದ ಬಗ್ಗೆ ಆಸೆ ಪಡಬಾರ್ದು ಅಂತ ಅನ್ನೋದು ಮೂಲ ಅರ್ಥ, ಅದು ಸಾಮಾನ್ಯ ಅರ್ಥ, ಅದನ್ನೇ ನಾವು ವಿರೋಧ ಮಾಡಲ್ಲ. ಈ ಶಬ್ದಕ್ಕೆ ಅಷ್ಟು ಅರ್ಥ ಇದ್ದೇ ಇದೆ. ಆದರೆ ಯಾಕಂದರೆ ಪರದ್ರವ್ಯವನ್ನು ಬಯಸೋದು ದೊಡ್ಡ ಪಾತಕ. ಪರದ್ರವ್ಯವನ್ನು ಕಿತ್ಕೊಂಬೋದಲ್ಲ, ಬಯಸೋದೇ ದೊಡ್ಡ ಪಾತಕ. ಹಾಗಾಗಿ ನಮಗೇನು ಬಂದಿದೆಯೋ ಅದರಲ್ಲಿ ಸಂತೋಷವಾಗಿರಬೇಕು, ಇನ್ನೊಬ್ಬರನ್ನ ಕೇಳಬಾರ್ದು, ಇನ್ನೊಬ್ಬರದ್ದನ್ನು ತಗೋಬಾರ್ದು, ಬಯಸಬಾರ್ದು, ಮುಟ್ಟಬಾರ್ದು. ಹಾಗಾಗಿ ಇನ್ನೊಬ್ಬರು ಅಂತಂದ್ರೆ ಬೇರೆ ಯಾರೂ ಅಲ್ಲ. ಮಹಾಭಾರತದಲ್ಲಿ ಒಂದು ಕತೆ ಬರ್ತದೆ, ಶಂಖಲಿಖಿತರು ಅಂತ ಹೇಳಿ ಇಬ್ಬರು ಋಷಿಗಳ ಕತೆ ಹೇಳ್ತಾರೆ. ಶಂಖಲಿಖಿತರು ಅಂತ ಹೇಳಿ ಇಬ್ಬರು ಅಣ್ಣ ತಮ್ಮಂದ್ರವರು, ಇಬ್ಬರು ಋಷಿಗಳಾಗಿದ್ದರು. ಮನೆ ಬಿಟ್ಟು ಬಂದು ಅರಣ್ಯಗಳಲ್ಲಿ ಆಶ್ರಮ ಕಟ್ಟಿಕೊಂಡು ಋಷಿಗಳಾಗಿದ್ದರು. ಪ್ರತ್ಯೇಕ ಆಶ್ರಮ ಕಟ್ಟಿಕೊಂಡಿದ್ರು. ಯಾಕಂದ್ರೆ ಒಂದೇ ಮನೆಯಲ್ಲಿದ್ದರೆ ವೈಶ್ಯದೇವ ಒಬ್ಬರು ಮಾತ್ರ ಮಾಡಬೇಕು. ಒಂದು ಮನೆಯಲ್ಲಿದ್ದರೆ ಒಂದು ಅಡಿಗೆ ಇದ್ರೆ ಒಂದೇ ವೈಶ್ಯದೇವ, ಅಲ್ಲೇ ಬೇರೆ ಬೇರೆ ರೂಮ್ ಮಾಡಿಕೊಂಡು ಅಡಿಗೆ ಬೇರೆ ಇದ್ರೆ ಬೇರೆ ವೈಶ್ಯದೇವ ಮಾಡೋದು. ಅಂತೂ ಒಂದು ಮನೆಯಲ್ಲಿ ಯಜಮಾನ ಹಿರಿಯನಿಗೆ ಮಾತ್ರ ವೈಶ್ಯದೇವಕ್ಕೆ ಅಧಿಕಾರ ಇರ್ತದೆ. ಅವನು ಮಾಡೋದಿಲ್ಲ ಅಂತ ಆದರೆ ಕಿರಿಯರಿಗೆ ಬೇರೆಯವರು ಮಾಡಿ ಊಟ ಮಾಡಬೇಕು.
ಹಾಗಾಗಿ ವೈಶ್ವದೇವ ತಮ್ಮ ತಮ್ಮ ವಿಹಿತವಾದ ಧರ್ಮಗಳನ್ನು ಪ್ರತ್ಯೇಕವಾಗಿ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಅವರು ಬೇರೆ ಆಶ್ರಮಗಳನ್ನು ಮಾಡ್ಕೊಂಡಿದ್ರು. ಹೀಗಿದ್ದಾಗ ಒಮ್ಮೆ ಶಂಕನ ಆಶ್ರಮಕ್ಕೆ ಲಿಖಿತ ಬಂದ ತಮ್ಮ. ಅಣ್ಣ ಹೊರಗೆ ಹೋಗಿದ್ದ, ಎಲ್ಲೋ ಸ್ಥಾನಕ್ಕೋ ಎಲ್ಲೋ ನದಿ ಹೋಗಿದ್ದ, ಬಂದಿರಲಿಲ್ಲ ಇನ್ನು. ಇವನು ಕೂತಿದ್ದ ಆಶ್ರಮದಲ್ಲಿ. ಅವನ ಆಶ್ರಮದಲ್ಲಿ ಮಾವಿನ ಗಿಡಗಳಿದ್ದು, ಅರಣ್ಯದಲ್ಲಿ ಆಶ್ರಮ ಗಿಡ ಮಾಡಿದ್ರು, ಅಲ್ಲಿ ಬೇಕಾಷ್ಟು ಮಾವಿನ ಗಿಡಗಳಿದ್ದು, ಮಾವಿನ ಗಿಡದಲ್ಲಿ ಹಣ್ಣಾಗಿದೆ. ಇವನ್ನೆಲ್ಲ ಸ್ಥಾನಾನಿಕ ಮುಗಿಸೋಬಂದಿದ್ದ, ಖಾಲಿ ಇದ್ದ. ಹೆಂಗೋ ನಮ್ಮ ಅಣ್ಣನ ಆಶ್ರಮ ಅಲ್ಲ ಅಂತೇಳಿ ಒಂದು ಮಾವಿನ ಹಣ್ಣನ್ನು ತೊಗೊಂಡು ತಿಂದ. ಗಿಡದಿಂದ ಮಾವಿನ ಹಣ್ಣು ಹರ್ಕೊಂಡು ತಿಂದ. ಮಾವಿನ ಹಣ್ಣು ತಿನ್ನೋದು ಮುಗಿತಾ ಇತ್ತು, ಬಂದ ಅಣ್ಣ. ಯಾವಾಗ ಬಂದು ಬಾ ಎಲ್ಲ ಮಾತಾಡಿಸಿದ್ದಾಯ್ತು ಅದು. ಇಲ್ಲ, ಮಾವಿನ ಹಣ್ಣು ಯಾಕೆ ಹರ್ಕೊಂಡಿದ್ದೀನಿ ಅಂತ ಕೇಳ. ಇಲ್ಲ, ಇತ್ತು, ಹಸಿವಾಯ್ತು, ಹೆಂಗೋ ನಮ್ಮ ಅಣ್ಣನ ಆಶ್ರಮ ಅಂತ ಹರ್ಕೊಂಡೆ ಅಂತ. ನಮ್ಮ ಅಣ್ಣನ ಆಶ್ರಮ ಅಂತ ಅನ್ನೋದು ಸರಿ, ಆದರೆ ಈಗ ನಾವಿಬ್ಬರು ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ದೀವಿ. ನಿನ್ನ ಯಜಮಾನಿಕೆ ಬೇರೆ, ನನ್ನ ಯಜಮಾನಿಕೆ ಬೇರೆ. ಇದು ನನ್ನದು, ಅದು ನಿನ್ನ ಬೇರೆ ಅಂತ ಆಗಿದೆ ಈಗ. ಹಾಗಾಗಿ ನೀನು ಇಲ್ಲಿ ತೊಗೊಂಡಿ ಅಂದರೆ ನಿನಗೆ ಕಳ್ತನ ಮಾಡಿದ ಪಾಪ ಬಂತು. ನಿನ್ನ ಕಳ್ತನ ಮಾಡಿದ ಪಾಪ ಬಂದಿದೆ, ನೀ ಅದಕ್ಕೆ ಶಿಕ್ಷೆ ಮಾಡ್ಕೊ ಅಂತ ಹೇಳಿ, ಪ್ರಾಯಶ್ಚಿತ್ತ ಮಾಡ್ಕೊ ಅಂತ ಹೇಳಿ. ನಾ ಏನು ಪ್ರಾಯಶ್ಚಿತ್ತ ಕೊಡು ಅಂದೇವ? ಪ್ರಾಯಶ್ಚಿತ್ತ ಕೊಡೋನು ನಾನಲ್ಲ, ಅದಕ್ಕೆ ಶಿಕ್ಷೆ ಕೊಡೋನು ನಾನಲ್ಲ. ನೀ ಶಿಕ್ಷೆ ತಗೊಂಡು ಪ್ರಾಯಶ್ಚಿತ್ತ ಮಾಡ್ಕೊಂತ ಹೇಳೋನು ಅಷ್ಟೇ ನನ್ನ ಕೆಲಸ. ಕಳ್ತನಕ್ಕೆ ಶಿಕ್ಷೆ ಕೊಡೋದು ರಾಜನ ಕೆಲಸ. ರಾಜನ ಹತ್ರ ಹೋಗು ಅಂತ ಹೇಳ್ದ. ರಾಜನ ಹತ್ರ ಹೋದ ಇವನು. ಹೋಗಿ ಕೇಳ್ದ, ನಿಮ್ಮ ರಾಜ್ಯದಲ್ಲಿ ಕಳ್ತನಕ್ಕೆ ಏನು ಶಿಕ್ಷೆ ಇದೆ ಅಂತ. ಕಳ್ತನ ಮಾಡಿದ್ರೆ ಕೈ ಕತ್ತರಿಸ್ತೀವಿ ಅಂದು. ಕೈ ಕತ್ತರಿಸೋದು ಶಿಕ್ಷೆ ಇದೆ ಅಂತ ಹೇಳ್ದ. ನನ್ನ ಕೈ ಕತ್ತರಿಸ್ರಿ ಅಂದೇವು. ನನ್ನ ಕೈಗಳನ್ನು ಕತ್ತರಿಸ್ರಿ ಅಂದ್ರೆ ಯಾಕೆ ಅಂತ. ಇಲ್ಲ, ನಮ್ಮ ಅಣ್ಣನ ಆಶ್ರಮದೊಳಗೆ ಅವನು ಹೇಳ್ದೆ ಕೇಳದೆ ಮಾವಿನ ಹಣ್ಣು ತಿಂದಿನಿ ನಾನು, ಹಾಗಾಗಿ ನನಗೆ ಚೌರ್ಯದ ಪಾಪ ಬಂದಿದೆ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ನಮ್ಮ ಅಣ್ಣ ಹೇಳಿದ್ದಾನೆ, ನನ್ನ ಕೈಯನ್ನು ಕತ್ತರಿಸ್ರಿ ಅಂತ ಕೇಳಿದ. ಆವಾಗ ರಾಜ ಅಂದ, ರಾಜನಿಗೆ ನನಗೆ ಶಿಕ್ಷೆ ಕೊಡುವ ಅಧಿಕಾರದಂತೆ ಕ್ಷಮೆ ನೀಡುವ ಅಧಿಕಾರನೂ ಇದೆ. ನಿಮ್ಮ ಅಪರಾಧವನ್ನು ನಾನು ಕ್ಷಮಿಸಿದ್ದೀನಿ, ಹೋಗ್ರಿ ನಾವು. ಅವಾಗ ಇವನಂದ, ನೀ ಕ್ಷಮಿಸೋದು ಯಾವಾಗ? ನಾ ಕ್ಷಮೆ ಕೇಳಿದ್ರೆ, ನಂಗೆ ಕ್ಷಮೆ ಬೇಕು ಅಂತ ನಾನು ಕೇಳಿದ್ರೆ ನೀನು ಕ್ಷಮಿಸ್ಬೇಕು. ನನ್ನನ್ನು ಕ್ಷಮಾದಾನಕ್ಕೆ ಅರ್ಜಿ ಹಾಕ್ಕೊಂಡಿದ್ರೆ ರಾಷ್ಟ್ರಪತಿಗಳು ಕೊಡ್ತಾರಲ್ಲ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆದಮೇಲೆ ಕ್ಷಮಾದಾನಕ್ಕೆ ಅರ್ಜಿ ಹಾಕೊಂಡು ಕೂತಿರ್ತಾರೆ. ಹಾಗೆ ನಾನು ಕ್ಷಮಾದಾನ ಕೇಳಿದ್ರೆ ನೀನು ಕ್ಷಮೆ ಕೊಡ್ಬೇಕು. ನಾನು ಕ್ಷಮೆ ಬೇಡ, ನಂಗೆ ಶಿಕ್ಷೆ ಬೇಕು, ಶಿಕ್ಷೆ ಕೊಡು ಅಂದೇವ. ಅನಿವಾರ್ಯವಾಗಿ ಅವನಿಗೆ ಹೇಳ್ದ, ಆಜ್ಞೆ ಮಾಡ್ದ, ಇವ್ರ ಕೈ ಕತ್ತರಿಸ್ರಿ ಅಂತ. ಕೈ ಕತ್ತರಿಸ್ಕೊಂಡು ಬಂದವನು. ಕೈ ಕತ್ತರಿಸ್ಕೊಂಡು ಅಣ್ಣನ ಹತ್ರ ಬಂದ ಕೂಡಲೇ ಅಣ್ಣ ಅವನು ಕರ್ಕೊಂಡು ಹೋಗಿ, ಅಲ್ಲೇ ಒಂದು ನದಿ ಇತ್ತು, ನದಿ ಒಳಗೆ ಮುಳುಗಿಸಿ ಸ್ನಾನ ಮಾಡುವಂತ ಮುಳುಗಿಸಿದ. ಮುಳುಗಿದ ಕೂಡಲೇ ಎರಡು ಕೈ ಬಂದವನು. ಆ ನದಿಗೆ ಬಾಹುದ ಅಂತ ಹೆಸರಾಯ್ತಂತೆ. ಬಾಹುದ ಅಂತ ನದಿ ಹೆಸರು ಬಂತು ಅಂತ ಹೇಳ್ತಾ, ಆ ಬಾಹುದ ಅಂತ ನದಿಗೆ ಮತ್ತೆ ಕೈ ಬಂತು, ಎಲ್ಲ ಆಯ್ತು. ಆದಮೇಲೆ ಅಣ್ಣ ಹೇಳ್ದ, ನೀನು ಒಂದು ಹಣ್ಣು ತಿಂದಿದ್ರೆ ನನಗೇನು ಹಾನಿ ಆಗೋದಿರಲಿಲ್ಲ, ಆದರೆ ಈ ಹಣ್ಣು ತಿಂದ ಪಾಪದಿಂದ ನೀನು ಮತ್ತೆ ಹುಟ್ಟಬೇಕು, ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅದಕ್ಕಾಗಿ ಮತ್ತೆ ಮತ್ತೆ ಈ ಪ್ರಾಯಶ್ಚಿತ್ತದ ಕರ್ಮದಲ್ಲಿ ನೀನು ತೊಡಗಬೇಕಾಗ್ತಿತ್ತು. ಈ ಪ್ರಾಯಶ್ಚಿತ್ತ ಉಳಿದು ಬಿಡ್ತಿತ್ತು. ಮಾಡಿದ ಪಾಪಕ್ಕೆ ಇಲ್ಲೇ ಪ್ರಾಯಶ್ಚಿತ್ತ ಮಾಡ್ಕೊಂಡು ಹೋದ್ರೆ ನರಕ ಆಗೋದಿಲ್ಲ, ಮತ್ತೆ ಅದಕ್ಕಾಗಿ ಹುಟ್ಟಬೇಕಾಗಿಲ್ಲ. ಆದ್ದರಿಂದ ರಾಜ ಕೊಟ್ಟ ಶಿಕ್ಷೆ ಪಾಪದ ಪ್ರಾಯಶ್ಚಿತ್ತ ರೂಪದಲ್ಲಿ ಕೊಟ್ಟಿರ್ತಾನೆ. ಆದ್ದರಿಂದ ನೀನು ಪ್ರಾಯಶ್ಚಿತ್ತ ಮಾಡ್ಕೊಂಡು ಶುದ್ಧನಾಗಲಿ ನಿನ್ನ ಕಡೆಯಿಂದ ಮಾಡಿಸಿದ್ದಷ್ಟೇ ಹೊರತಾಗಿ ನೀನು ಒಂದು ಮಾವಿನ ಹಣ್ಣು ತಿನ್ನೋದ್ರಿಂದ ನನಗೇನು ಹಾನಿ ಆಗ್ತಿರಲಿಲ್ಲ, ನಿನ್ನ ಶುದ್ಧಿಗಾಗಿ ಮಾಡಿಸಿದ್ದೀನಿ ಅಂತ ಹೇಳಿಕೊಟ್ಟ ಅಂತ ಮಹಾಭಾರತ ಹೇಳಿಕೊಡ್ತು. ಹಾಗಾಗಿ ನಮಗೆಲ್ಲ ಒಂದು ಹಣ್ಣು, ಅದಕ್ಕೆ ಒಂದು ಇಷ್ಟು, ಅದಕ್ಕೆ ನಾ ಏನು ಎಷ್ಟು ಪದಾರ್ಥ ಏದು ಯಾವುದೊಂದು ಅನ್ನೋದು ಅಲ್ವೇ ಅಲ್ಲ. ಅದು ನಂದು ಹೌದಾ ಅಲ್ವಾ? ಅದು ನಂದು ಹೌದಾ ಅಲ್ವಾ? ಅಷ್ಟೇ ಮುಖ್ಯ. ನಂದಾಗಿದ್ದರೆ ಅದ್ರ ಮೇಲೆ ನಂಗೆ ಸ್ವಾಮಿತ್ವ ಇದ್ದರೆ ನಾನು ಉಪಯೋಗ ಮಾಡಿದ್ರೆ ಕಳ್ತನ ಅಲ್ಲ. ನಂದಲ್ಲ ಅಂದರೆ ಅದನ್ನು ನಾನು ಉಪಯೋಗ ಮಾಡಿದ್ರೆ ನಂದು ಕಳ್ತನ. ಇದು ನಿರ್ಣೀತ ವಿಷಯ. ಆದ್ದರಿಂದ ಪರಾರ್ಥಯ ಶಿಕ್ಷಣೀಯ. ಪರಾರ್ಥಯ ಅಂತ ಅನ್ನೋದಕ್ಕೆ ವಿಷ್ಣು ತೀರ್ಥರು ಏನು ಮಾಡ್ತಾರೆ ಅಂತ ಏನು ಹೇಳ್ತಾ ಇದ್ದಾರೆ ಈಗ ಅಂತಂದರೆ, ಪರಾರ್ಥಯ ಅಂದರೆ ಪರಾರ್ಥಯ ನೃಣಾಂ ವಿಪರ್ಯಯೇಕ್ಷ. ಪರಾರ್ಥ ಅಂದರೆ, ಪರ ಅಂದ್ರೆ ಏನು? ಉತ್ತಮವಾದದ್ದು ಅಂತ ಅರ್ಥ. ಪರ ಅಂದರೆ ಉತ್ತಮವಾದದ್ದು. ಪರಾರ್ಥ ಅಂದರೆ ಉತ್ತಮವಾದ ಅರ್ಥ ಯಾವುದು? ಮೋಕ್ಷ. ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಅತ್ಯುತ್ತಮವಾದದ್ದು ಮೋಕ್ಷ. ಪರಾರ್ಥ ಅಂದರೆ ಮೋಕ್ಷ. ಪರಾರ್ಥ್ಯ ಅಂತಂದರೆ ಮೋಕ್ಷದಲ್ಲಿ ಅಪೇಕ್ಷೆ, ಮೋಕ್ಷವನ್ನು ಅಪೇಕ್ಷೆ ಪಡುವುದು. ಮೋಕ್ಷ ವಿರೋಧಿ ಯಾವುದನ್ನು ಅಪೇಕ್ಷೆ ಪಡದೇ ಇರೋದೇ ಪರಾರ್ಥ್ಯ. ಮೋಕ್ಷಕ್ಕೆ ವಿರೋಧಿಯಾದ ಧರ್ಮವನ್ನು ಬಯಸಬಾರ್ದು, ಅರ್ಥವನ್ನು ಬಯಸಬಾರ್ದು, ಕಾಮವನ್ನು ಬಯಸಬಾರ್ದು. ಧರ್ಮಾರ್ಥ ಕಾಮ ಮೋಕ್ಷ, ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲೇ ಮೋಕ್ಷದಲ್ಲೇ ರತಿ ಇರಬೇಕು. ಮೋಕ್ಷ ಧರ್ಮ ರತಿಸ್ತತ. ಅದಕ್ಕೆ ವಿರೋಧಿಯಾದ ಯಾವುದನ್ನು ಬಯಸದೇ ಇರು. ಪರ ಅಂದರೆ ಉತ್ತಮವಾದ
ಅರ್ಥ ಅಂದರೆ ಮೋಕ್ಷ. ಅದನ್ನು ಮಾತ್ರ ಬಯಸೋದೇ ಪರಾರ್ಥ್ಯ. ಅದನ್ನು ಬಯಸಬೇಕು. ಅದಕ್ಕೆ ವಿರೋಧಿಯಾದ ಮೋಕ್ಷ ಸಾಧನವಲ್ಲದೆ ಇದ್ದದನ್ನು ಬಯಸಬಾರ್ದು. ಬಯಸದಿರೋದು ಪರಾರ್ಥ್ಯ ಅಂತ ಹೇಳಿ ಕೊಡ್ತ. ಇದೆಲ್ಲ ಆಗೋದು ಯಾವಾಗ ಅಂತಂದ್ರೆ ವೈರಾಗ್ಯ ಒಂದಾಗಲೇ ಆಗೋದು. ಅದಕ್ಕೆ ವಿಷ್ಣುತೀರ್ಥರಂದ್ರೆ ಸನ್ಯಾಸಿ ಅಂತಂದ್ರೆ ಏನು, ಕಷಾಯ ದಂಡ ಮಾತ್ರೇಣ ಯತಿ ಪೂಜ್ಯವನ ಸಂಶಯ ಅಂಥೇಳಿ ತ್ರಿದಂಡಿ ಅಂತ ಸನ್ಯಾಸದ ಒಂದು ಕ್ರಮ ಇದೆ. ನಮ್ಮಲ್ಲಿ ಈಗ ಉಳಿದಿಲ್ಲ, ಪರಮಹಂಸ ಸನ್ಯಾಸದ ಪರಿಸ್ಥಿತಿ ಬಂದಿದೆ. ಈಗ ತ್ರಿದಂಡಿ ಸನ್ಯಾಸಿಗಳು ಬೇರೆ ಮತಗಳಲ್ಲಿ ಇದ್ದಾರೆ. ಅವರು ಶಿಖಾ ಇರ್ತದೆ, ಜನಿವಾರ ಇರ್ತದೆ, ದಂಡ ಇರ್ತದೆ. ಶಿಖಾ ಜನಿವಾರ ದಂಡ ಇಟ್ಕೊಂಡು ಸನ್ಯಾಸಿಗಾಗಿರ್ತಾರೆ. ಪರಮಹಂಸ ಸನ್ಯಾಸದ ಮಧ್ಯದಲ್ಲಿ ಶಿಖಾ ಜನಿವಾರ ಏನಿರೋದಿಲ್ಲ, ಅವರೆಲ್ಲ ತೆಗೆದ ಸನ್ಯಾಸಿಗಳಾಗಿರಬೇಕು. ಹಾಗಾಗಿ ತ್ರಿದಂಡಿ ಸನ್ಯಾಸಿಯ ಒಂದರ್ಥ. ಅಥವಾ ಇನ್ನೊಂದು ತ್ರಿದಂಡಿ ಸನ್ಯಾಸಿ ಅಂತ ಅನ್ನೋದಂದರೆ 3 ಬಿದಿರುಗಳನ್ನು ಸೇರಿಸಿ ಕಟ್ಟಿದ ಒಂದು ದಂಡ ಮಾಡ್ತಾರೆ, ಅದೊಂದು ತ್ರಿದಂಡಿ ಸನ್ಯಾಸಿ. ಪರಮಹಂಸ ಸನ್ಯಾಸಿಗಳು ಒಂದು ದಂಡ ಇರ್ತದೆ, ಅದು 3 ಬಿದಿರುಗಳನ್ನು ಸೇರಿಸಿ ಒಂದು ದಂಡ ಮಾಡ್ತಾರೆ, ಅದನ್ನು ತ್ರಿದಂಡಿ ಸನ್ಯಾಸಿಗಳು ಅಂತ ಕರೀತಾರೆ. ಹಾಗಾಗಿ ವಿಷ್ಣುತೀರ್ಥರಂತಾರೆ, ಈ ಬೇರೆ ಪದಾರ್ಥಗಳನ್ನು ಬಯಸದೇ ಇರುವುದರಿಂದ ಏನು ಮಾಡಲಿಕ್ಕಾಗತ್ತೆ ಅಂದರೆ ತ್ರಿದಂಡಿ ಸನ್ಯಾಸಿ ಆಗಬಹುದು. ತ್ರಿದಂಡಿ ಸನ್ಯಾಸಿ ಅಂದರೆ 3 ವೇಣುಗಳನ್ನು ಬಿದಿರುಗಳನ್ನು ಸೇರಿಸಿ ಕಟ್ಟಿದ್ದನ್ನು ಹಿಡ್ಕೊಂಡು ಓಡಾಡೋದಲ್ಲ. ಮನೋವಾಕ್ಕಾಯ ದಂಡಂಚ ಅಂತ ಭಾಗವತ ಧರ್ಮ ಹೇಳಿದೆ. ಮನೋವಾಕ್ಕಾಯ ದಂಡಂಚ, ಮನಸ್ಸನ್ನು ದಂಡಿಸೋದು, ಮಾತನ್ನು ದಂಡಿಸೋದು, ಶರೀರವನ್ನು ದಂಡಿಸೋದು, ಇದು ತ್ರಿದಂಡ. ಹೀಗೆ ಮಾತಿನಿಂದ, ಮನಸ್ಸಿನಿಂದ, ಮಾತು ಮತ್ತು ಮನಸ್ಸು, ಕಾಯ, ಈ 3 ವಶದಲ್ಲಿಟ್ಕೊಂಬೋದು, ದಂಡಿಸೋದು. ಅದು ನಾವು ಹೇಳಿದಂತೆ ಕೇಳುವಂತೆ ಮಾಡ್ಕೊಂಬೋದು ತ್ರಿದಂಡಿ. ಅವನ ದಂಡನ ಮಾಡಿ ವಶದಲ್ಲಿಟ್ಕೊಂಬೋದು. ಆದ್ದರಿಂದ ಇದು ತ್ರಿದಂಡಿ ಸನ್ಯಾಸ ಅಂದರೆ ಇದು. ಆದ್ದರಿಂದ ಅನೀಹ, ಆದ್ದರಿಂದ ವೇಣುಭಿರ್ನ ಭವೇದ್ಯತಿ, ಬರೀ ದಂಡ ಹಿಡ್ಕೊಂಡು ಮಾತ್ರ ಕೆತಿ ಅಂತ ಆಗೋದಿಲ್ಲ. ಅವನು ತ್ರಿಕರಣಗಳನ್ನು ವಶದಲ್ಲಿ ಇಟ್ಕೊಂಡ್ರೇನೆ ಸನ್ಯಾಸಿ. ದಂಡ ಹಿಡ್ಕೊಂಡು ಮಾತ್ರದಿಂದ ಅವನಿಗೆ ಯತಿತ್ವ ಬರೋದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಪರಾರ್ಥ್ಯ ಶಿಕ್ಷಣೀಯ ಅಂದರೆ ಮನೋವಾಕ್ಕಾಯ ನಿಗ್ರಹ ಇಲ್ಲದೆ ಇದ್ದವನು ಸನ್ಯಾಸಿ ಆಗಲಾರ. ಸನ್ಯಾಸದ ಮೊಟ್ಟ ಮೊದಲ ಲಕ್ಷಣವೇ ಮನೋವಾಕ್ಕಾಯಗಳನ್ನು ವಶದಲ್ಲಿ ಇಟ್ಕೊಂಬೋದು. ಮನೋವಾಕ್ಕಾಯಗಳ ವಶದಲ್ಲಿದೆ ಇದ್ದವನು ಅವನು ಸನ್ಯಾಸಿ ವೇಷದಲ್ಲಿದ್ದಾನಷ್ಟೇ. ಅವನು ಸನ್ಯಾಸಿ ವೇಷದಲ್ಲಿದ್ದಾನೆ. ಸನ್ಯಾಸ ಮಾನಸಿಕವಾಗಿ ಸನ್ಯಾಸಿ ಆಗಿಲ್ಲ. ಅವನು ಸನ್ಯಾಸಿ ವೇಷದಲ್ಲಿದ್ದಾನಷ್ಟೇ. ಅವನು ಸನ್ಯಾಸ ಮಾನಸಿಕವಾಗಿ ಸನ್ಯಾಸ ತಗೊಂಡು ಆಗಿಲ್ಲ, ಅವನು ಸನ್ಯಾಸಿನೇ ಆಗಿಲ್ಲ. ಹಾಗಾಗಿ ಸಿನಿಮಾಗಳಲ್ಲಿ ಪೊಲೀಸ್ ಡ್ರೆಸ್, ಡಾಕ್ಟರ್ ಡ್ರೆಸ್ ಹಾಕಿರ್ತಾರೆ. ಡಾಕ್ಟರ್ ಡ್ರೆಸ್ ಹಾಕೊಂಡು ತೆಗೆದಿಟ್ಟು ಬಂದುಬಿಡ್ತಾರೆ. ಅವ್ರಿಗೆ ಅದರಿಂದ ಏನು, ಅವರಿಗೆ ಅದರಲ್ಲಿ ಮೋಹನೂ ಇಲ್ಲ, ಅದರ ಮೇಲೆ ಅಭಿಮಾನವೂ ಇಲ್ಲ, ಅದ್ರ ಬಗ್ಗೆ ಜವಾಬ್ದಾರಿನೂ ಇಲ್ಲ. ಹಾಗೆ ವೇಷವನ್ನು ಹಾಕ್ಕೊಂಡವರಷ್ಟೇ. ಆದರೆ ಸನ್ಯಾಸಿ ಅಂದರೆ ಮನೋವಾಕ್ಕಾಯಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡವನು ನಿಜವಾದ ಸನ್ಯಾಸಿ ಅಂತ ಹೇಳಿದ್ದಾರೆ. ಅದರಲ್ಲಿ ಅಭಿಪ್ರಾಯ ಒಟ್ಟು ಉಪಾಸನಾಧಿಗಳು ಇಬ್ಬರು, ಸಿದ್ಧರು ಮತ್ತು ಸಾಧಕರು ಅಂತ. ಸಿದ್ಧರು ಅಂದರೆ ಅಪರೋಕ್ಷ ಜ್ಞಾನ ಹೊಂದಿದವರು, ಸಾಧಕರು ಅಂದರೆ ಅಪರೋಕ್ಷ ಜ್ಞಾನವನ್ನು ಹೊಂದಬೇಕಾದವರು. ಆ ಸಿದ್ಧನಾದವ, ಈ ಸಾಧಕನಾದವ ಏನು ಮಾಡಬೇಕು ಅಂತಂದರೆ ಜನರನ್ನು ಸನ್ಮಾರ್ಗದಲ್ಲಿ ಹಚ್ಚುವ ಕೆಲಸ ಮಾಡಬೇಕು. ಜನರನ್ನು ಸನ್ಮಾರ್ಗದಲ್ಲಿ ತೊಡಗುವ ಕೆಲಸವನ್ನು ಮಾಡಬೇಕು, ಪರಹಿತ ಕೆಲಸವನ್ನು ಮಾಡಬೇಕು. ಇದೇ ಅವನ ಕರ್ತವ್ಯ. ಆದರೆ ಪರೋಪಕಾರದಲ್ಲಿ ಸ್ವಾಭಾವಿಕವಾಗಿ ಮನಸ್ಸು ತೊಡಗೋದಿಲ್ಲ. ಸ್ವಾಭಾವಿಕವಾಗಿ ಅವ್ರ ಸುದ್ದಿ ತೊಗೊಂಡು ನಮಗೇನು ಮಾಡಬೇಕು, ನಮ್ಮ ಕೆಲಸ ಆದ್ರೆ ಆಯ್ತು, ಊರು ಸಾವಿರ ನಮಗೆ ಯಾಕೆ ಅಂತ ಅನ್ನಿಸ್ತದೆ. ಆದರೆ ಆ ಪರೋಪಕಾರವೂ ಕೂಡ ಭಗವಂತನ ಪ್ರೀತಿಗೆ ಸಾಧನ. ಆ ಪರೋಪಕಾರ ಅಂದ್ರೇನು, ಅವರನ್ನು ಧರ್ಮ ಮಾರ್ಗದಲ್ಲಿ ಹಚ್ಚೋದೇ. ಮತ್ತೆ ಈ ಲೌಕಿಕ ಉಪಕಾರ ಮಾಡಿದ್ರೆ ಕೈ ಕೊಡಿಸ್ತೀನಿ, ಕಾಲು ಮುರಿದಿತ್ತು ಕಾಲು ಕೊಡಿಸ್ತೀನಿ, ಇದನ್ನು ಮಾಡಿಸ್ತೇನೆ, ಅವರಿಗೆ ಅಕ್ಕಿ ಇಲ್ಲ, ಕೊರೋನಾ ಬಂದಿತ್ತು ಅಕ್ಕಿ ಬೇಳೆ ಕೊಡ್ತೀನಿ, ಅವೆಲ್ಲ ಉಪಕಾರಗಳೇ. ಆದರೆ ಅದು ತಾತ್ಕಾಲಿಕವಾದ ಲೌಕಿಕ ದೇಹದ ರಕ್ಷಣೆ ಉಪಕಾರಗಳಷ್ಟೇ. ಆದರೆ ನಿಜವಾದ ಉಪಕಾರ ಅಂತಂದರೆ ಭಗವಂತನಿಂದ ವಿಮುಖರಾಗಿ ಬದುಕುವವರನ್ನು ಭಗವಂತನ ಕಡೆಗೆ ತಿರುಗುವಂತೆ ಮಾಡೋದೇ ಉಪಕಾರ. ಅದೇ ಅವರಿಗೆ ಉಪಕಾರ. ಅಂತಹ ತನ್ನ ಮಾತನ್ನ, ಮನಸ್ಸನ್ನು, ಮಾತು ಮನಸ್ಸು ದೇಹವನ್ನು ಇದಕ್ಕೆ ತೊಡಗಿಸ್ಬೇಕು ಅವನು. ಆದ್ದರಿಂದ ಅವನು ತ್ರಿದಂಡಿ, ಜನರನ್ನು ಧರ್ಮ ಮಾರ್ಗದಲ್ಲಿ ಹಚ್ಚಬೇಕು.
ಕಾಮತ್ಯಾಗ ಪರತ ಇತ್ಯಾದಿ ಹೇಳಿದ್ದಾರಲ್ಲ. ಆದ್ದರಿಂದ ಸಿದ್ಧರಾದವರಿಗೆ ಇದೇನಿಲ್ಲ. ಸಿದ್ಧರಾದವರು ಭಗವದ್ಧ್ಯಾನ ಮಾಡ್ತಾ ಕೂತಿರ್ಬೇಕಷ್ಟೆ, ಅವ್ರಿಗೇನಿದೆ ಕಾರಣ ಇಲ್ಲ. ಸಾಧಕ ಇದನ್ನು ಮಾಡಬೇಕು. ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವನ್ಮಿತೇಹೇ, ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳುವ ಮಾತಿದೆ. ನಾನಾ ಜನರನ್ನು ಶುಶ್ರೂಷೆ ಮಾಡೋದು ಅದೇ ಕರ್ಮ ಅಂತ ಹೇಳಿದ್ದಾರೆ. ಯಾಕೆಂದರೆ ಅದನ್ನು ಕರವನ್ನು ಮಿತೇಹೇ, ದೇವರು ನಾವು ಬೇರೆಯವರಿಗೆ ಮಾಡಿದ ಉಪಕಾರವನ್ನು ತನಗೆ ಕೊಟ್ಟ ಕರ ಅಂತ ತಿಳಿತಾನಂತೆ. ಒಂದೊಂದು ಕೆಲಸಕ್ಕೆ ನಾವು ಒಂದೊಂದು ಸೌಲಭ್ಯಕ್ಕೆ ಒಂದೊಂದು ಟ್ಯಾಕ್ಸ್ ಕೊಡಬೇಕಲ್ಲ. ಒಂದೊಂದು ಸೌಲಭ್ಯ ನಾವು ತಗೊಂಡ್ವಿ ಅಂದರೆ ಅದಕ್ಕೊಂದು ಟ್ಯಾಕ್ಸ್ ಕೊಡಬೇಕು. ಈ ದೇವರು ನಮಗೆ ಶರೀರೇಂದ್ರಿಯಗಳನ್ನು ಕೊಟ್ಟಾನೆ, ಬುದ್ಧಿ ಕೊಟ್ಟಾನೆ, ಸಾಮರ್ಥ್ಯ ಕೊಟ್ಟಾನೆ, ಆಯುಷ್ಯ ಕೊಟ್ಟಾನೆ, ಸಂಪತ್ತು ಕೊಟ್ಟಾನೆ. ಇದಕ್ಕೇನು ಟ್ಯಾಕ್ಸು? ದೇವರಿಂದ ಈ ನಿಮಗೆ ಕೊಟ್ಟ ಪದಾರ್ಥಗಳನ್ನು ಬೇರೆಯವರ ಅನುಕೂಲಕ್ಕಾಗಿ ಬಳಸ್ರಿ, ಅವರಿಗೆ ಸೇವೆ ಮಾಡಿರಿ, ಶುಶ್ರೂಷೆ ಮಾಡಿರಿ, ಅದೇ ನನಗೆ ಮಾಡಿದ ನೀವು ಕಟ್ಟುವ ಕರ, ಟ್ಯಾಕ್ಸ್ ಅಂತ ಹೇಳ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆಚಾರ್ಯ ಇದನ್ನು ವಾಕ್ಯ ಕೊಡ್ತಾರೆ. ನಾನಾ ಜನಸ ಶುಶ್ರೂಷಾ ಕರ್ಮಾಖ್ಯ ಕರವನ್ನು ಮಿತೇಹೇ. ಕರ್ಮ ಅಂತ ಯಾಕೆ ಕರೀತಾರೆ ಅದಕ್ಕೆ? ಕರವತ ಮೀಯತೆ, ದೇವರ ಅದನ್ನು ಕರ ಟ್ಯಾಕ್ಸ್ ಅಂತ ತಿಳಿತಾನೆ, ಆದ್ದರಿಂದ ಕರ್ಮ. ಕರವತ ಮೀಯತೆ ಇತಿ ಕರ್ಮ ಅಂತ ಆಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ದರಿಂದ ಶುಶ್ರೂಷಾ ಅಂದ್ರೆ ಏನು? ಮತ್ತೆ ಶುಶ್ರೂಷಾ ಅಂದ್ರೆ ಏನು? ಸೇವಾ ಅಂದ್ರೆ ಏನು? ವಿಷ್ಣು ತೀರ್ಥರಂದ್ರು ಧರ್ಮ ಮಾರ್ಗದಿಂದ ವಿಮುಖರಾದವರನ್ನು ಧರ್ಮದ ಕಡೆ ಕರ್ಕೊಂಬರೋದೇ ಶುಶ್ರೂಷೆ. ಭಗವಂತನ ವಿಮುಖರಾಗಿದ್ದವರನ್ನ ಭಗವಂತನ ಸನ್ಮಾರ್ಗದಲ್ಲಿ ತೊಡಗಿಸೋದು ವಿಮುಖ ಹೊರತು ಏನು ಬೇಕಾದದನ್ನು ಕೊಡೋದಲ್ಲ. ಅವ್ರಿಗೇನು ಬೇಕಾದನ್ನು ಕೊಡೋದಲ್ಲ. ಹಿಂಗಾಗ್ಬಿಡ್ತದೆ ಕೆಲವು ಸರ್ತಿ. ಹಿಂದೆ ಸ್ವಾಮಿಗಳು ಒಂದು ಪ್ರಶ್ನೋತ್ತರ ಕಾರ್ಯಕ್ರಮ ಮಾಡ್ತಿದ್ರು. ಆವಾಗ ಒಬ್ಬ ಹೆಣ್ಮಗಳು ಒಂದು ಚೀಟಿ ಬರೆದು ಹಾಕಿದ್ಲು. ಪ್ರಶ್ನೆ ಬಂದಿತ್ತು, ನೀವು ಗಂಡನ ಮಾತು ಕೇಳಬೇಕು ಅಂತಂತೀರಿ, ಗಂಡನ ಆಜ್ಞಾ ಪರಿಪಾಲನೆ ಮಗಂಡ ದೇವರು ಅಂತಂತೀರಿ, ನನ್ನ ಗಂಡ ಏಕಾದಶಿ ದಿವಸ ಊಟ ಮಾಡ್ತೀನಿ, ಅಡುಗೆ ಮಾಡು ಅಂತಂತ. ನಾ ಏಕಾದಶಿ ದಿವಸ ಊಟ ಮಾಡ್ತೀನಿ, ಅಡುಗೆ ಮಾಡು ಅಂತಂತಾನೆ. ಮಾಡ್ಬೇಕಾ ಮಾಡಬಾರ್ದು? ಅವನ ಮಾತು ಕೇಳಬೇಕು ಅಂತ ನೀವು ಹೇಳ್ತೀರಿ, ಗಂಡನ ಮಾತು ಕೇಳಬೇಕು ಅಂತೀರಿ, ಅವನು ಇದನ್ನು ಹೇಳ್ತಾನೆ ನನಗೆ. ಮಾಡಬೇಕೋ ಮಾಡಬಾರ್ದು? ಅದಕ್ಕೇನು ಉತ್ತರ? ಮಾಡಬಾರ್ದು ಅಂತ ಉತ್ತರ. ತಿನ್ನಬಾರ್ದು, ಏಕಾದಶಿ ದಿವಸ ತಿನ್ನಬಾರ್ದು, ಊಟ ಮಾಡಬಾರ್ದು ಇತ್ಯಾದಿಗಳನ್ನು ಹೇಳಿ ಒದಗಿಸಿ ಪ್ರಯತ್ನ ಮಾಡಬೇಕು. ಕೇಳೋದೇ ಇಲ್ಲ ಅಂತಂದ್ರೆ ಏನು ಮಾಡೋದು? ಕೆಲವರು ಯೋಗ್ಯತೆ ಭಾಳ ಕಡಿಮೆ. ಕೇಳೋದೇ ಇಲ್ಲ ಅಂತಂದರೆ ಏನಾದರೂ ಮಾಡ್ಕೊಂಡು ನಾನಂತೂ ಮಾಡಿಕೊಡೋದಿಲ್ಲ, ಏನಾದರೂ ಮಾಡ್ಕೋ ನಾನಂತೂ ಮಾಡಿಕೊಡೋದಿಲ್ಲ ಅಂತ ಹೇಳ್ಬೇಕಷ್ಟೆ. ಹಾಗಾಗಿ ಗುರುಕ್ತಮಪಿನ ಗ್ರಾಹ್ಯಂ ಪ್ರಹ್ಲಾದರಾಜರು ಹೇಳಿದರು. ಗುರುಗಳು ಹೇಳಿದ್ದನ್ನು ಕೇಳಬಾರ್ದು. ಇದೇ ಪ್ರಶ್ನೆ, ಇದೇ ಉತ್ತರ. ಈಗ ಸ್ತ್ರೀಯರಿಗೆ ಗಂಡನೇ ಗುರು ಅಲ್ಲ, ಸ್ತ್ರೀಯರಿಗೆ ಗಂಡನೇ ಗುರು. ಗುರುಮಂತ್ರ ಯಾರು ಹೇಳಬೇಕು? ಸ್ತ್ರೀಗೆ ಗಂಡ ಹೇಳಬೇಕು. ಅದು ಅವನಿಗೆ ಬರ್ತಿರ್ಬೇಕಲ್ಲ ಪಾಪ, ಅವನಿಗೆ ಬರ್ತಿರೋದಿಲ್ಲ ಅಂತ ಅನ್ನೋದಕ್ಕೆ ಯಾರ್ದೋ ಆಚಾರ ಕಡೆಯಿಂದ ಸ್ವಾಮಿಗಳ ಕಡೆಯಿಂದ ಹೇಳಿಸ್ತಾರೆ. ಹೇಳಿಸಿದ ಮಾತ್ರಕ್ಕೂ ಗಂಡನೇ ಗುರು. ನೀವು ಆ ಉಪದೇಶ ಮಾಡಿದ್ರು ಆ ಉಪದೇಶ ಮಾಡಿದವ ಪರಮ ಗುರು, ಆದ್ರೆ ನಿಜವಾದ ಗುರು ಗಂಡನೇ. ಪುರುಷರು ಏನು ಕರ್ಮ ಮಾಡಿದ್ರು ಹೆಂಗೆ ಅಸ್ಮತ್ ಗುರು ಅಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತಾರೆ, ಹಾಗೆ ಸ್ತ್ರೀ ಎಲ್ಲವನ್ನು ಪತ್ಯಂತರ್ಗತ ಅಂತಲೇ ಮಾಡಬೇಕು. ಅದರಿಂದ ಪತಿನೇ ಗುರು. ಆದ್ರೆ ಗುರು ಹೇಳಿದ್ರು ಕೇಳಬಾರ್ದು, ಅಧರ್ಮವನ್ನು ಗುರು ಹೇಳಿದ್ರು ಕೇಳಬಾರ್ದು ಅಂತ ಭಾಗವತ ಪ್ರಹ್ಲಾದರಾಜರೇ ಹೇಳಿಕೊಟ್ಟಿದ್ರು. ಆದ್ದರಿಂದ ಆಜ್ಞೆ ಯಾವುದನ್ನು ಪಾಲನೆ ಮಾಡಬೇಕು ಮಾಡಬಾರ್ದು ಅಂತ ಅನ್ನೋದಕ್ಕೊಂದು ವಿವೇಕ ಉಂಟು. ಅದರಿಂದ ಶುಶ್ರೂಷಾ ಅಂದರೆ ಹೀಗೆ ಧರ್ಮ ಮಾರ್ಗದಲ್ಲಿ ಬಿಟ್ಟು ಹೋದವರನ್ನ ಧರ್ಮ ಮಾರ್ಗದಲ್ಲಿ ತೊಗೊಂಡ್ಬರೋದೇ ಅವರ ಶುಶ್ರೂಷ. ಅವರಿಗೆ ನಿಜವಾದ ಶಾಶ್ವತವಾದ ಶಾಂತಿಗೆ ಸಾಧನವಾಗುವುದು. ಆದ್ದರಿಂದ ಸಾಧಕರು ಇದನ್ನು ಮಾಡಬೇಕು. ಸಾಧನೆ ಮಾಡಬೇಕು ಅಂತ ಅಪೇಕ್ಷೆ ಇದ್ದವ್ರು ಮಾಡಿ, ಇದರಿಂದ ಸಾಧನೆ ಆಗುತ್ತೆ ಅವರಿಗೆ. ಅದಕ್ಕೆ ಆರು ವೃಕ್ಷೋರ್ ಮುನೇರ್ ಯೋಗಂ ಕರ್ಮಕಾರಣ ಮುಚ್ಚತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಚತೆ ಅಂದಿದ್ದ. ಆರು ವೃಕ್ಷೋ ಅಪರೋಕ್ಷ ಜ್ಞಾನವನ್ನು ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವ ಮುನಿಯಾದವನಿಗೆ ಕರ್ಮ ಕಾರಣ ಮುಚ್ಚತೆ, ಅವನಿಗೆ ಕರ್ಮ ಕಾರಣ ಆಗುತ್ತೆ. ಪರೋಪಕಾರವನ್ನು ಮಾಡಿದ ಕರ್ಮದಿಂದ ಅವನಿಗೆ ಅಪರೋಕ್ಷ ಜ್ಞಾನ ಆಗ್ತದೆ, ಅದು ಅವನಿಗೆ ಕಾರಣ. ಅವನು ಅದನ್ನು ಮಾಡಬೇಕು. ಯೋಗಾರೂಢಸ್ಯ
ಯೋಗಾರೂಢ ಅಂದರೆ ಯೋಗವನ್ನು ಏರಿದವ, ಯೋಗವನ್ನು ಪಡಿಬೇಕಾದ ಪಡೆದವ, ಅಪರೋಕ್ಷ ಜ್ಞಾನದಿಂದ ಪಡೆದುಬಿಟ್ಟವನೀಗ. ಅವನಿಗೆ ಯೋಗಾರೂಢ ಚತ ಶೈವ ಶಮಃ ಕಾರಣ ಮುಚ್ಚತೆ. ಯೋಗಾರೂಢನಾದವ ಇದನ್ನೇನು ಮಾಡಬೇಕಾಗಿಲ್ಲ. ಅವ ಶಮ ಮಾಡ್ತಿರ್ಬೇಕು. ಶಮ ಅಂದ್ರೆ ಏನು? ಶಮ ಅಂದರೆ ಭಗವನ್ನಿಷ್ಠಾ ಬುದ್ಧಿ, ಯಾವಾಗಲೂ ಮನಸ್ಸನ್ನು ಭಗವಂತನಲ್ಲಿ ಇಡೋದು, ಇದು ಶಮ. ದಮ ಅಂದರೆ ಇಂದ್ರಿಯ ನಿಗ್ರಹ, ಶಮದಮಗಳಂತಾರೆ. ದಮ ಅಂದರೆ ಇಂದ್ರಿಯ ನಿಗ್ರಹ, ದಮ ಶಮ ಅಂದರೆ ಭಗವನ್ನಿಷ್ಠವಾದ ಬುದ್ಧಿ. ಹಾಗಾಗಿ ಅಪರೋಕ್ಷ ಜ್ಞಾನ ಆದವನು ಇದನ್ನೇನು ಮಾಡಬೇಕಾಗಿಲ್ಲ, ಅಂದರೆ ಮಾಡಬೇಕು ಅನಿವಾರ್ಯತೆ ಇಲ್ಲ, ಮಾಡಬೇಕೇನು ತಪ್ಪಿಲ್ಲ. ಅವನು ಲೋಕಕ್ಕೆ ಉಪದೇಶ ಮಾಡಿ ಅವ್ರನ್ನ ಸನ್ಮಾರ್ಗದಲ್ಲಿ ತಂದರೆ ಹಾನಿ ಏನಿಲ್ಲ, ಮಾಡಬಹುದು. ಆದರೆ ಮಾಡಲೇಬೇಕು ಅಂತಿಲ್ಲ. ಆದರೆ ಅಪರೋಕ್ಷ ಜ್ಞಾನವನ್ನು ಬಯಸುವವ ಇದನ್ನು ಮಾಡಬೇಕು. ಅವನಿಗೆ ಅದು ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗುತ್ತೆ, ಅವನಿಗೆ ಸಿದ್ಧಿಗೆ ಕಾರಣ ಆಗುತ್ತೆ. ಇವನು ಸಿದ್ಧನಾಗಿದ್ದಾನೆ, ಆದ್ದರಿಂದ ಅನಿವಾರ್ಯತೆ ಏನಿಲ್ಲ ಇವನಿಗೆ. ಅವನಿಗೆ ಶಮತ್ಕಾರಣ ಮುಚ್ಚತೆ. ಶಮ ಅಂದರೆ ಭಗವನ್ನಿಷ್ಠಾ ಬುದ್ಧಿ. ಭಗವನ್ನಿಷ್ಠಾ ಬುದ್ಧಿ ಅಂದರೆ ಭಗವಂತನಲ್ಲಿ ಮನಸ್ಸಿಡೋದು, ಧ್ಯಾನ ಮಾಡೋದು, ನಿರಂತರವಾಗಿ ಭಗವದ್ ಧ್ಯಾನಾದಿಗಳನ್ನು ಮಾಡ್ತಾ ಕೊಡೋದೇ ಅವನ ಕರ್ತವ್ಯ. ಅವನಿಗೆ ಅದರಿಂದ ಸಿದ್ಧಿ ಆಗ್ತದೆ ಅಂತ ಹೇಳಿದ್ರು. ಹೀಗೆ ಮನೋವಾಕ್ಕಾಯದ ತರದೃಷ್ಟಾಂತೇನ ಶಿಕ್ಷಯೇತ್. ಅದರಿಂದ ಹೇಳ್ತಾರೆ ಶ್ರೇಯಃ ಕುರ್ವಂತಿ ಸರಾಶ್ಚಾತ್. ಎಲ್ಲವನ್ನ ಜಗತ್ತಿಗಾಗಿ ತ್ಯಾಗ ಮಾಡುವುದು ಒಂದು ದೊಡ್ಡ ಧರ್ಮ, ಪರಾರ್ಥ್ಯ. ಅದರ ಕಷ್ಟ, ಅದರ ದದೀಚಿ ತನ್ನ ಬೆನ್ನೆಲುಬು ಕೊಟ್ಟರು. ಸಿಬಿ ಮಾಂಸವನ್ನೇ ಕೊಟ್ಟರು, ಒಂದು ಪಕ್ಷಿಗೋಸ್ಕರ ಮಾಂಸವನ್ನೇ ಕೊಟ್ಟ ಮುಂತಾದ ಮಹಾಸಾಧುಗಳು ಪ್ರಾಣಿಗಳ ಶ್ರೇಯಸ್ಸಿಗಾಗಿ ತಮ್ಮ ಪ್ರಾಣಾದಿಗಳನ್ನೇ ಕೊಟ್ಟ ಮೇಲೆ ಈ ಸಾಮಾನ್ಯ ಸಂಪತ್ತನ್ನು ಬಿಡಲಿಕ್ಕೆ ಯಾಕೆ ಬಹಳ ತಲೆಕೆಡಿಸ್ಕೊತೀರಿ? ಇದು ಅವರಿಗೆ ಬಹಳ ಅದರಿಂದ ಬಹಳ ದೊಡ್ಡ ಅನುಕೂಲ ಆಗ್ತಿತ್ತು ಅಂದರೆ ಇದನ್ನು ತ್ಯಾಗ ಮಾಡಿ. ಇದೇ ಪರಾರ್ಥ್ಯ ಅಂದರೆ ಉತ್ತಮವಾದ ಮೋಕ್ಷದ ಸಾಧನೆಯ ಸಂದರ್ಭದಲ್ಲಿ ಈ ಅಲ್ಪ ಸ್ವಲ್ಪದನ್ನು ಬಿಡ್ಲಿಕ್ಕೆ ಚಿಂತೆ ಮಾಡದೆ ಬಿಟ್ಟುಬಿಡು, ಅದನ್ನು ಸಾಧನೆ ಮಾಡೋದೇ ಪರಾರ್ಥ್ಯ ಶಿಕ್ಷಣೀಯ ಅಂತ ಹೇಳಿದರು. ಇಲ್ಲಿ ಸತ್ಯಂ ಅಂತ ಹೇಳಿದ್ರು. ಮುಂದಿನ ಸತ್ಯಂ ಶಿಕ್ಷೇತ್. ಈ ಸತ್ಯ ಅಂದ್ರೆ ಏನು? ನಾವೆಲ್ಲ ಸತ್ಯ ಅಂದ್ರೆ ಏನು ಅನ್ಕೊಂಡಿವಿ? ನಿಜ, ಸತ್ಯ, ಖರೆ ಅಂದ್ರೆ ಸತ್ಯ ಅಂತ ಅಂತೀವಿ. ಅದೇನು ಖರೆ ಅಂದ್ರೆ ಸತ್ಯ ಅಂದ್ರೆ ಏನದು? ಇದ್ದದ್ದನ್ನ ಇದ್ದಂತೆ ಹೇಳೋದು, ಸತ್ಯ ಮಾತಾಡೋದು ಅಂತಂದ್ರೆ. ಇದ್ದದ್ದನ್ನು ಇದ್ದಂತೆ ಮಾತಾಡೋದು ಸತ್ಯ ಅಂತ ಅನ್ನೋದು ನಮಗೆ ನಾವು ಅನ್ಕೊಂಡ ಅರ್ಥ. ಸಾಮಾನ್ಯವಾಗಿ ಇರೋದು ಹಂಗೆ, ಅದೇ ಅರ್ಥ ಇರೋದು ಕೋಶಗಳಲ್ಲಿ, ಡಿಕ್ಷನರಿಗಳಲ್ಲಿ. ಸತ್ಯ ಅಂದ್ರೆ ಇದ್ದದ್ದನ್ನು ಯಥಾರ್ಥ ಭಾಷಣ, ಇದ್ದದ್ದನ್ನು ಇದ್ದಂತೆ ಹೇಳೋದು ಅಂತ. ಆದರೆ ಭಾಗವತ ಧರ್ಮವಾಗಿ ಅದನ್ನು ತಗೊಂಡಾಗ ಆ ಸತ್ಯ ಯಥಾರ್ಥ ಭಾಷಣ ಸತ್ಯ ಅಲ್ಲ. ಯಥಾರ್ಥ ಭಾಷಣ ಸತ್ಯ ಅಲ್ಲ. ಆಗ ಸತ್ಯ ಯಾವುದು? ಯತ್ಥತಾಮಿತಮತ್ಯಂತಂ ತತ್ಸತ್ಯಮಿತಿ ನಿಶ್ಚಿತಂ. ಯಾವುದರಿಂದ ಜಗತ್ತಿಗೆ ಹಿತ ಆಗ್ತದೋ, ಯಾವುದು ಸಜ್ಜನಿಗೆ ಹಿತ ಆಗ್ತದೋ ಅದು ಸತ್ಯ. ಯಾವುದರಿಂದ ಜಗತ್ತಿಗೆ ಅನಾನುಕೂಲ ಆಗ್ತದೆ ಅದು ಅಸತ್ಯ. ಅದರಿಂದ ಸತ್ಯ ಅಂದರೆ ಕಂಡದ್ದನ್ನು ಕಂಡಾಗ ಹೇಳೋದಲ್ಲ, ಜಗತ್ತಿಗೆ ಹಿತವಾಗುವಂತೆ ಹೇಳೋದು. ಆದರೆ ಜಗತ್ತಿಗೆ ಹಿತವಾಗುವಂತೆ ಹೇಳ್ತೀನಿ ಅಂತ ಅನ್ಕೊಂಡು ಬರೀ ಸುಳ್ಳು ಹೇಳಬಾರ್ದು. ಕೆಲವರೇನ ಜಗತ್ತಿಗೆ ಹಿತಕ್ಕಾಗಿ ಸುಳ್ಳು ಹೇಳ್ತೀನಿ ಬರೀ ಸುಳ್ಳು ಹೇಳ್ತಾ ಓಡಾಡಬಾರ್ದು. ನೀನು ಹೇಳುವ ಸುಳ್ಳು ಜಗತ್ತಿಗೆ ನಿಜವಾಗಿ ಹಿತ ಆಗಿತ್ತು ಅಂತಂದ್ರೆ ಅದು ಸತ್ಯ ಆಗತ್ತೆ. ಇಲ್ಲ ಇದ್ರ ಧರ್ಮಶಾಸ್ತ್ರದಲ್ಲಿ ಒಂದು ಮಾತಿದೆ, ಔಷಧಾರ್ಥೇ ಸುರಾಂ ಪಿಬೇತ್ ಅಂತ. ತಿನ್ನಬೇಕು, ಇದು ತಿನ್ನಬಾರ್ದು, ಇದನ್ನು ಮಾಡಬಾರ್ದು, ಈ ನಿಷೇಧಗಳನ್ನೆಲ್ಲ ಮಾಡಿದ ಧರ್ಮಶಾಸ್ತ್ರ ಹೇಳ್ತಾ ಔಷಧಿ ಅಂತಿದ್ರೆ ಅದನ್ನು ಕುಡಿದ್ರೆ ಜೀವ ಉಳಿತದೆ ಅಂತ. ಆದರೆ ಮದ್ಯಪಾನ ಮಾಡಿದ್ರು ಪಾಪ ಇಲ್ಲ, ಮದ್ಯಪಾನ ಮಾಡಿದ್ರು ಪಾಪ ಇಲ್ಲ, ಔಷಧಿ ಅಂತ ಆಗಿದ್ರೆ, ಅದರಿಂದ ಪ್ರಾಣ ರಕ್ಷಣೆ ಆಗ್ತಿತ್ತು ಅಂತ ಆಗಿದ್ರೆ ವೈದ್ಯ ಕುಡೀರಿ ಅಂತಂದ್ರೆ, ಅಂದ್ರೆ ಬರ್ಸ್ಕೊಂಡು ಕುಡಿಬಾರ್ದು. ಮತ್ತೆ ನಂಗೆ ಬರ್ಕೊಡ್ರಿ ಅದನ್ನು ಅಂತ ಹೇಳಿ ವೈದ್ಯರು ಅದನ್ನು ಕೊಟ್ಟರೆ ಅದರಿಂದ ಪ್ರಾಣ ರಕ್ಷಣೆ ಆಗ್ತಿತ್ತು ಅಂದ್ರೆ ಔಷಧಾರ್ಥೇ ಸುರಾಂ ಪಿಬೇತ್. ಔಷಧಿ ಆಗಿದ್ರೆ ಸುರಾ ಕುಡಿದ್ರು ಪಾಪ ಇಲ್ಲ ಅಂತ ಹೇಳಿ ಧರ್ಮಶಾಸ್ತ್ರ. ಹಂಗಂತೇಳಿ ಸುರಾ ಕುಡಿದವರೆಲ್ಲ ನಾನು ಔಷಧಿ ಅಂತ ಕುಡಿತೀನಿ ಅಂತಂದ್ರೆ, ಕುಡಿದವರೆಲ್ಲ ನಾನು ಔಷಧಿ ಅಂತ ಅನ್ಕೊಂಡೆ ಕುಡಿತೀನಿ ಅಂತ ಅನ್ಕೊಂಡಂಗಾಗತ್ತೆ. ಈ ವಿತಂಡವಾದವನ್ನು ಶಾಸ್ತ್ರ ಒಪ್ಪೋದಿಲ್ಲ. ಹಂಗಾಗ್ಬಿಡ್ತು. ಕಾಲೇಜ್ ಹುಡುಗರಿಗೆ ಈ ದುರ್ವ್ಯಸನಗಳು ಬೀಳಬಾರ್ದು ಅಂತ ಹೇಳಿ ಒಬ್ಬ ಈ ವ್ಯಕ್ತಿತ್ವ ವಿಕಸನ ಮಾಡೋರು ಇರ್ತಾರಲ್ಲ, ಅವ್ರನ್ನ ಕರೆಸಿದ್ರು. ಅವ ಕಾಲೇಜನ್ನು ಮಾಡಿ ಹುಡುಗರಿಗೆ ಕರೆದು ತೋರಿಸಿ ಮಾಡಿ ಒಂದು ಗ್ಲಾಸ್ ಒಳಗೆ ನೀರಿಟ್ಟ, ಒಂದು ಗ್ಲಾಸ್ ಒಳಗೆ ಮದ್ಯ ಇಟ್ಟು, ಅದರೊಳಗೆ
ಒಂದೊಂದು ಹುಳ ಹಾಕಿದ. ನೀರೊಳಗೆ ಹಾಕಿದ ಹುಳ ನೊಣ ತೇಲ್ಕೊಂಡು ಮೇಲೆ ಬಂದು ಈಸ್ಕೊಂಡು ಮೇಲೆ ಬಂತು. ಮಧ್ಯದೊಳಗೆ ಹಾಕಿದ್ದು ಅಲ್ಲೇ ಮುಣಿ ಸತ್ತು ಹೋಯ್ತು ಅದು ಅದ್ರ ವಾಸನೆಗೆ. ನೋಡ್ರಿ ಇದಿಷ್ಟು ತೊಂದರೆ ಕೊಡ್ತದೆ, ಅದರೊಳಗೆ ಹಾಕಿದ ಹುಳ ಸತ್ತು ಹೋಯ್ತು ಪಾಪ, ಹಿಂಗೆ ಆಗಬಾರ್ದು, ಅದಕ್ಕೆ ಇದನ್ನು ಕುಡಿಬೇಡ್ರಿ ಅಂತಂದ. ಅದಕ್ಕೊಬ್ಬ ವಿದ್ಯಾರ್ಥಿ ಎದ್ದು ನಿಂತ್ಕೊಂಡು ಹೇಳ್ದ, ನಾವು ಇದಕ್ಕೆ ಕುಡಿತೀವ್ರಿ ಅಂದ. ಏನಂದ್ರೆ ನಮ್ಮ ಹೊಟ್ಟೆಗಿನ ಹುಳ ಸಾಯಿಲಿ ಅಂತ ಕುಡಿತೀವ್ರಿ ಅಂದ. ನಮ್ಮ ಹೊಟ್ಟೆಗಿನ ಹುಳ ಸಾಯಿಲಿ ಅಂತ ಕುಡಿತೀವಿ ಅಂದ. ಹೀಗೆ ನಾನು ಕುಡ್ದದ್ದೆಲ್ಲ ಔಷಧಿಯಿಂದ ನಡೆಯೋದಿಲ್ಲ, ಆದ್ರೆ ಔಷಧಿಯಿಂದ ಕುಡಿದ್ರೆ ಪಾಪ ಇಲ್ಲ ಅಂತ ಹೇಳ್ತದೆ ಧರ್ಮಶಾಸ್ತ್ರ. ಯಾಕಂದ್ರೆ ಧರ್ಮಶಾಸ್ತ್ರ ಹೇಳಿದ್ದು ಬದುಕಲಿಕ್ಕೆ, ಅದೇ ಬದುಕಿಗೆ ಬೇಕಾದ ಮಾರ್ಗವನ್ನು ಹೇಳಿಕೊಡ್ತದೆ. ಆದ್ರೆ ಆ ಹೇಳಿಕೊಟ್ಟ ಆಪದ್ಧರ್ಮಗಳಿಂದ ಶಾಸ್ತ್ರ ಧರ್ಮವನ್ನು ಮಾಡ್ಕೋಬಾರ್ದು. ಧರ್ಮಶಾಸ್ತ್ರ ಆಪದ್ಧರ್ಮವನ್ನು ಹೇಳಿಕೊಟ್ಟಿರ್ತ, ಆದ್ರೆ ಆಪದ್ಧರ್ಮವನ್ನೇ ಶಾಶ್ವತ ಧರ್ಮವನ್ನು ಮಾಡಿಕೊಳ್ಳುವ ಅಪಾಯ ನಮಗೆ ಇದ್ದೇ ಇರ್ತದೆ. ಅದಕ್ಕಾಗಿ ಆ ಎಚ್ಚರಿಕೆಯನ್ನು ಹೇಳಿಕೊಡ್ತಾರೆ. ಆದ್ದರಿಂದ ಸತ್ಯ ಅಂದರೆ ಸತ್ಯಂ ಭೂತಹಿತಂ ಪ್ರೋಕ್ತಂ ಅಂತ, ಎಲ್ಲರಿಗೂ ಹಿತವಾಗುವಂತೆ ಇರೋದು ಸತ್ಯವೇ ಹೊರತು ಇದ್ದದನ್ನು ಕಂಡಂತೆ ನಡೆಯೋದಲ್ಲ. ಆಚಾರ ತಾತ್ಪರ್ಯದೊಳಗೆ ಒಂದು ದೃಷ್ಟಾಂತ ಕೊಡ್ತಾರೆ. ಕೌಶಿಕ ಗೋತ್ರದ ಒಬ್ಬ ಬ್ರಾಹ್ಮಣ ಸತ್ಯವನ್ನು ನೋಡಿದ ನರಕಕ್ಕೆ ಹೋದ ಅಂತ ದೃಷ್ಟಾಂತ ಕೊಡ್ತಾರೆ. ಒಬ್ಬ ಯುವಕ ಅವನು ಸಣ್ಣ ವಯಸ್ಸಿಗೆ ತಪಸ್ವಿ ಆಗಬೇಕು, ತಪಸ್ಸು ಮಾಡಬೇಕು ಅಂತ ಅರಣ್ಯಕ್ಕೆ ಹೋದ. ಎಲ್ಲ ಸಂಸಾರ ತ್ಯಾಗ ಮಾಡಿ ಮನೆ ಬಿಟ್ಟು ಸಂಸಾರವನ್ನು ಬಿಟ್ಟು ಅರಣ್ಯ ಮಾಡಿ ತಪಸ್ಸು ಮಾಡ್ತಾ ಇದ್ದ. ಅವನು ಹೊರ್ತಾ ಹಿಡಿದಿದ್ದ, ನಾನು ಸತ್ಯವನ್ನೇ ಮಾತಾಡ್ತೀನಿ, ಸುಳ್ಳು ಹೇಳೋದಿಲ್ಲ ಅಂತ. ಈಗ ಅವನು ಮಾಡೋ ಕಾಲಕ್ಕೆ ಅವನು ಯಾವ ಊರಿನ ಪಕ್ಕದಲ್ಲಿ ಅರಣ್ಯದಲ್ಲಿ ತಪಸ್ಸು ಮಾಡ್ತಿದ್ದ, ಆ ಊರಿನಲ್ಲಿ ದರೋಡೆಕೋರು ಬಂದು ನುಗ್ಗಿದ್ರು. ಬಂದು ಎಲ್ಲರನ್ನು ಹೊಡೆದು ಕೊಂದು ಸಂಪತ್ತು ಕಿತ್ಕೊಂಡು ಹೊಂಟಿದ್ರು, ಅವ್ರನ್ನೆಲ್ಲ ಕೊಲ್ತಾ ಇದ್ರು. ಆಗ ಒಂದು ಮನೆಯವರು ಕೆಲವರು ಅವರಿಂದ ತಪ್ಪಿಸ್ಕೊಂಡು ಅರಣ್ಯದಲ್ಲಿ ಬಂದು ಇವನ ಆಶ್ರಮದ ಹತ್ತಿರ, ಅಲ್ಲಿಗೆ ಅರಣ್ಯದಲ್ಲಿ ಗಿಡದ ಕೆಳಗೆ ಒಂದು ಅಡ್ಕೊಂಡು ಕೂತಿದ್ರು. ಅವ್ರು ಬಂದು ಕೇಳಿದ್ರು, ಇಲ್ಲಿ ಕೆಲವು ಜನ ಬಂದ್ರಲ್ಲ ನೋಡಿದ್ರಿ ನೀವು ಅಂತ. ಇವನು ವೃತ್ತ ಮಾಡಿದ ಸತ್ಯ ಹೇಳ್ತೇನೆ ವೃತ್ತ ಇತ್ತಲ್ಲ ಇವಂದು, ಇಲ್ಲಿದ್ದಾರೆ ನೋಡ್ರಿ ಅಂತ ತೋರಿಸಿದ್ರು. ಇವನ ಎದುರಿಗೆ ಅವರನ್ನು ಕೊಂದು ಹಾಕಿ ಅವ್ರದ್ದೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟು. ಆಚಾರ ತಾತ್ಪರ್ಯದಲ್ಲಿ ಮಾತು ಹೇಳ್ತಾರೆ, ಅವನಿಗೆ ಸತ್ಯ ಹೇಳಿದ್ದರಿಂದ ಪುಣ್ಯ ಬಂತ, ಅವರ ಕೊಲೆ ಮಾಡಿಸಿದ್ದಕ್ಕೆ ಪಾಪ ಬಂತ, ನರಕ ಆಯ್ತು ಅವನಿಗೆ ಅಂತ ಹೇಳ್ತಾರೆ. ಅವನಿಗೆ ನರಕ ಆಯ್ತು. ಅವಾಗ ಯಾವ ಸತ್ಯ ನನಗೆ ಗೊತ್ತಿಲ್ಲ ಅಂತ ಹೇಳಬೇಕಾಗಿತ್ತು, ನನಗೆ ಗೊತ್ತಿಲ್ಲ ನೋಡಿಲ್ಲ ಅಂತ ಹೇಳಬೇಕಾಗಿತ್ತು. ಅದೇ ಸತ್ಯ, ಸುಳ್ಳೇ ಸತ್ಯ ಆಗ. ಯಾಕಂದ್ರೆ ಸುಳ್ಳು ಯಾಕೆ ಹೇಳಬಾರ್ದು? ಸುಳ್ಳು ಹೇಳಬಾರ್ದು ಅಂತ ಮಾಡಿದ್ಯಾಕೆ ಶಾಸ್ತ್ರ? ಸುಳ್ಳು ಹೇಳಿದ್ರೆ ಜನರಿಗೆ ತೊಂದರೆ ಆಗ್ತದೆ, ರಾಷ್ಟ್ರಕ್ಕೆ ತೊಂದರೆ ಆಗ್ತದೆ, ಸಮಾಜಕ್ಕೆ ತೊಂದರೆ ಆಗ್ತದೆ ಅಂತ. ಸತ್ಯದಿಂದ ತೊಂದರೆ ಆದರೆ ಅವಾಗ ಸತ್ಯವೇ ಸುಳ್ಳು ಆಗುತ್ತೆ, ಸುಳ್ಳು ಸತ್ಯ ಆಗುತ್ತೆ. ಆದ್ದರಿಂದ ಯಥಾರ್ಥ ಭಾಷಣ ಸತ್ಯವಲ್ಲ, ಲೋಕಹಿತವಾದದ್ದು ಸತ್ಯ. ಇದು ಸತ್ಯವನ್ನು ನುಡಿಯೋದಲ್ಲ. ಆದರೆ ಇಲ್ಲಿ ಸತ್ಯ ಅಂದ್ರೆ ಏನು? ವಿಷ್ಣು ತೀರ್ಥರಂದ್ರು ಇದು ಸತ್ಯವೇ, ಯಥಾರ್ಥವಾಗಿ ಜನಕ್ಕೆ ಹಿತವಾಗುವಂತೆ ನುಡಿಯೋದು ಒಂದು ಸತ್ಯ. ಆದ್ರೆ ಇಲ್ಲಿ ಸತ್ಯ ಅಂದ್ರೆ ಏನು? ಸತ್ಯ ಅಂದ್ರೆ ಯಥಾರ್ಥ ಜ್ಞಾನ ಅಂದರು. ಯಥಾರ್ಥವಾಗಿ ಪದಾರ್ಥಗಳನ್ನು ತಿಳ್ಕೊಂಬುದು, ಅವುಗಳನ್ನ ಯಥಾರ್ಥವಾಗಿ ಉಪಾಸನೆ ಮಾಡುವುದು. ಹಾಗೆ ಸತ್ಯ ಅಂದ್ರೆ ಏನು? ಮೂರು ಹೇಳ್ತಾರೆ, ಸಮಾಧಾನ ಹೇಳ್ತಾರೆ. ಸತ್ಯ ವಸ್ತುವನ್ನು ಹೆಂಗಿದೀವಿ ಹಂಗೆ ತಿಳ್ಕೊಂಬುದು, ಹೆಂಗಿದೀವಿ ಹಂಗೆ ಅದನ್ನು ಧ್ಯಾನ ಮಾಡೋದು. ಹಾಗೆ ಯಥಾರ್ಥವಾದ ವಸ್ತುವಿಗೆ ಎಲ್ಲ ಸಮರ್ಪಣೆ ಮಾಡೋದು. ಹೀಗೆ ದೇವರು ಹೆಂಗಿದ್ದಾನೋ ಅದೇ ರೀತಿ ದೇವರನ್ನು ತಿಳಿಬೇಕು. ದೇವರು ನಮಗಿಂತ ಸರ್ವೋತ್ತಮನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ ಅಂತ ತಿಳಿಬೇಕು. ಹಾಗೆ ಧ್ಯಾನ ಮಾಡಬೇಕು. ಎಲ್ಲವನ್ನು ದೇವರಿಗೆ ಹಾಗೆ ಎಲ್ಲವನ್ನ ಸರ್ವೋತ್ತಮನ ದೇವರಿಗೆ ಅಂತ ಸಮರ್ಪಣೆ ಮಾಡಬೇಕು. ಅದಕ್ಕಾಗಿ ದೇವರಿಗೆ ಸತ್ಯ ಅಂತ ಕರೆದು, ಸತ್ಯಂ ಪರಂ ಧೀಮಹಿ, ಯಥಾರ್ಥವಾಗಿದೆ ಜ್ಞಾನ ವಿಷಯ ಅಂತ ಕರೆದದ್ದಲ್ಲಿ. ಸತ್ಯವನ್ನು ಮಾತಾಡೋದು ಅಂತ ಅನ್ನೋದು ದೇವರಿಗೆ ಏನು ಸಂಬಂಧ? ಸತ್ಯ ಹೇಳೋದು ಸುಳ್ಳು ಹೇಳೋದು ಅದರಿಂದ ಏನು ದೇವರಿಗೇನು ಹಾನಿ ಆಗೋದಿಲ್ಲ. ನಾವು ಸುಳ್ಳು ಹೇಳಿದ್ರೆ ನಮ್ಮ ಪಾಪ ಬರ್ತದೆ, ಅದ್ರ ದೇವರಿಗೇನು ಸುಳ್ಳು ಪಾಪ ಪುಣ್ಯಗಳ ಪ್ರಶ್ನೆನೇ ಇಲ್ಲ. ಹಾಗಾಗಿ ಸತ್ಯ ಅಂದರೆ ಯಥಾರ್ಥ ಜ್ಞಾನ ಅಂತೇಳಿ, ಸತ್ಯಂ ಪರಂ ಧೀಮಹಿ ಅಂದರೆ ಯಥಾರ್ಥ ಜ್ಞಾನ ವಿಷಯನಾದ ಪರಮಾತ್ಮ, ಅವನನ್ನು ತಿಳಿದು ಅವನನ್ನು ಉಪಾಸನೆ ಮಾಡುವುದೇ ಸತ್ಯ. ಸತ್ಯ ಅಂತನೂ ಭಾಗವತ ಧರ್ಮ ಅಂತ ಹೇಳಿದರು. ಇಲ್ಲಿ ಮುಂದಿನದ್ದು ಅಭಯ ಅಂತ ಹೇಳ್ತಾರೆ. ಅಭಯ ಅಂದ್ರೇನು? ಯಾರಿಗೂ ತೊಂದರೆ ಮಾಡದೇ ಇರೋದು, ಭಯವನ್ನು ಉಂಟು ಮಾಡದೇ ಇರೋದು. ಇನ್ನೊಬ್ಬರಿಗೆ ಭಯವನ್ನು ಉಂಟು ಮಾಡೋದ್ರೊಳಗೆ ಆನಂದ ಜಾಸ್ತಿ ಇರುತ್ತೆ. ಕೆಲವರು ಉದ್ದೇಶಪೂರ್ವಕವಾಗಿ ಮಾಡ್ತಾರೆ, ಕೆಲವ್ರಿಗೆ ಮಾಡಬೇಕು ಅಂತ ಉದ್ದೇಶ ಇರೋದಿಲ್ಲ. ಸುಮ್ಮನೆ ಹೋಗ್ತಾನೆ ಒಂದು ಅರಿವು ಹೋಗೋದು, ಒಂದೇನೋ ಸಫಲ ಮಾಡೋದು, ಒಂದೇನೋ ಗದ್ದಲ ಮಾಡೋದು, ಇದನ್ನು ಮಾಡೋದು, ಹೀಗೆಲ್ಲ ಮಾಡ್ತಿರ್ತಾರೆ. ಅದೊಂಥರ ಸ್ಯಾಡಿಸಮ್. ಇನ್ನೊಬ್ಬರಿಗೆ ತೊಂದರೆ ಆದಾಗ ಸಂತೋಷ ಪಡೋದು. ಮಹಾಭಾರತದಲ್ಲಿ ಮಾತನ್ನು ಹೇಳ್ತಾರೆ. ಕೆಲವರಿಗೆ ಫೋಬಿಯಾ ಇರ್ತದೆ.
ವಾಟರ್ ಫೋಬಿಯಾ ಅಂತ. ನೀರು ನೋಡಿದ್ರೆ ತಲೆ ತಿರುಗಿ ಬೀಳ್ತಾರ. ನೀರು ನೋಡಿದರೆ ತಲೆ ತಿರುಗಿ ಬಿದ್ದು ಹೋಗ್ಬಿಡ್ತಾರೆ. ಎಚ್ಚರ ತಪ್ಪು. ಕೆಲವರಿಗೆ ಬೆಂಕಿ ನೋಡಿದ್ರೆ ಫೋಬಿಯಾ ಇರ್ತದೆ. ಬೆಂಕಿ ನೋಡಿದರೆ ತಲೆ ತಿರುಗಿ ಬೀಳ್ತಾರೆ, ಎಚ್ಚರ ತಪ್ಪು ಹೋಗುತ್ತೆ. ಕೆಲವ್ರಿಗೆ ಮೇಲೆ ಹತ್ತಿದ್ರೆ ತಲೆ ತಿರುಗಿ ಬಿದ್ದು ಹೋಗ್ತಾರೆ, ಅದೊಂದು ಫೋಬಿಯಾ ಇರ್ತದೆ. ಹಿಂಗಾಗಿರ್ತದೆ. ರುದ್ರದೇವರು ಹೇಳ್ತಾರೆ, ಜನ್ಮಾಂತರದಲ್ಲಿ ಒಬ್ಬನು ಮೇಲಿಂದ ಯಾರನ್ನ ಕೆಡಿ ದೂಡಿದ್ದ, ಅದಕ್ಕಾಗವನಿಗೆ ಮೇಲಿಂದ ಬೀಳೋ ಫೋಬಿಯಾ ಇದೆ. ನೀರಿನಿಂದ ಫೋಬಿಯಾ ಹಾಕಿದ್ರೆ ಯಾರನ್ನೂ ನೀರೊಳಗೆ ದೂಡಿ ಸಂತೋಷ ಪಟ್ಟಿದ್ದವ, ಅದಕ್ಕಾಗಿ ಅವನಿಗೆ ನೀರಿನ ಫೋಬಿಯಾ, ನೀರಿನ ಭಯ ಇದೆ. ಯಾರನ್ನೂ ಅಗ್ನಿ ಒಳಗೆ ದೂಡಿದ್ದವ, ಅದರಿಂದ ಅವನಿಗೆ ಅಗ್ನಿಯಿಂದ ಭಯ ಇದೆ, ಅಗ್ನಿ ಫೋಬಿಯಾ ಇದೆ. ಹಾಗಾಗಿ ಯಾರು ಭಾಳ ಭಯಸ್ಥರಿರ್ತಾರಲ್ಲ, ಹೊರಗೆ ಬರಲಿಕ್ಕೆ ಹೆದರಿ ಪ್ರಾಣಿ ಭಯ ಇರ್ತಾರಲ್ಲ, ಯಾರಿಗೆ ತಾವು ಮನೆಯಲ್ಲಿದ್ದು ಸಾಕಿದ ನಾಯಿ ಪ್ರಾಣಿ ಮುಂತಾದವುಗಳನ್ನು ಇನ್ನೊಬ್ಬರ ಮೇಲೆ ಬಿಟ್ಟು ಭಯ ಪಡಿಸ್ತಾರಲ್ಲ, ಅವರು ಭಾರಿ ಭಯವುಳ್ಳ ಜೀವರಾಗಿ ಹುಡುಕ್ತಾರೆ. ಅದರ ಫಲ ಅಂತ ಮಹಾಭಾರತ ಹೇಳ್ತಾರೆ. ಹಾಗಾಗಿ ಅಭಯ ದೊಡ್ಡ ಧರ್ಮ. ದಾನಗಳಲ್ಲಿ ಬಹಳ ಶ್ರೇಷ್ಠವಾದ ದಾನ ಯಾವುದು? ಅನ್ನದಾನ ಅಂತೀವಿ, ವಿದ್ಯಾದಾನ ಅಂತೀವಿ, ನೀರಿನ ದಾನ ಅಂತೀವಿ. ಒಂದೊಂದು ಕಾಲಕ್ಕೆ ಒಂದೊಂದು ಹೇಳ್ತೀವಿ ನಾವು. ಚೈತ್ರ ಮಾಸ ಬಂದರೆ, ವೈಶಾಖ ಮಾಸ ಬಂದರೆ ನೀರಿನ ದಾನ ಬಹಳ ಶ್ರೇಷ್ಠ ಅಂತೀವಿ. ಕಾರ್ತಿಕ ಮಾಸ ಬಂದರೆ ದೀಪದಾನ ಬಹಳ ಶ್ರೇಷ್ಠ ಅಂತೀವಿ. ಅಲ್ಲಿ ಹೇಳಿರ್ತಾರೆ, ಹೇಳ್ತೀವಿ. ಎಲ್ಲವೂ ಶ್ರೇಷ್ಠವೇ. ಅದರ ದಾನಕ್ಕೆ ಶ್ರೇಷ್ಠತೆ ಉಂಟೇ ಉಂಟು. ಅದರ ಅತಿ ಹೆಚ್ಚು ಉತ್ತಮವಾದ ದಾನ ಯಾವುದು? ಅಭಯದಾನ. ಅದಕ್ಕೆ ಸನ್ಯಾಸಾಶ್ರಮ ಬಹಳ ಶ್ರೇಷ್ಠ. ಯಾಕೆ ಅಂತಂದರೆ, ಸನ್ಯಾಸಿ ಆದವ ಯಾರಿಗೂ ಭಯ ಉಂಟು ಮಾಡಬಾರ್ದು. ಸರ್ವೇಭ್ಯೋ ಅಭಯಂ ದತ್ವ ವಿರಕ್ತ ಪ್ರವ್ರಜೇದ್ಧರಿಂ. ನನ್ನಿಂದ ಯಾರಿಗೂ ತೊಂದರೆ ಆಗೋದಿಲ್ಲ. ಇನ್ಮೇಲೆ ನನಗೆ ಯಾರು ತೊಂದರೆ ಕೊಟ್ಟರು ನಾನು ಅವ್ರಿಗೆ ತೊಂದರೆ ಕೊಡೋದಿಲ್ಲ. ನನಗೆ ಹೊಡೆದ್ರು ನಾನು ಹೊಡೆಯೋದಿಲ್ಲ, ನಂಗೆ ಬೈದರೂ ನಾನು ಅವರಿಗೆ ಬೈಯೋದಿಲ್ಲ. ಇದು ಸನ್ಯಾಸಿಯ ಸಂಕಲ್ಪ. ಈ ಸಂಕಲ್ಪ ಮಾಡಿ ಸರ್ವಸ್ವತ್ಯಾಗ ಮಾಡಿ ಯಾರಿಗೂ ನಾನೇನು ತಿರುಗಿ ಭಯ ಉಂಟು ಹಿಂಸೆ ಮಾಡೋದಿಲ್ಲ ಅನ್ಕೊಂಡು ಹೋಗಿರ್ತಾನೆ ಸನ್ಯಾಸಿ. ಆದ್ದರಿಂದ ಸನ್ಯಾಸಿಗಳಿಗೆ ಭಯದಿಂದ ಬೈತಾರೆ, ಎಲ್ಲರೂ ಬೈಸ್ಕೊಂಡು ಸುಮ್ಮನಿರ್ತಾರೆ ಅಂತ. ಇದು ಸನ್ಯಾಸಿಯ ಲಕ್ಷಣ. ಯಾರು ಹಿಂಗಿದ್ದಾರೆ ಯಾರು ಹಿಂಗಿಲ್ಲ ಅಂತ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಹಂಗಿದ್ರೆ ಅವ್ರು ನಿಜವಾದ ಸನ್ಯಾಸಿಗಳು, ಹಂಗಿಲ್ಲ ಅಂದರೆ ಅಲ್ಲಿ ನಿಜವಾದ ಸನ್ಯಾಸದ ಲಕ್ಷಣಗಳಿಲ್ಲ ಅಂತ ಅರ್ಥ. ಹಾಗಾಗಿ ಅಭಯ ಇದೆ. ಅದರಿಂದ ಎಲ್ಲರಿಗೂ ಅಭಯ ಬೇಕು. ಎಲ್ಲ ಪ್ರಾಣಿಗಳು ಏನನ್ನು ಬಯಸ್ತದೆ? ಭಯ ಇಲ್ಲೇ ಇರಬೇಕು, ಭಯ ಇಲ್ಲೇ ಬದುಕಬೇಕು. ಎಲ್ಲ ಪ್ರಾಣಿಗಳು ಬಯಸೋದು ಅದನ್ನು. ಉಪವಾಸ ಇದ್ರೂ ಅಡ್ಡಿ ಇಲ್ಲ ನೋಡ್ರಿ. ಹೆದರಿಕೆ ಇರಬಾರ್ದು, ಭಯ ಇರಬಾರ್ದು. ಬದುಕು ಸುಖವಾಗಿರಬೇಕು ಅಂತ. ಗಂಜಿ ಕುಡಿದ್ರೂ ಅಡ್ಡಿ ಇಲ್ಲ, ನಿಶ್ಚಿಂತೆಯಿಂದ ಬದುಕಬೇಕು. ಚಿಂತೆ ಭಯ ಇರಬಾರ್ದು ನಮಗೆ. ದಿನ ಗಂಜಿ ಕುಡಿತಿದ್ದ, ಇದನ್ನು ಮಾಡ್ತಿದ್ದ. ಆಚಾರ್ಯ ಪಾಯಸ ಮಾಡಿಸ್ತಾ ಇದ್ದೆ, ಎಲ್ಲ ಶಾವಿಗೆ ಪಾಯಸ ಮಾಡೀವಿ, ಎಲ್ಲ ತಯಾರಾಗಿದೆ. ಬೇಕಾದಷ್ಟು ಶಾವಿಗೆ ಹಾಕಿ, ಹಾಲು ಹಾಕಿ, ಅಪ್ಪಿಗೆ ಎಲ್ಲ ಹಾಕಿ, ಹೂವು ಹಾಕಿ ಎಲ್ಲ ಮಾಡಿ ಪಾಯಸ ಮಾಡೀವಿ. ಮಾಡೋ ಕಾಲಕ್ಕೆ ಸ್ವಲ್ಪ ಹುಷಾಬಿದ್ದೆ. ಟೆಸ್ಟ್ ಮಾಡಿಸಿವಿ, ಡಾಕ್ಟರ್ ಸ್ವಲ್ಪ ಪ್ರಮಾಣದಲ್ಲಿ ಬಿದ್ದಿದೆ, ಅದರಿಂದ ಏನಾಗೋದಿಲ್ಲ ಅಂತ ಹೇಳ್ಯಾರೆ. ತಿಂತೀರೇನು ಅಂದರೆ ಬೇಡ, ನಮ್ಗೆ ಗಂಜಿ ಕುಡ್ದು ಆರಾಮಿದ್ದೀವಿ, ನಿನ್ನ ಪಾಯಸ ನೀನೇ ಇಟ್ಕೊಂತ. ಯಾಕೆಂದ್ರೆ ಅದರಿಂದ ಉಂಟಾಗೋ ಭಯಕ್ಕೆ ನಾನು ಯಾಕೆ ಅದನ್ನ ಯಾಕೆ ನಾನು ತಗೋಬೇಕು? ಹೀಗೆ ಎಲ್ಲರೂ ಬಯಸೋದು ಅಭಯ. ಎಲ್ಲ ಎಲ್ಲ ಪ್ರಾಣಿಗಳಿಗೆ ಅಭಯ ಬೇಕು. ಮನುಷ್ಯ ಲಗ್ನ ಮಾಡ್ಕೊಂಡು ಹೆಂಡತಿ ಬೇಕು ಅಂತ ಬಯಸೋದು ಯಾಕೆ? ಊಟ ಚಿಂತೆ ಭಯ ಇಲ್ಲ, ಮಾಡಿ ಹಾಕ್ತಾಳೆ ಅಂತ. ಹೆಂಡತಿ ಗಂಡ ಬೇಕು ಅನ್ನೋದು ಯಾಕೆ? ನಾಳೆಗೆ ಏನೊಂದು ಚಿಂತೆ ಇಲ್ಲ, ದುಡ್ಕೊಂಬಂದು ತಂದು ಹಾಕ್ತಾನೆ, ಭಯ ಇಲ್ಲೇ ಬದುಕಬಹುದು ಅಂತ. ಮಕ್ಕಳು ತಂದೆ ತಾಯಿನ ಬಯಸೋದು ಯಾಕೆ? ನಮ್ಮ ಚಿಕ್ಕ ವಯಸ್ಸಲ್ಲಿ ಭಯ ಇಲ್ಲೇ ಅನಾಥರಾಗದೇ ಇದ್ದಂತ ರಕ್ಷಣೆ ಮಾಡ್ತಾರೆ, ಭಯ ಇಲ್ಲೇ ಬದುಕಬೇಕು ಅಂತ. ಮುದುಕರು ಮಕ್ಕಳನ್ನ ಬಯಸ್ತಾರೆ ಯಾಕೆ? ಕೊನೆ ಕಾಲಕ್ಕೆ ಭಯ ಇಲ್ಲದಂತ ರಕ್ಷಣೆ ಮಾಡ್ತಾರೆ ಅಂತ. ಅಂತೂ ಭಯ ಕಳ್ಕೊಂಬೋದಕ್ಕೆ ಒಬ್ಬರಿಗೊಬ್ಬರು ಆಶ್ರಯ ಬರೋದು. ಪ್ರಾಣಿಗಳು ಮನೆ ಕಟ್ಟೋದು ಯಾಕೆ? ಗೂಡು ಕಟ್ಟೋದು ಯಾಕೆ? ಭಯ ಇಲ್ಲ, ಅಲ್ಲಿ ವಾಸ ಮಾಡಬೇಕು ಅಂತ. ಹೀಗೆ ಎಲ್ಲರಿಗೂ ಅಪೇಕ್ಷಿತವಾದದ್ದು ಅಭಯ. ಭಯ ಇಲ್ಲೇ ಬದುಕಬೇಕು ಅಂತ. ಹಾಗಾಗಿ ಅಭಯವನ್ನು ಕೊಡೋದು ಬಹಳ ದೊಡ್ಡ ದಾನ. ಅಭಯವನ್ನು ಕೊಡೋದು ಬಹಳ ದೊಡ್ಡ ಸಾಧನೆ. ಯಾರಿಗೂ ತೊಂದರೆ ಕೊಡದೇ ಇರೋದು. ಆದರೆ ಯಾರಿಗೂ ತೊಂದರೆ ಕೊಡದೇ ಇರೋದು ಅಂತ ಅನ್ನೋದು ಬ್ರಾಹ್ಮಣರಿಗೆ ಮಾತ್ರ. ಎಲ್ಲರೂ ಈ ಕೆಲಸ ಮಾಡುವಂಗಿಲ್ಲ. ಕ್ಷತ್ರಿಯರು ದುಷ್ಟನಿಗೆ ಅವ್ರಿಗೆ ದಂಡನೆ ಮಾಡಬೇಕು, ದಂಡನೆ ಕೊಡಬೇಕು, ಏನಾದರೂ ಮಾಡ್ಕೊಳ್ಳಿ ಅಂತ ಕೊಡುವಂಗಿಲ್ಲ. ಅಧಿಕಾರದಲ್ಲಿದ್ದವ ನಾನು ಕ್ಷಮೆ ಮಾಡ್ತೀನಿ ಅಂತ ಅಹಿಂಸಾ ಪರಮೋ ಧರ್ಮ ಅಂತ ಹೊರಟದ್ದು ನೋಡಿದ್ವಲ್ಲ ನಾವು. ಹೀಗಾಯಿತು ಪರಿಸ್ಥಿತಿ. 2000 ವರ್ಷ ನಮ್ಮ ದೇಶ ಗುಲಾಮ ಆಯಿತು. ಇದು ಅತಿ ಅಹಿಂಸೆಯನ್ನು
ತಪ್ಪಾಗಿ ತಿಳಿದು ಆಚರಣೆ ಮಾಡಿದ್ರ ಪರಿಣಾಮ ಆಯಿತು. ಹಾಗಾಗಿ ಅಹಿಂಸಾ ಅಸಾಧು ಹಿಂಸಾ ಸ್ಯಾತ್ ಅಂದ್ರೆ ಅದಕ್ಕೆ ಅಸಜ್ಜನರಿಗೆ ಹಿಂಸೆ ಕೊಡೋದೇ ಅಹಿಂಸೆ. ಅಂದ್ರೆ ಅಸಾಧು ಅಂತ ಅರ್ಥ ಅಲ್ಲಿ. ಅಹಿಂಸಾದೊಳಗೆ ಅಂದರೆ ಅಸಾಧು. ಅವ್ರಿಗೆ ಹಿಂಸೆ ಕೊಟ್ಟರೆ ಜಗತ್ತು ಕ್ಷೇಮದಿಂದ ಇರ್ತದೆ. ಒಬ್ಬ ಕಳ್ಳನ ಜೈಲೊಳಗೆ ಹಾಕಿದರೆ ಸಾವಿರಾರು ಜನ ಸುಖವಾಗಿರ್ತಾರೆ. ಆದ್ದರಿಂದ ಅದು ಅಹಿಂಸೆ. ಆದ್ದರಿಂದ ಸತ್ಯಂ ಶಿಕ್ಷೇತ್ ಅಭಯಂ ಶಿಕ್ಷೇತ್ ಅಂತ ಹೇಳಿದ್ರೆ ಅಭಯ, ಇದು ಅಭಯ ಎಲ್ಲ ಪ್ರಾಣಿಗಳೇ ಮಾಡೋದು. ದಂಡನ್ಯಾಸ ಪರಂ ದಾನಂ ಅಂತ ಹೇಳಿದರು. ಅದರಿಂದ ಕೊನೆಗೆ ಅಭಯ ಅಂದ್ರೆ ಏನು? ಅಭಯ ಇಷ್ಟೆಲ್ಲ ಆಯಿತು, ನಿಜವಾಗಿ ಅಭಯ ಎಲ್ಲಿದೆ? ಅಭಯ ಅಂದ್ರೆ ಮೋಕ್ಷ. ಭಯ ಇಲ್ಲದೆ ಇರುವ ಸ್ಥಾನ ಯಾವುದೂ ಇಲ್ಲ. ಎಲ್ಲ ಕಡೆಗೆ ಭಯ ಇದೆ. ಸ್ವರ್ಗದಲ್ಲೂ ಭಯ ಇದೆ. ಸ್ವರ್ಗದಲ್ಲೂ ಭಯ ಇದೆ. ಸ್ವರ್ಗದಲ್ಲಿ ಏನು ಭಯ? ಪತನದ ಭಯ. ಸ್ವರ್ಗದಲ್ಲಿರುವ ದೇವತೆಗಳಿಗೆ ದೈತ್ಯ ಭಯ ಇದೆ, ತಮ್ಮ ಸ್ಥಾನ ಕಳ್ಕೋತಾರೆ ಅಂತ. ಇಲ್ಲಿ ಪುಣ್ಯ ಸಂಪಾದನೆ ಮಾಡಿ ಸ್ವರ್ಗಕ್ಕೆ ಹೋದವನಿಗೆ ಏನು ದೈತ್ಯ ಭಯ ಇಲ್ಲ. ಅವನಿಗೆ ಸ್ವರ್ಗ ಯಾರ ಕೈಯಾಗಿದ್ರೇನು? ಟೂರಿಸ್ಟ್ ವೀಸಾದವ ಟಿಕೆಟ್ ತೊಗೊಂಡು ಹೋದವನಿಗೆ ಅಮೆರಿಕಕ್ಕೆ ಟ್ರಂಪ್ ಇದ್ರೇನೋ ಮತ್ತೊಬ್ರು ಇದ್ರೇನೋ ಅಡ್ಡಾಡ್ಕೊಂಡು ಬಂದ್ಬಿಡ್ತಾನ. ಅಲ್ಲೇ ಇದ್ದವರಿಗೆ ಸರ್ಕಾರ ಯಾರ್ದು ಏನು ಚಿಂತೆ ಮಾಡ್ತಾರೆ, ನಮ್ಮ ಪಾಲಿಸಿ ಬದಲು ಮಾಡಿ ನಾವು ಬದುಕೋದು ಹೆಂಗೆ ಅಂತ ಹೇಳಿ. ಹಂಗಾಗಿ ಸ್ವರ್ಗಕ್ಕೆ ನಾವೆಲ್ಲ ಟೂರಿಸ್ಟ್ ವೀಸಾದ ಮೇಲೆ ಹೋಗೋರು. ಕೆಲಸ ಮುಗಿದ ಮೇಲೆ ನಮ್ಮನ್ನು ದೂಡಿ ಬಿಡ್ತಾರೆ. ಹಾಗಾಗಿ ಸ್ವರ್ಗದಲ್ಲಿದ್ದವರಿಗೆ ದೈತ್ಯರ ಭಯ ದೇವತೆಗಳಿಗಿದೆ, ನಮಗೇನಿಲ್ಲ. ನಮಗೆ ಭಯ ಯಾವುದು? ಸ್ವರ್ಗದ ಪುಣ್ಯ ಮುಗಿದ ಕೂಡಲೇ ಮತ್ತೆ ಕೆಳಗೆ ದೂಡ್ತಾರೆ ಅಂತ ಸ್ವರ್ಗದಕ್ಕೆ ಪತನದ ಭಯ ಇದೆ. ಹಾಗಾಗಿ ದುಃಖ ಇಲ್ಲದ, ಭಯ ಇಲ್ಲದ ಸುಖ ಎಲ್ಲೂ ಇಲ್ಲ. ಅದರಿಂದ ಅಭಯ ಅಂತಂದ್ರೆ ಮೋಕ್ಷ. ಅಭಯಂ ಪ್ರತಿಷ್ಠಾಂ ವಿಂದತೆ ಅಂತ. ಅಭಯ ಅಂದ್ರೆ ಮೋಕ್ಷ. ಎಂದಿಗೂ ಮತ್ತೆ ತಿರುಗಬಾರದ, ಭಯವಿಲ್ಲದ ನಿದ್ರೆಯೂ ಅಲ್ಲಿಲ್ಲ, ಲೋಗೋಪದ್ರವಗಳು ಇಲ್ಲ, ದುಷ್ಟರಿಲ್ಲ, ನೀಚರಿಲ್ಲ, ಚಾಡಿ ಹೇಳೋರಿಲ್ಲ, ತೊಂದರೆ ಕೊಡೋರಿಲ್ಲ, ನಮ್ಮನ್ನು ಹೊಟ್ಟೆ ಹುರ್ಕೊಂಬರಿಲ್ಲ, ಏನೂ ಇಲ್ಲ ಅಲ್ಲಿ. ಅಂತಹ ಅಭಯ ಅಂತ ಅನ್ನೋದು ಮೋಕ್ಷ. ಹಾಗಾಗಿ ಅಭಯಂ ಶಿಕ್ಷೆ ತಂದರೆ ಆ ಮೋಕ್ಷಕ್ಕಾಗಿ ಪ್ರಯತ್ನ ಮಾಡಬೇಕು ಅಂತ ಅನ್ನೋದು ಅಭಯ. ಉತ್ತಮವಾದ ಅರ್ಥ. ಶಮದಮ ಉಪಿ ಶಿಕ್ಷೇತ್. ಶಮದಮಗಳು, ಶಮ ಅಂದರೆ ಮನ್ನಿಷ್ಠತಾ ಬುದ್ಧೇಹೇ ಅಂತ ಹೇಳಿದ್ದಾರೆ ಆಚಾರ್ಯರು. ಅಂದರೆ ಬುದ್ಧಿಯನ್ನು ಭಗವಂತನಲ್ಲೇ ಇಡು, ಅದೇ ಶಾಂತಿ. ಶಮ ಅಂದರೆ ಶಾಂತಿ ಅಂತ ಅರ್ಥ. ಶಾಂತಿ ಉಪೈತಿ ಶಾಂತಿಂ ಅಂತಾರೆ. ಆದ್ದರಿಂದ ಶಮ. ದಮ ಅಂದರೆ ಇಂದ್ರಿಯ ನಿಗ್ರಹ. ದಮ ಅಂದರೆ ದಮನ ಮಾಡುವುದು. ದಮ ಅಂದರೆ ದಮನ, ಇಂದ್ರಿಯಗಳನ್ನು ದಮನ ಮಾಡುವುದು. ದಮನ ಮಾಡಿ ನಿಗ್ರಹದಲ್ಲಿ ಇಟ್ಕೊಂಬೋದು. ಹಾಗಾಗಿ ದಮ ಅಂದರೆ ಇಂದ್ರಿಯ ನಿಗ್ರಹ. ದಮದಿಂದಲೇ ಶಮ. ಇಂದ್ರಿಯ ನಿಗ್ರಹ ಮಾಡಿದರೆ ಶಾಂತಿಯಿಂದ ಇರಲಿಕ್ಕಾಗತ್ತೆ. ಇಂದ್ರಿಯಗಳಿಗೆ ಬೇಕಾದನ್ನು ಕೊಡ್ತಾ ಹೋದ್ರೆ ಶಾಂತಿಯಿಂದ ಇರ್ಲಿಕ್ಕೆ ಬಿಡೋದಿಲ್ಲ. ಆದ್ದರಿಂದ ಈ ಶಮದಮಗಳನ್ನು ಹೇಳಿ ಪೌರೋಧ ಸಂಹೃಷ್ಯತಿ ಏನ ದುರ್ಮತಿ ಅಂತ ಅನೇಕ ವಾಕ್ಯಗಳನ್ನು ಕೊಡ್ತಾ ಶಮದಮಗಳನ್ನು ಹೇಳ್ತಾ. ಶಮ ಅಂತಂದರೆ ಯಾವಾಗಲೂ ಮನಸ್ಸನ್ನು ಭಗವಂತನಲ್ಲಿ ತೊಡಗಿಸೋದು. ದಮ ಅಂದರೆ ಇಂದ್ರಿಯಗಳನ್ನು ವಶದಲ್ಲಿ ಇಟ್ಕೊಂಬೋದು. ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಂಡು ಆ ಇಂದ್ರಿಯಗಳನ್ನು ಭಗವಂತನ ಸೇವಾವೃತ್ತಿಯಲ್ಲೇ ತೊಡಗಿಸು. ಭಗವಂತನ ಸೇವಾವೃತ್ತಿಯಲ್ಲಿ ತೊಡಗುವಂತೆ ಮಾಡೋದು. ಇಲ್ಲದೆ ಇದ್ದರೆ ಇಂದ್ರಿಯಗಳು ಎಲ್ಲೆಲ್ಲೂ ಓಡಿ ಹೋಗಿಬಿಡ್ತದೆ. ಆದ್ದರಿಂದ ಇಲ್ಲಿ ಎಲ್ಲಿ ಸಂಸಾರದ ಭಯ ಇಲ್ಲವೋ ಅಲ್ಲಿ ಶಮ ಇದ್ದೇ ಇರ್ತದೆ. ಮೋಕ್ಷ, ಮೋಕ್ಷದಲ್ಲಿ ಭಯ ಇಲ್ಲ, ಅಲ್ಲಿ ಶಮ ಇದೆ. ಯಾವಾಗಲೂ ಮನಸ್ಸು ಭಗವಂತನ ಕಡೆಗೆ ಹೋಗ್ತದೆ. ಮೋಕ್ಷದಲ್ಲಿ ಇಂದ್ರಿಯಗಳ ಕೆಟ್ಟದನ್ನು ಬಯಸೋದಿಲ್ಲ, ಯಾವುದನ್ನು ದುಷ್ಟವಾದನ್ನು ಬಯಸೋದಿಲ್ಲ. ದುಷ್ಟವಾದದ್ದನ್ನಲ್ಲ, ತನಗೆ ಯೋಗ್ಯವಲ್ಲದೆ ಇದ್ದನ್ನು ಬಯಸೋದಿಲ್ಲ. ಮೋಕ್ಷದ ಬಗ್ಗೆ ಹೇಳೋ ಕಾಲಕ್ಕೆ ಜಗದ್ವ್ಯಾಪಾರ ವರ್ಜಂಚ ಅಂತ ಸೂತ್ರ, ಬ್ರಹ್ಮಸೂತ್ರದಲ್ಲಿ ಜಗದ್ವ್ಯಾಪಾರ ವರ್ಜಂ ಅಂತ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಪ್ರಸಕ್ತಿ ಏನು ಬಂದಿತ್ತು ಅಂದರೆ ಮೋಕ್ಷದೊಳಗಿದ್ದವರು ಏನು ಅಪೇಕ್ಷೆ ಪಡ್ತಾರೋ ಎಲ್ಲ ಆಗ್ತದೆ.
ಕಾಮಾನ್ನಿ ಕಾಮರೂಪ್ಯನು ಸಂಚರನ್ ಅಂತ ವೇದ ಹೇಳುತ್ತೆ. ಕಾಮಾನ್ನಿ, ಕಾಮ ಅಂದ್ರೆ ಇಚ್ಛೆ, ಕಾಮಾನ್ನಿ ತನ್ನ ಇಚ್ಛೆ ಬಂದದ್ದನ್ನು ನಾನು ಏನು ಬೇಕು ಅಂತ ಅದು ಭೋಗ ಸಿಗ್ತದ ಅವನಿಗೆ. ಕಾಮಾನ್ನಿ ಕಾಮರೂಪಿ, ಏನು ರೂಪ ಬೇಕು ಅಂತ ನಾ ರೂಪ ಬರ್ತದ ಅವನಿಗೆ. 2 ಕೈ ಬೇಕು, 2 ಕೈ ಇದೆ. 4 ಕೈ ಬೇಕು, 4 ಕೈ ಬಂತು. 10 ಕೈ ಬೇಕು, 10 ಕೈ ಬಂತು. ಪುರುಷ ಇದ್ದ ಪುರುಷನಾಗಿದ್ದ, ಸ್ತ್ರೀಯಾಗಿ ಕಾಣಬೇಕು ಅಂತ ಸ್ತ್ರೀಯಾಗಿ ಕಂಡ. ಹೀಗೆ ಏನೇನು ಅಪೇಕ್ಷೆ ಪಡ್ತಾನೋ ಆ ಎಲ್ಲ ಶರೀರಗಳೇ ಬರ್ತದೆ. ಕಾಮಾನ್ನಿ ಕಾಮರೂಪಿ ಅನ್ನೋ ಸಂಚಾರ. ಕಾಮ ತನಗೆ ಅಪೇಕ್ಷಿತವಾದ ಅನ್ನವನ್ನು ಭೋಗ ಮಾಡ್ತಾ ತನಗೆ ಅಪೇಕ್ಷಿತವಾದ ರೂಪಗಳನ್ನು ಹಾಕ್ಕೊಂಡು ತಿಂತಾನೆ. ಹಾಗಾಗಿ ಮುಕ್ತರಾದವರು ಬಯಸಿದ್ದ ಆಗೋದಿಲ್ಲ ಅಂತಿಲ್ಲ. ಎಲ್ಲ ಇಚ್ಛೆ ಆಗ್ತದೆ, ಎಲ್ಲ ಇಚ್ಛೆ ಪೂರ್ತಿ ಆಗ್ತದೆ. ಮುಕ್ತರ ಎಲ್ಲ ಇಚ್ಛೆನೂ ಪೂರ್ತಿ ಆಗ್ತದೆ ಅಂತ ವೇದ ಹೇಳ್ತು. ಆವಾಗ ಪ್ರಶ್ನೆ ಬಂತು, ಹಾಗಾದ್ರೆ ಮುಕ್ತನಾದವ ನಾ ದೇವರಾಗಬೇಕು ಅಂದ್ರೆ, ನಾ ದೇವರಾಗಬೇಕು ಅಂದ್ರೆ ಆಗತ್ತೋ? ಆಗೋದಿಲ್ಲ. ಜಗನ್ನಿಯಮನ ನಾನೇ ಮಾಡ್ತೀನಿ ಅಂದ್ರೆ ಸಿಗೋದಿಲ್ಲ. ಜಗದ್ವ್ಯಾಪಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅವನಿಗೆ. ಜಗದ್ವ್ಯಾಪಾರ ವರ್ಜಂ ಅಂತ ಹೇಳಿದ್ರು. ಮುಕ್ತನಾದವ ಅನ್ಕೊಂಡ ಇಷ್ಟು ವರ್ಷ ದೇವ್ರ ಸೃಷ್ಟಿ ಮಾಡ್ಯಾನಂತೆ, ಈ ಪ್ರಳಯ ಬರುವ ಸೃಷ್ಟಿ ಕಾಲಕ್ಕೆ ನಾನೇ ಸೃಷ್ಟಿ ಮಾಡ್ಬೇಕು ಜಗತ್ತನ್ನು ಅನ್ಕೊಂಡ್ರೆ ಬರುವುದಿಲ್ಲ. ಅಲ್ಲ, ಹಂಗಾದ್ರೆ ಮೋಕ್ಷದೊಳಗೆ ಅವ್ರು ಅಪೇಕ್ಷೆ ಪಟ್ಟದ್ದೆಲ್ಲ ಸಿಗೋದಿಲ್ಲ ಅಂತ ಆಯ್ತಲ್ಲ. ಅವ್ರು ಅಪೇಕ್ಷೆ ಪಟ್ಟದ್ದೆಲ್ಲ ಸಿಗೋದಿಲ್ಲ ಅಂತ ಆಯ್ತಲ್ಲ. ಮತ್ತೆ ಇದು ಸಿಗೋದಿಲ್ಲ ಅಂತಂದ್ರೆ, ಇದು ಸಿಗೋದಿಲ್ಲ ಅಂತ ಅನ್ನೋದು ನಿಜ. ಆದರೆ ಮೋಕ್ಷದಲ್ಲಿದ್ದವರು ಇದನ್ನು ಅಪೇಕ್ಷೆ ಮಾಡೋದೇ. ಮೋಕ್ಷದಲ್ಲಿದ್ದವರು ತನ್ನ ಯೋಗ್ಯತೆಗೆ ಮೀರಿದ್ದನ್ನ ಅವರು ಅಪೇಕ್ಷೆ ಮಾಡೋದೇ. ಆದ್ದರಿಂದ ಮೋಕ್ಷದ ದುಃಖ ಇಲ್ಲ. ಇಲ್ಲಿ ತನ್ನ ಯೋಗ್ಯತೆಗೆ ಮೀರಿದ್ದನ್ನು ಅಪೇಕ್ಷೆ ಪಟ್ಟು ದುಃಖ ಪಡ್ತಾನೆ ಮನುಷ್ಯ. 20,000 ರೂಪಾಯಿ ಪಗಾರ ಇದೆ, 1 ಕೋಟಿ ರೂಪಾಯಿ ಕಾರ್ ತಗೋಬೇಕು ಅಂತ. 20-30,000 ರೂಪಾಯಿ ಪಗಾರ ಇದೆ, 1 ಕೋಟಿ ಬಿಲ್ಡಿಂಗ್ ತಗೋಬೇಕು ಅಂತಾನೆ, ಮನೆ ತಗೋಬೇಕು ಅಂತಾನೆ. ಈ ಪಗಾರ ನಂಬಿ ಸಾಲ ಮಾಡ್ತಾನೆ, ಮನೆ ತಗೋತಾನೆ, ನೌಕರಿ ಹೋಗ್ಬಿಡ್ತದೆ, ಕಿತ್ತು ಹಾಕ್ಬಿಡ್ತಾರೆ. ನೌಕರಿ ಹೋಯ್ತು, ಸಾಲ ಉಳಿತಲ್ಲ. ಯಾವ ನೌಕರಿ ನಂಬಿದ್ದಾದ ನೌಕರಿ ಹೋಗ್ಬಿಡ್ತು. ಆದರೆ ನೌಕರಿ ಹೋಯ್ತು ಅಂತ ಮಾತ್ರ ಬ್ಯಾಂಕ್ನವ್ರು ಹೋತು ಬಿಡು ಮನೆಗೆ ಹೋಗುತ್ತಾರೆ. ನಾವು ಸಾಲ ಕಟ್ಟೋರು ನೌಕರಿ ಹೋದ್ರೆ ಮನೆಗೆ ಹೋಗ್ಬಿಡು, ಸಾಲ ಕಟ್ಟೋದು ಬೇಡ ಅಂತ ಹಾಕುತ್ತಾರವ್ರು. ಹಾಗಾಗಿ ಇವನು ಅಷ್ಟು ಸಾಲವನ್ನು ಕಟ್ಟುವ ಯೋಗ್ಯತೆ ಇವನಿಗಿಲ್ಲ, ಅಂತ ಮನೆಯನ್ನು ಕೊಳ್ಳುವ ಯೋಗ್ಯತೆ ಇಲ್ಲ. ಅಪೇಕ್ಷೆ ಪಟ್ಟ, ನೌಕರಿ ಹೋಯ್ತು, ಕಟ್ಲಿಕ್ಕೆ ಆಗ್ತಾ ಇಲ್ಲ. ಅದು ಮನೆ ಹರಾಜಾಯ್ತು, ಏನೋ ಹರಾಜು ಹಾಕ್ಬಿಟ್ರು. ಇಲ್ಲಿ ತನಕ ಕಟ್ಟಿದ್ದು ಹೋಯ್ತು, ಅವನೇನೋ ಹೋಯ್ತು. ಇಲ್ಲಿ ತನಕ ಕಷ್ಟಪಟ್ಟು ಎಷ್ಟು 10 ವರ್ಷ, 4 ವರ್ಷ, 8 ವರ್ಷ ಕಟ್ಟಿದ್ದ. ಅದಕ್ಕೆ ಇನ್ನೊಂದು 4-5 ವರ್ಷ ಕಟ್ಟಿದ್ರೆ ಒಂದು ಆಗ್ತಿತ್ತು. ಅದು ಅಷ್ಟು ಕಟ್ಲಿಕ್ಕೆ ಆಗಲಿಲ್ಲ. ಆ ಮನೆ ಹರಾಜು ಹಾಕ್ಬಿಟ್ಟು ಎಷ್ಟು ದಿವಸ ದುಡಿದಿದ್ದ, ಮನೆಯೇನೋ ಸಿಗಲಿಲ್ಲ. ಇನ್ನೊಂದು ಮನೆ ತಗೋಬೇಕು ಅಂದ್ರೆ ನೌಕರಿ ಇಲ್ಲ. ಇದೆಲ್ಲ ಇದ್ದದ್ದೆಲ್ಲ ಕಳ್ಕೊಂಡು ಕಿರಾಕ್ ಫುಟ್ಪಾತ್ ಆಗ್ಬಿಟ್ಟ. ಹಿಂಗ್ಯಾಕಾಯ್ತು? ತನ್ನ ಯೋಗ್ಯತೆಗೆ ಮೀರಿದ್ದನ್ನು ಬಯಸಿದ್ದಕ್ಕೆ. ತನ್ನ ಯೋಗ್ಯತೆ ಮೀರಿಕೊಂಡು ನನಗೆ ಏನನ್ನು ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟನ್ನು ಲೆಕ್ಕ ಹಾಕಿ ಮಾಡಿದ್ದ ಅಂದರೆ ಹಂಗೇನು ದುಃಖ ಬರೋದಿಲ್ಲ ಅವನಿಗೆ. ಮೋಕ್ಷದಲ್ಲಿ ತನ್ನ ಯೋಗ್ಯತೆಗೆ ಮೀರಿದ್ದನ್ನು ಅವರು ಬಯಸೋದೇ ಇಲ್ಲ. ಯಾಕಂದ್ರೆ ಮಚ್ಚಿತ್ತಾನುಸಾರಿ ಚಿತ್ತೇನ ತ್ವಚ್ಚಿತ್ತಾನುಸಾರಿ ಚಿತ್ತೇನ ಅಂತಾರೆ. ಭಗವಂತನ ಮನಸ್ಸಿನಲ್ಲಿ ಏನಿದೆ, ನಮಗವನು ಏನು ಕೊಡಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ತಿಳಿದು ಅದನ್ನೇ ಬಯಸ್ತೀವಿ ನಾವು. ಅವರು ತಮ್ಮ ಯೋಗ್ಯತೆಗೆ ಮೀರಿದ್ದನ್ನು ಬಯಸೋದೇ ಇಲ್ಲ. ಆದ್ದರಿಂದ ಮೋಕ್ಷದೊಳಗೂ ತನಗಿಂತ ಉತ್ತಮರ ಅಧೀನನಾಗಿದ್ದರೂ ದುಃಖ ಆಗೋದಿಲ್ಲ. ಮೋಕ್ಷದೊಳಗೆ ಯಥಾರ್ಥವಾದ ಜ್ಞಾನ ಇದೆ. ನನ್ನ ಯೋಗ್ಯತೆ ಏನು, ನಾನು ಏನನ್ನು ಬಯಸಬೇಕು, ನನಗೇನು ಸಿಗ್ತದೆ ಅಂತ ಗೊತ್ತಿದೆ, ಅದನ್ನು ಬಯಸ್ತಾನೆ, ಸಿಗ್ತದೆ. ತನ್ನ ಯೋಗ್ಯತೆಗೆ ಮೀರಿದ್ದನ್ನು ಬಯಸೋದೇ ಇಲ್ಲ ಅವನು. ಬಯಸೋದೇ ಇಲ್ಲ ಅಂತ ಆದಮೇಲೆ ಬಯಸಿದ್ದ ಸಿಗಲಿಲ್ಲ ಅಂತ ಆಗೋ ಪ್ರಶ್ನೆ ಇಲ್ಲಿ ಬಂತು. ಆದ್ದರಿಂದ ಅವನು ಅತ್ಯಂತ ಶುದ್ಧವಾದದ್ದನ್ನು, ಭಗವಂತನ ಇಚ್ಛೆಗೆ ಅನುಕೂಲವಾದದ್ದನ್ನೇ ಬಯಸ್ತಾನೆ. ಆದ್ದರಿಂದ ಅವನು ಬಯಸಿದ ಸಿಗಲಿಲ್ಲ ಅಂತ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಇಲ್ಲ ಹೀಗೂ ಬುದ್ಧಿವಂತ ಒಂದು ಪ್ರಶ್ನೆ ಮಾಡ್ತಾರೆ. ಒಬ್ಬ ಪ್ರಶ್ನೆ ಮಾಡಿದ್ದ, ಕೇಳಿರ್ಬೇಕು ನೀವು, ಬಹಳ ಪ್ರಸಿದ್ಧವಾದ ಪ್ರಶ್ನೆ ಅದು. ದೇವರಿಗೆ ತನಗೆ ಎತ್ತಲಿಕ್ಕೆ ಆಗದೆ ಇದ್ದಂಥ ಕಲ್ಲನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗ್ತದೋ ಆಗೋದಿಲ್ಲ ಅಂತ. ನಿಮ್ಮ ದೇವರು ಸರ್ವಸಮರ್ಥ ಅಲ್ಲ? ಸರ್ವಸಮರ್ಥ ಅಂತ ಆದಮೇಲೆ ತನಗೆ ಎತ್ತಲಿಕ್ಕೆ ಆಗದೆ ಇದ್ದಂಥ ಒಂದು ದೊಡ್ಡ ಕಲ್ಲನ್ನು ಸೃಷ್ಟಿ ಮಾಡ್ಲಿಕ್ಕೆ ದೇವರಿಗೆ ಆಗ್ತದೋ ಆಗೋದಿಲ್ಲ ಅಂತ. ಸೃಷ್ಟಿ ಮಾಡ್ಲಿಕ್ಕೆ ಆಗುತ್ತೆ ಅಂದ್ರೆ ಆಮೇಲೆ ಕಲ್ಲು ಎತ್ತಲಿಕ್ಕೆ ಆಗೋದಿಲ್ಲ, ಅದನ್ನು ಅಸಮರ್ಥ ಅಂತ ಆಯ್ತು. ಸೃಷ್ಟಿನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅದನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅಸಮರ್ಥ. ಸೃಷ್ಟಿ ಮಾಡಿದ್ರೆ ಅದನ್ನು ಎತ್ತಲಿಕ್ಕೆ ಆಗೋದಿಲ್ಲ, ಆದ್ರಿಂದ ಅಸಮರ್ಥ. ಅಂತೂ ದೇವರಿಗೆ ಅಸಮರ್ಥ್ಯ ಬಂತು ಅಂತ ಹೇಳಬೇಕು. ಅದನ್ನು ದೇವರಿಗೆ ತನಗೆ ಎತ್ತಲಿಕ್ಕೆ ಆಗದೆ ಇದ್ದಂಥ ಕಲ್ಲನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗ್ತದೋ ಆಗೋದಿಲ್ವೋ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಏನು ಕೊಟ್ಟರು? ಒಬ್ರು ಅಂತ ಕೊಟ್ಟರು, ದೇವರು ಅತ್ಯಂತ ಬುದ್ಧಿ ಅಷ್ಟು ಹುಚ್ಚಲ್ಲ ಅಂದ್ರು. ಅವನು ದೇವರು ಅಂತ ಸರ್ವಜ್ಞ ಅಂತ ಆದಮೇಲೆ ಅಷ್ಟೇನು ಹುಚ್ಚಲ್ಲ ಹೇಳೋದು. ತನಗೆ ಬಂಧಕ ಆಗುವಂಥ ಕೆಲಸವನ್ನು ಸಾಮಾನ್ಯರೇ ಮಾಡೋದಿಲ್ಲ, ದೇವ್ರು ಯಾಕೆ ಮಾಡ್ತಾನೆ? ಹಾಗಾಗಿ
ಇಡೀ ಜಗತ್ತನ್ನೇ ಧಾರಣ ಮಾಡಿದ ಆ ಭಗವಂತನಿಗೆ ಆ ಜಗತ್ತೊಳಗಿದ್ದ ಒಂದು ಕಲ್ಲು ಎತ್ತಲಿಕ್ಕೆ ಆಗೋದಿಲ್ಲ ಅಂದ್ರೆ ಅದಕ್ಕೆ ಅರ್ಥ ಇದೆ. ಬ್ರಹ್ಮಾಂಡವನ್ನೇ ಅನಂತ ಕೋಟಿ ಬ್ರಹ್ಮಾಂಡವನ್ನು ಧಾರಣೆ ಮಾಡಿದ್ದೇವರಿಗೆ ಎಷ್ಟಂಥ ಕಲ್ಲು ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ಬ್ರಹ್ಮಾಂಡಕ್ಕಿಂತ ದೊಡ್ಡ ಕಲ್ಲಂತೂ ಇರೋದಿಲ್ಲಲ್ಲ. ಅದರಿಂದ ಎತ್ತಲಿಕ್ಕೆ ಆಗೋದು ಇದಂತ ಕಲ್ಲು ಅಂತ ಪ್ರಶ್ನೆ ಇಲ್ಲ. ಅದನ್ನ ದೇವರಿಗೆ ಎತ್ತಲಿಕ್ಕೆ ಆಗೋದು ಅಂತ ಎನ್ನೋದು ಇಲ್ಲ. ಇನ್ನು ಅಂಥ ಕಲ್ಲನ್ನು ಸೃಷ್ಟಿ ಮಾಡಿ ಅದನ್ನು ತಾನೇ ಎತ್ತಲಿಕ್ಕೆ ಆಗಿಲ್ಲ ಅಂತ ಮಾಡ್ಕೊಂಡು ಹುಚ್ಚು ಹಿಡಿದಿಲ್ಲ ದೇವರಿಗೆ ಅಂದರು. ಆದ್ದರಿಂದ ಈ ಶಮ ಮತ್ತು ದಮ, ಈ ಶಮದಮಗಳು ಅತ್ಯಂತ ಉತ್ತಮವಾದ ಧರ್ಮಗಳು ಅಂಥೇಳಿ ಆ ಶಮದಮಗಳನ್ನು ಹೇಳಿಕೊಡ್ತಾರೆ. ಜಿತಮಜಿತ ತದಾಭವತ ಅಂತ ಹೇಳ್ತಾ, ಕ್ಷಯಿಷ್ಣುರಧರ್ಮ ಬಹುಲ. ಆದರೆ ಯಾರಿಗೆ ಕಾಳಿಂದಿ ಸ್ತೋತ್ರ ಮಾಡ್ತಾರೆ ಹೇಗಿದ್ದಾನೆ ಅಂತಂದ್ರೆ, ಯತ್ಪಾದ ಪಂಕಜ ರಜಶ್ಚಿರಸಾಭಿವರ್ತಿ ಶ್ರೀರಬ್ಜಶ್ಚ ಗಿರಿಶಸ್ಸಹ ಲೋಕ ಪಾಲೈ ಲೀಲಾತನು ಸ್ವಕೃತ ಹೇತು ಪರೀಪ್ಸ ಕಾಲೇ ದದತ್ಸ ಭಗವಾನ್ ಸ್ವಕೃತೇನ ತುಷ್ಯೇ. ಕಾಳಿಂದಿ ಸ್ತೋತ್ರ ಮಾಡ್ತಾರೆ. ಶ್ರೀ ಲಕ್ಷ್ಮೀದೇವಿ, ಅಬ್ಜಜ ಬ್ರಹ್ಮದೇವರು, ಗಿರೀಶ ರುದ್ರದೇವರು, ಎಲ್ಲ ಲೋಕಪಾಲಕರು ಯಾವ ಭಗವಂತನ ಪಾದಧೂಳಿಯನ್ನು ತಲೆ ಮೇಲೆ ಧಾರಣ ಮಾಡಿಕೊಂಡಿದ್ದಾರೋ ಅಂತಹ ಸ್ವಕೃತ ಸೇತು ಪರೀಕ್ಷಯಾಯ, ತಾನು ಮಾಡಿದ ಧರ್ಮ ಜಗತ್ತನ್ನು ರಕ್ಷಣೆ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರ ಯಾವ ಕೃಷ್ಣನಾಗಿ ಅವತಾರ ಮಾಡಿದ್ದಾನಲ್ಲ, ಆ ಕೃಷ್ಣ ಎಲ್ಲ ತಾನೇ ನಿಂತು ಮಾಡಿಸಿದ ಇದರಿಂದ ಪ್ರೀತನಾಗಲಿ ಅಂತ ಕಾಳಿಂದಿ ಸ್ತೋತ್ರ ಮಾಡ್ತಿರ್ತಾಳೆ. ಅರ್ಜುನನ್ನು ಕಳಿಸ್ತಾನೆ ಕೃಷ್ಣ, ಯಾರು ಕೇಳು ಅಂತ ಹೇಳಿದಾಗ ಈ ಸ್ತೋತ್ರ ಮಾಡ್ತಾಳೆ. ಕಾಳಿಂದಿ ಬಂದು ಹೇಳಿಕೊಡ್ತಾನೆ. ಆದ್ದರಿಂದ ಈ ಭಾಗವತ ಧರ್ಮಗಳನ್ನು ರಚನೆ ಮಾಡಿದ್ದೇ ಯಾವ ಕಾರಣ? ಜೀವರನ್ನು ಸಂಸಾರ ಬಂಧನದಿಂದ ಮುಕ್ತ ಮಾಡುವುದು. ಸಂಸಾರ ಬಂಧನದಿಂದ ಮುಕ್ತ ಮಾಡುವುದು. ಮುಕ್ತ ಅಂದರೆ ಮೋಕ್ಷಕ್ಕೆ ಹೋಗಬೇಕು ಅಂತೇನಿಲ್ಲ. ತ್ರಿವಿಧ ಜೀವರು ಸಂಸಾರದಿಂದ ಮುಕ್ತರಾಗಬೇಕು. ಆದರೆ ಎಲ್ಲರಿಗೂ ಮೋಕ್ಷನೇ ಆಗಬೇಕು ಅಂತ ನಿಯಮ ಇಲ್ಲ. ತಮಸ್ಸಿಗೆ ಹೋಗ್ಬೋದು. ತಮಸ್ಸಿಗೆ ಹೋದರೂ ಸಂಸಾರದಿಂದ ಮುಕ್ತಿನೇ ಅಲ್ಲ. ಮುಕ್ತಿ ಅಂತ ಕರೆಯೋದಿಲ್ಲ ನಾವು ಅದನ್ನು. ಮುಕ್ತಿ ಅಂದರೆ ಆನಂದ ಅನುಭವ ಅಂತ ನಾವು ಅನ್ಕೊಂಡಿವಿ. ಆದ್ದರಿಂದ ಆ ತಮಸ್ಸನ್ನು ಮುಕ್ತಿ ಅಂತ ನಾವು ಕರೆಯೋದಿಲ್ಲ. ಆದರೆ ಮುಕ್ತಿಗೆ ಬಿಡುಗಡೆ ಅಂತ ಅರ್ಥ ಉಂಟಲ್ಲ. ಮುಕ್ತಿ ಅಂದರೆ ಬಿಡುಗಡೆ ಅಂತ ಅರ್ಥ ನಿಜವಾಗಿ. ಹಾಗಾಗಿ ಬಿಡುಗಡೆ ಅಂತ ಅರ್ಥ ಇಟ್ಟುಕೊಂಡ್ರಾಗ ಸಂಸಾರದಿಂದ ಬಿಡುಗಡೆ ಅಂತ ತಮಸ್ಸಿಗೆ ಹೋಗೋದು ಒಂದು ಮುಕ್ತಿನೇ. ಕೇವಲ ಬಿಡುಗಡೆ ಅಂತ ಅನ್ನುವ ಅರ್ಥದಲ್ಲಿ ತಮಸ್ಸು ಮೋಕ್ಷ ಆಗ್ಬೋದು. ಆದರೆ ಆನಂದ ಸ್ವರೂಪ ಆನಂದ ಆದ ಆವಿರ್ಭಾವ ಅಂತ ಅರ್ಥದಲ್ಲಿ ಅದನ್ನು ಮೋಕ್ಷ ಅಂತ ಕರೆದಿಲ್ಲ. ಅಂತೂ ಭಗವಂತ ತ್ರಿವಿಧ ಜೀವರನ್ನು ಸಂಸಾರದಿಂದ ಮುಕ್ತರನ್ನಾಗಿ ಮಾಡಬೇಕು ಅಂತ ಈ ಭಾಗವತ ಧರ್ಮಗಳನ್ನು ರಚನೆ ಮಾಡಿದ. ವಿಚಿತ್ರ ಏನು ಅಂದರೆ, ಈ ಸಂಸಾರದಲ್ಲಿ ಸೃಷ್ಟಿ ಮಾಡಿದ ಭಾಗವತ ಧರ್ಮಗಳನ್ನು ಹೇಳ್ದ, ನೀವು ಕರ್ಮಗಳನ್ನು ಆಚರಣೆ ಮಾಡಿರಿ ಅಂತ ಹೇಳ್ದ. ಆದರೆ ಸಾಮಾನ್ಯವಾಗಿ ಕರ್ಮದ ಸ್ವಭಾವ ಏನು? ಬಂಧನ. ಕರ್ಮ ಬಂಧಕ. ಬಂಧನ ಮಾಡೋದು ಕರ್ಮ ಸ್ವಭಾವ. ಆದ್ದರಿಂದ ಜೀವರು ಕರ್ಮ ಬಂಧದಲ್ಲಿ ಸಿಲುಕಿದ್ದೇ ಕರ್ಮ ಬಂಧಕವಾಗಿದ್ದ ಕಾರಣದಿಂದ. ಕರ್ಮದ ಸ್ವಭಾವನೆ ಬಂಧನ ಮಾಡುವುದು. ಕರ್ಮದ ಸ್ವಭಾವ ಬಂಧನ ಮಾಡೋದು ಅದರ ಸ್ವಭಾವ. ಬಂಧನ ಮಾಡುವ ಸ್ವಭಾವದ ಕರ್ಮವನ್ನು ಮಾಡಿ ಬಿಡುಗಡೆಯನ್ನು ಬಯಸಿದರೆ ನಿಮ್ಮ ಸಂಸಾರದಿಂದ ಮುಕ್ತರನ್ನಾಗಿ ಮಾಡ್ತೀನಿ, ನೀವು ಕರ್ಮಾಚರಣೆ ಮಾಡ್ರಿ ಅಂತ ಹೇಳಿ ದೇವರು ಇಲ್ಲಿ ಬಿಟ್ಟ, ಮಾಡ್ಲಿಕ್ಕೆ ಹಚ್ಚಿದ. ಆದರೆ ಕರ್ಮ ಇರೋದೇ ಬಂಧಕ. ಆ ಬಂಧಕವಾದ ಕರ್ಮವನ್ನು ಮಾಡಿ ಮೊಕ್ಕ ಮಾಡ್ತಿದ್ದು ಬಿಟ್ಟರೆ ಅದು ಬಂಧನ ಕಟ್ಟಿ ಹಾಕ್ತದೆ ಕರ್ಮ. ಅಲ್ಲಿ ಬಿಟ್ಟದ್ದು ಯಾಕೆ ಅಂತಂದರೆ ಅದಕ್ಕೆ ಭಾಗವತ ಹೇಳ್ತದೆ, ಕರ್ಮ ಬಂಧಕ ಅಂತ ಅನ್ನೋದು ನಿಜ. ಆದರೆ ಬಂಧಕ ಯಾವಾಗ? ಫಲದ ಇಚ್ಛೆಯಿಂದ ಮಾಡಿದಾಗ ಬಂಧಕ. ಫಲದ ಇಚ್ಛೆ ಇಲ್ಲದೆ ಮಾಡಿದ ಕರ್ಮ ಮೋಚಕವೇ ಆಗುತ್ತೆ. ಕರ್ಮಕ್ಕೆ ಆ ಸ್ವಭಾವ ಉಂಟು, ಪದಾರ್ಥಗಳಿಗೆ ಆ ಸ್ವಭಾವ ಇದೆ. ಜಗತ್ತಿನಲ್ಲಿ ಯಾವುದು ಬಂಧಕವೋ ಅದೇ ಮೋಚಕವೂ ಆಗಿರ್ತದೆ. ಬಂಧಕ ಪದಾರ್ಥವೇ ಮೋಚಕವೂ ಆಗಿರ್ತದೆ. ಅದನ್ನು ಬಳಸುವ ವಿಧಾನದ ಮೇಲೆ ಇರ್ತದೆ. ಬೀಗ ಹಾಕ್ಲಿಕ್ಕೆ ಯಾವ ಬೀಗನೋ ತೆಗಿಲಿಕ್ಕೂ ಅದೇ ಬೀಗ ಅಲ್ಲ. ಮನೆಗೆ ಹಾಕ್ಲಿಕ್ಕೆ ಯಾವ ಬೀಗ ಇದೆಯೇ ಅದೇ ಬೀಗದಿಂದ ತೆಗಿಬೇಕಲ್ಲ. ಹಾಕ್ಲಿಕ್ಕೆ ಒಂದು ಬೀಗ, ತೆಗಿಲಿಕ್ಕೆ ಒಂದು ಬೀಗ. ಅಂದರೆ ಒಂದು ಬೀಗದ ಕೈ ಇದ್ರೇನೆ ಬೀಗದ ಕೈ ಕಳೆದು ಬಾಗಲ ಹೊಡೆದು ಹಾಕ್ತಿರ್ತಾರೆ. ಕೆಲವೊಂದು ಮನೆ ವಾಸ್ತು ಮಾಡಿರೋದಿಲ್ಲ, ಆಗಲೇ ಬಾಗಲ ಹೊಡಿಸ್ಬಿಟ್ಟಿರ್ತಾರೆ ಕಿಲಿ ಕಳ್ಕೊಂಡು. ಬಾಗಲ ಹೊಡೆದು ಒಳಗೆ ಹೋಗಿ ಆದ್ಮೇಲೆ ವಾಸ್ತು ಆಗಬೇಕು. ಇಂಥ ಪರಿಸ್ಥಿತಿ ಇರ್ತದೆ. ಬಾಗಲ ಗಂಡನ ಮೇಲೆ ಹೆಂಡತಿ ಮೇಲೆ ಗಂಡ ಹಾಕಿ ಕಿಲಿ ಕಳ್ಕೊಂಡು ಕೂತ್ಬಿಡ್ತಾರೆ.
ಇನ್ನು ಹಾಕೋದು ಬೇರೆ ತೆಗೆಯೋದು ಬೇರೆ ಅಂತ ಆದ್ರೆ ಉಳಿಯೋದು ಯಾವಾಗ? ಯಾವ ಬೀಗ ಹಾಕ್ತದೋ ಅದೇ ಬೀಗ ತೆಗೀತದೆ. ಆ ಬೀಗವನ್ನು ಎಡಗಡೆಗೆ ತಿರುಗಿಸಿದ್ರೆ ಹಾಕೋತದೆ. ಎಡಗಡೆ ಭಾಗ ಅಂದರೆ ಎಡ ಅಂದರೆ ಪತ್ನಿ ಭಾಗ. ಪತ್ನಿ ಭಾಗೋ ವಾಮ ಇತಿ ಪ್ರಸಿದ್ಧ. ಹೆಂಡತಿ ಅಂದರೆ ಉಪಲಕ್ಷಣ. ಹೆಂಡತಿ ಅಂದರೆ ಸಂಸಾರ ಅಂದರೆ ಹೆಂಡತಿ ಸಂಸಾರ ಎಡಭಾಗ ಅಂದರೆ. ಸಂಸಾರದ ಕಡೆ ತಿರುಗಿದರೆ ಈ ಕರ್ಮ ಕಟ್ಟಿ ಹಾಕೋತದೆ. ಬಲಗಡೆ ತಿರುಗಿದರೆ ಬಲ ಅಂದರೆ ಪರಮ ಸವೈ ಬಲಂ ಬಲಿನಾಂ ಚ ಅಪರೇಷಾಂ, ಎಲ್ಲರಿಗೆ ಬಲವನ್ನು ಕೊಟ್ಟು ಬಲನಾಮಕನಾದ ಪರಮಾತ್ಮನ ತಿರುಗಿದ್ರೆ ಅದೇ ತೆಗಿತದೆ. ಇಲ್ಲಿ ಕರ್ಮ, ಈ ಕರ್ಮ ಸಂಸಾರದ ಅಪೇಕ್ಷೆಯಿಂದ ಸುಖದ ಅಪೇಕ್ಷೆಯಿಂದ ನಮ್ಮ ಕರ್ಮ ಮಾಡಿದರೆ ಕಟ್ಟಿ ಹಾಕ್ತದೆ. ಅದನ್ನೇ ಭಗವಂತನ ಪ್ರೀತಿಗಾಗಿ ಮಾಡಿದರೆ ಅದನ್ನು ಬಲಗಡೆ ತಿರುಗಿಸಿದರೆ ಆ ಕರ್ಮ ಮೋಚಕವಾಗ್ತದೆ. ಹಾಗಾಗಿ ಬಂಧಕವೇ ಮೋಚಕ ಆಗ್ತದೆ, ಮೋಚಕವೂ ಬಂಧಕವಾಗ್ತದೆ. ಹಾಗಾಗಿ ಬಂಧನ ಮಾಡುವ ಕರ್ಮ ಬೇರೆ, ಮೋಚನ ಮಾಡುವ ಕರ್ಮ ಬೇರೆ ಅಂತಿಲ್ಲ. ನಾವು ಮಾಡುವ ಕರ್ಮಗಳೇ ಅವು ಬಂಧಕ ಮೋಚಕ ಆಗ್ತದೆ. ನಾವು ಅದನ್ನು ಏನು ಅನುಸಂಧಾನದಿಂದ ಮಾಡ್ತೀವಿ ಅದರ ಮೇಲೆ ಅದು ಬಂಧಕವೋ ಮೋಚಕವೋ ಆಗುವುದು. ಅದೇ ಕರ್ಮ. ಭಾಗವತ ದೃಷ್ಟಾಂತ ಕೊಡ್ತದೆ. ರೋಗ ಇದರಿಂದ ಬರ್ತದೆ. ಆಹಾರ ಪ್ರಭವ ರೋಗ, ಆಹಾರದಿಂದ ರೋಗ. ಈಗ ರೋಗ ಯಾಕೆ ಜಾಸ್ತಿ ಆಗಿದೆ? ಒಂದು ರೋಗ ಬರುವ ಆಹಾರವನ್ನೇ ಜಾಸ್ತಿ ತಿಂತಾರೆ. ಶುದ್ಧವಾದ ಸಾತ್ವಿಕ ಆಹಾರದ ಅಪೇಕ್ಷೆ ಇಲ್ಲ. ನಿನ್ನೆ ನೋಡಿದ್ರಲ್ಲ, ಅದು ಒಂದು 14-15 ವರ್ಷದ ಹುಡುಗಿ ದಿಲ್ಲಿ ಒಳಗೆ ಪಾಪ ಸತ್ತು ಹೋಗಿದ್ದಾಳೆ. ಆಕೆ ಮನೆಯೊಳಗೆ ಊಟನೇ ಮಾಡ್ತಿರಲ್ಲಂತೆ. ಡಾಕ್ಟರ್ ಕೈ ಎತ್ಬಿಟ್ರು, ಸಾರಿ ಅಂದ್ರು ಅವ್ರು. ಯಾಕಂದ್ರೆ ಬರೀ ಪಿಜ್ಜಾ ಬರ್ಗರ್ ತಿಂತಿದ್ಲಂತೆ. ಅವಳ ಪೂರ್ಣ ವ್ಯವಸ್ಥೆನೇ ಕೆಟ್ಟು ಹೋಗಿದೆ, ಬದುಕಿಸ್ಲಿಕ್ಕೆ ಆಗೋದಿಲ್ಲ ಅಂತಂದ್ರು. ಮೊನ್ನೆ ನಡೆದ ಘಟನೆ. ಮೊನ್ನೆ ನಡೆದು ದಿಲ್ಲಿ ಏಮ್ಸ್ ಒಳಗೆ ಮಾಡಿ ಬರೀ ಅನಾರೋಗ್ಯಕರವಾದ ಆಹಾರ ತಿಂದದ್ರಿಂದ ಆಕೆ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ವೈದ್ಯರು ಹೇಳಿಕೆ ಕೊಟ್ಟಾರೆ. ಎಚ್ಚರಿಕೆಯಿಂದ ಇರಿ, ಜಂಕ್ ಫುಡ್ ತಿನ್ಬೇಡ್ರಿ, ಜಂಕ್ ಫುಡ್ಡನ್ನು ಬಹಳ ಎಚ್ಚರಿಕೆಯಿಂದ ಮುಟ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಮತ್ತೆ ಅದರ ಸಲುವಾಗಿ ಒಂದು ಹೇಳಿಕೆ ಕೊಟ್ಟಾರು. ಹಾಗಾಗಿ ಆಹಾರ ರೋಗ ಬರೋದು ಯಾವುದರಿಂದ? ಆಹಾರದಿಂದ. ಔಷಧಿ, ಈಗೇನು ಔಷಧಿ ಅಂದರೆ ನಮಗೆ ಕಲ್ಪನೆ ಇದೆ. ಆ ಔಷಧಿಗೆ ಹೋಗ್ಬೇಕು, ನಾವು ಹೋಗು, ಚೀಟಿ ಬರ್ಕೊಡ್ಬೇಕು, ಇಂಜೆಕ್ಷನ್ ತೊಗೊಬೇಕು, ಚುಚ್ಕೋಬೇಕು, ಗುಳಿಗೆ ತಿನ್ನಬೇಕು, ಕ್ಯಾಪ್ಸೂಲ್ ಬರಬೇಕು. ಔಷಧಿ ಈಗೆಲ್ಲ ಕೆಮಿಕಲ್ ರೂಪದೊಳಗೆ ಬಂದಾಗಿದೆ. ಮೊದಲೇನು ಔಷಧಿ ಹಿಂಗಿರಲಿಲ್ಲ. ಏನಾಗಿದೆ ಅಂತ ನೀವು ಹೋದರೆ ವೈದ್ಯರು ಹೇಳ್ತಿದ್ರು, ನೀವೇನು ಆಹಾರ ತಿಂದ ರೋಗ ಮಾಡ್ಕೊಂಡಿರ್ತೀರಲ್ಲ, ಅವ್ರು ಹೇಳ್ತಿದ್ರು, ಒಂದು 4 ಏಲಕ್ಕಿ, ಲವಂಗ, ಕಾಳು ಮೆಣಸು ತೊಗೊಂಬಂದು ಕೊಡ್ರಿ, ಔಷಧಿ ಮಾಡಿಕೊಡ್ತೇವೆ ಅಂತ ಹೇಳಿ ನೀವು ತಿನ್ನುವ ಆಹಾರವನ್ನೇ ಅವರು ಬೇರೆ ಸಂಸ್ಕಾರ ಕೊಟ್ಟು ಅದನ್ನು ಕಷಾಯ ಮಾಡ್ಕೊಂಡು ಮಾಡಿಕೊಡ್ತಿದ್ರು. ನೀವು ಯಾವ ಆಹಾರ ತಿಂದು ರೋಗ ತಂದುಕೊಂಡಿದ್ರಿ ಅದೇ ಆಹಾರ ವೈದ್ಯರು ಸಂಸ್ಕಾರ ಮಾಡಿಕೊಟ್ರೆ ರೋಗವನ್ನು ವಾಸಿ ಮಾಡ್ತೀವಿ. ಹಾಗಾಗಿ ರೋಗ ಕಾರಣವಾದ ಆಹಾರವೇ ರೋಗಕ್ಕೆ ಔಷಧವೂ ಆಗಿದೆ. ಅದರಿಂದ ಬಂಧಕವಾದದ್ದೇ ಮೋಚಕವೂ ಆಗ್ತದೆ. ಅದರಿಂದ ಬಂಧಕವಾದ ಕರ್ಮವೂ ಮೋಚಕ ಹೌದು. ಅದಕ್ಕಾಗಿ ಬಂಧಕವಾದ ಕರ್ಮ ಮೋಚಕ ಆಗಬೇಕು ಅಂದ್ರೆ ಕರ್ಮ ಏನು ಮಾಡಬೇಕು? ಕರ್ಮ ಬಿಟ್ಬಿಡೋದಲ್ಲ. ಕೆಲವರೊಂದು ಕರ್ಮ ಮೋಚಕ ಬಂಧಕ ಅಂದ್ರೆ ಬಿಟ್ಬಿಟ್ರಾಯ್ತು. ಕರ್ಮ ಬಂಧನ ಮಾಡಿದರೆ ಬಿಟ್ಬಿಟ್ರಾಯ್ತು. ಮಾಡದಿದ್ರೆ ಏನು ಮಾಡ್ತದೆ ಅಂತ ಹೇಳಿದ್ವಲ್ಲ, ಕರ್ಮವನ್ನು ಬಿಟ್ಟು ಬದುಕಲಿಕ್ಕೆ ಆಗೋದಿಲ್ಲ. ನಹಿ ಕಚ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ. ಕರ್ಮ ಮಾಡದೆ ಒಂದು ಕ್ಷಣನೂ ಬದುಕಲಿಕ್ಕೆ ಆಗೋದಿಲ್ಲ. ಬದುಕಿದ್ದೀವಿ ಅಂದ್ರೆ ಮಾಡ್ತಾ ಇದ್ದೀವಿ ಅಂತಲೇ ಅರ್ಥ. ಆದ್ದರಿಂದ ಕರ್ಮತ್ಯಾಗ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ ಕೃಷ್ಣ. ಕರ್ಮತ್ಯಾಗ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದಮೇಲೆ ಆ ಕರ್ಮವನ್ನು ಸರಿಯಾಗಿ ಮಾಡಬೇಕು. ಪರೀಕ್ಷೆ ದಾಟಬೇಕು. ಈಗ ನಾವು ಕರ್ಮವನ್ನು ದಾಟಿ ಹೋಗ್ಬೇಕು, ಕರ್ಮ ಬಂಧವನ್ನು ದಾಟಿ ಹೋಗ್ಬೇಕಾಗಿದೆ. ಅದಕ್ಕೆ ಉಪಾಯ ಏನು? ಕರ್ಮವನ್ನು ಸರಿಯಾಗಿ ಮಾಡಿ ಭಗವಂತನ ಪ್ರೀತಿಗಾಗಿ ಮಾಡಿ ದಾಟಬೇಕು. ಕರ್ಮ ಮಾಡೋದು ಬಿಡಬೇಕು. ಪರೀಕ್ಷೆ ದಾಟಬೇಕಾಗಿದೆ. ಪರೀಕ್ಷೆ ಬಂದಿದೆ, ಪರೀಕ್ಷೆ ದಾಟಿ ಮುಂದಿನ ಕ್ಲಾಸಿಗೆ ಹೋಗಬೇಕು. ಅಥವಾ ಪರೀಕ್ಷೆ ಬರೋದು ನೌಕರಿ ಏನೋ ಮಾಡಬೇಕಾಗಿದೆ. ಪರೀಕ್ಷೆ ದಾಟಬೇಕು. ಅವಾಗ ಏನು ಮಾಡಬೇಕು? ಪರೀಕ್ಷೆ ಚೆನ್ನಾಗಿ ಬರೋದು ದಾಟಬೇಕು. ಪರೀಕ್ಷೆ ಬರೆಯೋದೇ ಇಲ್ಲ ನಾನು ಅಂದರೆ, ನಾ ಪರೀಕ್ಷೆ ಬರೆಯೋದೇ ಇಲ್ಲ, ಪರೀಕ್ಷೆ ದಾಟ್ತೀನಿ ಅಂದರೆ ಬರೀದೇ ಇದ್ದವನು ದಾಟೋದು ಹೇಗೆ? ಹಾಗೆ ತನಗೆ ವಿಹಿತವಾದ ಕರ್ಮವನ್ನು ಮಾಡದೇ ಇದ್ದವನು ಕರ್ಮವನ್ನು ದಾಟ್ಲಿಕ್ಕೆ ಹೆಂಗಾಗತ್ತೆ? ಅದನ್ನು ದೇವರಿಂದ ಕರ್ಮ ಬಿಡ್ಲಿಕ್ಕೆ ಆಗೋದಿಲ್ಲ. ಬಿಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಚೆನ್ನಾಗಿ ಮಾಡೋದನ್ನು. ಯಾವುದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ ಅದನ್ನು ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ. ನಹಿ ಕಚ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ. ಅದರಿಂದ ಕರ್ಮ ಬಂಧಕ ಅಂತ ಅನ್ನೋದು ನಿಜ. ಆದರೆ ಕರ್ಮ ಬಂಧಕವಾದದ್ದು ನಾವು ಅದನ್ನು ಬಂಧಕವಾಗಿ ಮಾಡ್ಕೊಂಡಿದ್ದಕ್ಕೆ, ನಾವು ಅದನ್ನು ಬಂಧಕ ಅಂತ ಮಾಡ್ಕೊಂಡಿದ್ದಕ್ಕೆ ಬಂಧಕ ಆಗಿದೆ. ಅದೇ ಮೋಚಕನೂ ಆಗ್ತದೆ. ಯಾಕಂದ್ರೆ ಜಗತ್ತೊಳಗೆ ಸುಖ ಕೊಡುವ ಪದಾರ್ಥಗಳು ಬೇರೆ, ದುಃಖ ಕೊಡುವ ಪದಾರ್ಥಗಳು ಬೇರೆ ಬೇರೆ ಅಂತಿಲ್ಲ. ಒಂದು ಕಾಲಕ್ಕೆ ಭಾರಿ ಸುಖವನ್ನು ಕೊಡುವ ಪದಾರ್ಥವೇ ಇನ್ನೊಂದು ಕಾಲಕ್ಕೆ ದುಃಖ ಉಂಟು ಮಾಡ್ತದೆ. ಒಂದು ಕಾಲಕ್ಕೆ ಭಾರಿ ದುಃಖವನ್ನು ಕೊಟ್ಟಿದ್ದ ಪದಾರ್ಥವೇ ಇನ್ನೊಂದು ಕಾಲಕ್ಕೆ
ಸುಖ ಉಂಟು ಮಾಡ್ತದೆ. ಲೋಕದಲ್ಲಿ ಎಲ್ಲರೂ ಹೋದ್ರೆ ಭಾಳ ಬೇಡ, ಈಗ ಥಂಡಿ ಅಂದ್ರೆ ಸುಖ ದುಃಖ ಆಗುತ್ತೆ. ಈಗ ಥಂಡಿಗಾಲ ಅಲ್ಲ, ಥಂಡಿ ಅಂದ್ರೆ ದುಃಖ ಆಗುತ್ತೆ. ಇನ್ನು 3 ತಿಂಗಳು ಹೋಗಿ ಏಪ್ರಿಲ್ ಮೇ ಬಂತು ಅಂದ್ರೆ ಆವಾಗ ಥಂಡಿ ಸುಖ ಕೊಡ್ತದೆ. ಈಗ ಯಾವ ಥಂಡಿ ನಮಗೆ ತೊಂದರೆ ಕೊಡ್ತಾ ಇದೆ, ಥಂಡಿಗೆ ಬೈತೀವಿ ನಾವು, ಆಗ ಅದೇ ಥಂಡಿ ಬೇಕು ಅಂತೇಳಿ ಲಕ್ಷಗಟ್ಟಲೆ ಖರ್ಚು ಮಾಡಿ AC ಮುಂದೆ ಹೋಗಿ ಕೊಡ್ತೀವಿ, ಫ್ಯಾನ್ ಕೆಳಗೆ ಕೊಡ್ತೀವಿ. ಅಂದ್ರೆ ಈಗ ದುಃಖವನ್ನು ಕೊಡುವ ಥಂಡಿ ಬೇಸಿಗೆ ಬಂದಾಗ ಸುಖವನ್ನು ಉಂಟು ಮಾಡ್ತದೆ. ಈಗ ಸುಖವನ್ನು ಉಂಟು ಮಾಡುವ ಬೇಸಿಗೆಯಲ್ಲಿ ಸುಖವನ್ನು ಉಂಟು ಮಾಡುವ ಬಿಸಿಲು ಈಗ ಬಿಸಿಲು ಬಂದ್ರೆ ಸಾಕಂತ ಹೋಗಿ ಕೂತಿರ್ತ. ಇದು ಭೌತಿಕ ಪದಾರ್ಥಗಳು. ಲೋಕದಲ್ಲೂ ಇಷ್ಟೇ ಅಲ್ಲ. ಒಂದು ಕಾಲಕ್ಕೆ ಹೆಂಡತಿ ಅಂದ್ರೆ ಭಾರಿ ಸುಖ, ಹೆಂಡತಿನ ಬಿಟ್ಟಿರ್ಲಿಕ್ಕೆ ತಯಾರಿಲ್ಲ. ಆಮೇಲೆ ಅದೇ ಹೆಂಡತಿನ ನೋಡ್ಲಿಕ್ಕೂ ತಯಾರಿಲ್ಲದಂತ ಕಾಲ ಬರ್ತದೆ ಕೆಲವರಿಗೆ. ಎಲ್ಲರಿಗೂ ಹಿಂಗಾಗತ್ತೆ ಅಂತೇನಿಲ್ಲ, ಆದರೆ ಹೀಗೂ ಆಗೋದು ಉಂಟಲ್ಲ. ಮಕ್ಕಳ ಮೇಲೆ ಭಾರಿ ಮೋಹ ಅಂತ ಕೆಲವರು ಮಕ್ಕಳ ಮುಖ ನೋಡ್ಲಿಕ್ಕೆ ತಯಾರಾಗೋದಿಲ್ಲ. ನಾವು ಮುಖ ತೋರಿಸ್ಬೇಡ್ರಿ, ನಮಗೂ ಸುದ್ದಿ ತೆಗಿಬೇಡ್ರಿ, ನಂಗೆ ಯಾರಿಲ್ಲ, ನನಗೆ ಯಾರಿಲ್ಲ ಅಂತ ನಿರ್ಣಯ ಮಾಡ್ಕೊಂಡಿನಿ ನಾನು ಅಂತ. ಯಾವ ಮಕ್ಕಳಿಗೋಸ್ಕರ ಜೀವ ತೆಗೆದು ಎಲ್ಲ ಮಾಡಿ ಎಲ್ಲ ಮಕ್ಕಳಿಗೋಸ್ಕರ ಬಿಟ್ಟಿದ್ದು, ಆ ಮಕ್ಕಳ ಮುಖ ನೋಡ್ಲಿಕ್ಕೂ ತಯಾರಾಗದೇ ಇದ್ದಂಥ ಕಾಲ ಬಂದಿದೆ. ಅಂಥವರು ಇದ್ದಾರೆ ಜಗತ್ತೊಳಗೆ. ಅಂದರೆ ಯಾವುದು ಬಹಳ ಪ್ರಿಯ ಆಗಿತ್ತು ಅದೇ ಒಂದು ಕಾಲಕ್ಕೆ ಬಹಳ ಅಪ್ರಿಯ ಆಗತ್ತೆ. ಯಾವುದು ಒಂದು ಕಾಲಕ್ಕೆ ಬಹಳ ಅಪ್ರಿಯ ಆಗ್ತದೋ ಅದೇ ಮುಂದೆ ಪ್ರಿಯ ಆಗ್ಬೋದು. ಆದ್ದರಿಂದ ಪ್ರಿಯ ಅಪ್ರಿಯ, ಬಂಧಕ ಮೋಚಕ ಅಂತ ಬೇರೆ ಬೇರೆ ಪದಾರ್ಥಗಳೇನೂ ಇಲ್ಲ. ಅದನ್ನು ನಾವು ಹೆಂಗೆ ಉಪಯೋಗ ಮಾಡ್ತೀವಿ, ಅದನ್ನು ನಾವು ಹೆಂಗೆ ಆಚರಣೆ ಮಾಡ್ತೀವಿ, ಅದರಂತೆ ಅದು ಬಂಧಕ ಆಗ್ತದೆ. ಆದ್ದರಿಂದ ಕರ್ಮ ಬಂಧಕ ಅಲ್ಲ, ಕರ್ಮ ಬಂಧಕ ಅಲ್ಲ, ಕರ್ಮ ಮೋಚಕವೂ ಹೌದು, ಬಂಧಕವೂ ಹೌದು. ಆದ್ದರಿಂದ ಬರೀ ಬಂಧಕವಲ್ಲ, ಅದನ್ನು ಮೋಚಕ ಆಗುವಂತೆ ಅದನ್ನು ಹಾಗೆ ಮಾಡ್ಕೋಬೇಕು. ಕಳ್ಳನಿಗೆ ಎಳ್ಳಿ ತಂದಕ ಬಂದ ಭಯ, ಕಳ್ತನ ಮಾಡಿದ ಮಾಲ್ ಇಟ್ಕೊಂಡ್ರೆ ಭಯ. ಅದನ್ನು ಕೊಟ್ಟು ಸಾರಿಪ್ಪ ಗೊತ್ತಿಲ್ಲ ತೊಗೊಂಡಿದ್ದೆ ತಗೊಂತ ಹೇಳ್ದ ಅವನ ಯಜಮಾನ, ಆಯ್ತು ಹೋಗೊಂದು ಕ್ಷಮಿಸಿಬಿಟ್ರೆ ಏನು ಭಯ. ಹಾಗೆ ಕರ್ಮದ ಬಂಧ ಎಲ್ಲಿ ತನಕ ಭಯ, ಎಲ್ಲಿ ತನಕ ಕರ್ಮವನ್ನ ಬಂಧಕ ಆಗುವಂತೆ ಆಚರಣೆ ಮಾಡೋದು ತನಕ ಭಯ. ಅದನ್ನು ಆಚರಣೆ ಮಾಡೋದು ಬಿಟ್ಟುಬಿಟ್ರೆ ಕರ್ಮದ ಭಯ ಇಲ್ಲ ಅವನಿಗೆ. ಹಾಗಾಗಿ ಕರ್ಮವನ್ನ ಏವಂ ನೃಣಾಂ ಕಲ್ಪಿತಾ ಪರೇ ಅಂತ ಹೇಳಿ ಕೊಡ್ತಾರೆ. ಅಥಾಪಿ ಯತ್ಪಾದ ನಖಾವಸೃಷ್ಟಂ ಜಗದ್ವಿರಿಂಚೋಪಹೃತರ್ಹಣಂಭ ಶಶನ್ ಪುನಾತ್ಯನ್ಯ ತಮೋ ಮುಕುಂದಾತ್ ಪುನಾಮಲೋಕೆ ಭಗವತ್ ಪದಾರ್ಥ. ಆ ಬ್ರಹ್ಮದೇವರು ಭಗವಂತನಿಗೆ ಅಭಿಷೇಕ ಮಾಡಿ ಆ ಪಾದವನ್ನು ತಲೆ ಮೇಲೆ ನೀರನ್ನು ತಲೆ ಮೇಲೆ ಹಾಕ್ಕೊಂಡು ಸ್ತೋತ್ರ ಮಾಡಿ ಹೇಳ್ತಾರೆ. ಸೂತ್ರ ಹೇಳಿಕೊಡುವ ಮಾತಿದು. ಆ ಭಗವಂತನ ಪಾದದಿಂದ ಚೆಲ್ಲಿದ ನೀರನ್ನು ತಲೆ ಮೇಲೆ ಹಾಕ್ಕೊಂಡು ಉದ್ಧಾರ ಆದೆ ಅಂತ ಅಂದ್ಕೊಂಡ್ರು. ಯತ್ಪಾದ ಪಂಕಜ ರಜಶ್ಚರಸಿಂದೆ ಬಂದಿದ್ರು. ಭಗವಂತನ ಧೂಳನ್ನು ತಲೆ ಮೇಲೆ ಹಾಕುತ್ತಾರೆ. ಭಗವಂತನ ಪಾದಗಳನ್ನು ತೊಳೆದ ನೀರನ್ನ ವಿಷ್ಣುಪದಿ ಅಂತ ಕರೆದ್ರು, ಗಂಗೆ ಅಂತ ಕರೆದ್ರು. ಗಂಗೆಯಲ್ಲಿ ಹೋಗಿ ಮುಳುಗಿಬಿಟ್ರೆ ನಮ್ಮೆಲ್ಲ ಪಾಪ ಹೋಯ್ತು ಅಂತ ನಾವು ಅನ್ಕೊಂಡಿವಿ. ಎಲ್ಲಿದೆ ದೇವರನ್ನು ತೊಳೆದ ನೀರಿದೆ ಗಂಗಾ ನದಿಯಲ್ಲಿ? ಈಗ ಬ್ರಹ್ಮದೇವರ ಪಾದ ತೊಳೆದ ನೀರು ಎಷ್ಟೋ ಕೋಟಿ 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 ವರ್ಷ ಆಯ್ತು. ಆ ನೀರು ಗಂಗಾ ಹಾಕಿ ಹರಿದು ಹೋಯ್ತು, ದಾಟಿ ಎಲ್ಲೋ ಹೋಯ್ತು. ಈಗಿನ ಗಂಗೆ ಏನದು? ಭಗವಂತನ ಪಾದವನ್ನು ಬ್ರಹ್ಮದೇವರು ತೊಳೆದ ನೀರೇ ನಮಗೇನು ಸಿಗೋದಿಲ್ಲ ಗಂಗಾಕ್ಕೆ ಹೋದಾಗ. ಆದರೂ ಗಂಗೆಗೆ ಆ ಮಹತ್ವ ಯಾಕೆ? ಅದು ಭಗವಂತನ ಪಾದೋದಕ ಅಂತ ಬ್ರಹ್ಮದೇವರು ಅವತ್ತು ತೊಳೆದಿದ್ರಲ್ಲ, ಆ ಪಾದೋದಕ ಅಂತ ಹೆಸರಿದೆ. ಈ ಗಂಗೆಯಲ್ಲಿ ಹರಿಯುವ ನೀರೇನು ದೇವರು ತೊಳೆದು ಬಿಟ್ಟಿದ್ದ ನೀರಲ್ಲ, ಮಳೆ ನೀರೇ ಬರೋದಿಲ್ಲ. ಆದ್ರೂ ಒಂದು ಸಮಯದಲ್ಲಿ ಗಂಗೆ ಭಗವತ್ಪದಿಯಾಗಿ ಹರಿದಿದ್ಲು, ಭಗವಂತನ ಪಾದವನ್ನು ತೊಳೆದ ನೀರಾಗಿ ಹರಿದಿದ್ಲು ಗಂಗೆ. ಹಾಗಾಗಿ ಆ ಗಂಗೆಯಲ್ಲಿ ಹರಿದ ನೀರೆಲ್ಲ ಭಗವಂತನ ಪಾದೋದಕ ನಮಗೆ ಹೊರತಾಗಿ ಇವತ್ತು ನೀರು ತೊಳೆದ್ರು ಅದೇ ನೀರು ನಮ್ಮ ತಲೆ ಮೇಲೆ ಬೀಳುತ್ತೆ ಹಂಗೇನಿಲ್ಲಲ್ಲ. ಎಲ್ಲ ನೀರು ಸೇರುತ್ತೆ ಗಂಗಾ ನದಿ ಒಳಗೆ. ಗಂಗಾ ಸಂಗೇನ ನೈರ್ಮಲ್ಯಂ ರಥ್ಯಾದ್ಭಿರ್ಲಭ್ಯತೆ ಏತ. ರಸ್ತೆದೊಳಗೆ ಹೊಲಸು ನೀರು ಗಂಗಾಕ್ಕೆ ಬಂತು ಅಂದರೆ ನಾವು ಹೋಗಿ ಅದ್ರೊಳಗೆ ಮುಳುಗಿ ಹಾಕ್ಬರ್ತೀವಿ. ಆದರೆ ಆ ಗಂಗೆಯಲ್ಲಿ ಆ ನೀರೇನಿಲ್ಲ ಈಗ. ಆದರೂ ಗಂಗೆ ಏನು ಗಂಗೆ ಸಾಮರ್ಥ್ಯ ಎಂಟು. ಬೇರೆ ನದಿಗಳಲ್ಲಿ ಪುಣ್ಯ ಬರಬೇಕು ಅಂದ್ರೆ ಹೋಗಬೇಕು, ಅಲ್ಲಿ ಸ್ನಾನ ಮಾಡಬೇಕು. ಆ ನೀರನ್ನು ಕುಡಿಲಿಕ್ಕೆ ಯೋಗ್ಯ ಅಂತ ಉಳಿದಿದ್ರೆ ಕುಡಿಬೇಕು. ಎಲ್ಲ ನದಿಯನ್ನು ಕುಡಿಲಿಕ್ಕೆ ಬರದೇ ಇದ್ದಂತೆ ಮಾಡಿವು ನಾವೀಗ. ಯಾವ ನದಿಗಳು ಸ್ನಾನಕ್ಕೆ ಕುಡಿಲಿಕ್ಕೆ ಬರಲಿಲ್ಲ. ನಗರೀಕರಣದ ದೊಡ್ಡ ಶಾಪ ಏನು ಅಂದರೆ
ಜಲಮೂಲ ನದಿಗಳನ್ನು ಕೆಡಿಸಿದ್ದು, ಸ್ಲಮ್ಗಳನ್ನು ಹುಟ್ಟು ಹಾಕಿದ್ದು. ಒಂದು ದೊಡ್ಡ ನಗರ ಆಯಿತು ಅಂದರೆ, ಮೊದಲು ಜನ ನೀರಿದ್ದಲ್ಲಿ ಹೋಗಿ ನಗರ ಕಟ್ಕೋತಿದ್ರು, ನೀರಿನ ದಂಡೆ ಹೋಗಿ ಕೂತಿರ್ತಿದ್ರು. ಈಗ ತಾವಿದ್ದಲ್ಲಿಗೆ ನದಿ ತೊಗೊಂಡ್ಬರ್ಬೇಕು ಅಂತ. ಹಾಗಾಗಿ ಕಾವೇರಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್ ಎಲ್ಲ ಸ್ಟೇಜ್ ಮುಗಿದು ಆಮೇಲೆ ಈಗ ನೀರು ಸಾಲೋದಿಲ್ಲ, ಮೇಕೆದಾಟು ಕಟ್ತೀವಿ ಅಂತ ಒಂದು ಕುರಿ ಹಾರಿಸಿದ್ರಲ್ಲಿ ತೊಗೊಂಡೋಗಿ, ಅದನ್ನು ಕಟ್ಟಲಿಕ್ಕಾಗಿಲ್ಲ. ಅದು ಸಾಲಿಲ್ಲ, ಎತ್ತಿನ ಹೊಳೆ ಎತ್ತು ಬಿಡಲಿಲ್ಲ, ಎತ್ತಿನ ಹೊಳೆ ನೀರು ತೊಗೊಂಬರ್ತೀವಿ ಅಂದರು. ಎತ್ತಿನ ಹೊಳೆ ನೀರು ತೊಗೊಂಡು ಬೆಂಗಳೂರು ತೊಗೊಂಬರ್ತೀವಿ ಅಂತ ಹೇಳಿ ಎತ್ತು, ಕತ್ತಿ, ಹಂದಿ ಏನಿದ್ರು ಸಾಲೋದಿಲ್ಲ. ಇವ್ರಿಗೆ ಎಷ್ಟು ನೀರಿದ್ರು ಬೆಂಗಳೂರು ಸಾಲೋದಿಲ್ಲ, ತೊಗೊಂಬರ್ತಾರೆ. ಅಷ್ಟು ನೀರು ತಂದ ಮೇಲೆ ಉಪಯೋಗ ಮಾಡಿದ ನೀರಲ್ಲಿ ಹೋಗ್ಬೇಕು, ಮತ್ತು ನದಿಗೆ ಹೋಗ್ಬೇಕಲ್ಲ, ಮತ್ತು ಜಲಮೂಲಗಳಿಗೆ ಹೋಗ್ಬೇಕಲ್ಲ. ಹಾಗಾಗಿ ಯಾವ ದೇಶದಲ್ಲಿ ನದಿಗಳನ್ನು ತಾಯಿ, ಅಮೃತ, ಮೋಕ್ಷ ಸಾಧನ, ಪುಣ್ಯ ಸಾಧನ ಅಂತ ಬಯಸ್ತಿದ್ವಿ, ಆ ದೇಶದೊಳಗೆ ನದಿಗಳು ಚರಂಡಿಗಳಾಗಿದೆ. ಇದು ಯಾವುದರ ನಗರೀಕರಣದ ಶಾಪ ಇದು. ದೊಡ್ಡ ದೊಡ್ಡ ನಗರಗಳನ್ನು ಕಟ್ಟಿದ್ದರಿಂದ ಆದ ದೊಡ್ಡ ಅನಾಹುತ. ಕೆಂಗೇರಿ ಹತ್ರ ಮೋರಿ ಅಂತ ಕರೀತಾರಲ್ಲ, ನೀವು ಕೇಳಿರ್ಬೇಕಾದ್ರೆ ಬಸ್ ಸಿಟಿ ಬಸ್ ಕೆಂಗೇರಿ ಮೋರಿ ಹತ್ರ ನಿಲ್ಸೋದ್ರೆ ತೊಗೊಂಡೋಗಿ ಇಳಿಸ್ತಾನವ. ಅದು ನಿಜವಾಗಿ ವೃಷಭಾವತಿ ನದಿ, ಅದು ವೃಷಭಾವತಿ ಅಂತನ್ನುವ ನದಿ. ಅದು ಈಗ ಒಂದು 50 ವರ್ಷದಿಂದ ನದಿಯಾಗಿ ಹರಿತಿತ್ತು. ಹೀಗೆ ಎಲ್ಲವನ್ನ ಕೆಡಿಸುವವರು ನಾವು. ಆದರೆ ಆ ಭಗವಂತನ ಪಾದವನ್ನು ಒಮ್ಮೆ ತೊಳೆದ ನೀರು ಹರಿದಿತ್ತು ಅಂತ ಅನ್ನೋದಕ್ಕೆ ಗಂಗೆ ಅಷ್ಟು ಪವಿತ್ರ ಆಯ್ತು. ಏನು ಗಂಗೆಯ ಬಗ್ಗೆ ವರ್ಣನೆ ಮಾಡ್ತಾರೆ. ಏನು ವರ್ಣನೆ? ಭಾಗವತ, ಮಹಾಭಾರತ, ರಾಮಾಯಣದಲ್ಲಿ ಬೇರೆ ಬೇರೆ ಕಡೆಗೆಲ್ಲ ಗಂಗೆ ವರ್ಣನೆ ಮಾಡಿ, ಭಾರತ ದೇಶದಲ್ಲಿ ಗಂಗೆ ಮೇಲೆ ಭಾರೀ ಅಭಿಮಾನ, ಭಾರೀ ಸ್ತೋತ್ರ. ಗಂಗಾ ಸ್ನಾನ ಮಾಡಿದರೆ ಮುಗಿದು ನಾನು ಮುಕ್ತನಾದೆ ಅಂತ. ಗಂಗಾ ತೀರದಲ್ಲಿ ಮರಣ ಹೊಂದಿಬಿಟ್ರೆ ಮೋಕ್ಷ ಅಂತ. ಮೋಕ್ಷ ಅಂದರೆ ಆಚಾರ ಒಪ್ಪೋದಿಲ್ಲ, ಯಾವ ಶಾಸ್ತ್ರ ಒಪ್ಪಿಲ್ಲ. ಶಾಸ್ತ್ರ ಹೇಳ್ತದೆ ಜ್ಞಾನೇನ ಇವ ಪರಂಪದ, ಮೋಕ್ಷ ಆಗೋ ಜ್ಞಾನದಿಂದ. ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ ಅಂತ ನಿರ್ಣಯ ಆಗಿದೆ. ಕೃಷ್ಣ ಹೇಳ್ತಾನೆ ಅದರ ಜ್ಞಾನದಿಂದ ಮೋಕ್ಷ ಅಂತ ಹೇಳಿದ ಮೇಲೆ. ಮತ್ತು ಇಲ್ಲಿ ಮೋಕ್ಷ ಅಂದ್ರೆ ಏನರ್ಥ? ಪಾಪದಿಂದ ಮೋಕ್ಷ ಆಗುತ್ತೆ ಅಂತ, ಬಿಡುಗಡೆ ಆಗುತ್ತೆ. ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪಾಪದಿಂದ ಬಿಡುಗಡೆ ಆಗುತ್ತೆ, ಶುದ್ಧನಾಗ್ತಾನೆ ಅಂತ ಅಷ್ಟೇ ಅರ್ಥ. ಆದರೆ ಭಗವತ್ ಪ್ರಾಪ್ತಿ ರೂಪವಾದ ಮೋಕ್ಷ ಜ್ಞಾನದಿಂದಲೇ ಆಗೋದು, ಅಪರೋಕ್ಷ ಜ್ಞಾನದಿಂದಲೇ ಆಗೋದು. ಆದರೂ ಈ ಮೋಹ ಉಂಟಲ್ಲ. ಹಾಗಾಗಿ ನಮ್ಮ ದೇಶದಲ್ಲಿ ಅತಿ ಭಿಕ್ಷುಕರು ಹೆಚ್ಚಿರೋ ಜಾಗ ಊರು ಯಾವುದು ಗೊತ್ತಾ? ಕಾಶಿ. 70 ಲಕ್ಷ ಜನ ಭಿಕ್ಷುಕರಿದ್ದಾರಂತ. ಅತಿ ಹೊಲಸು ನಗರ, ಅತಿ ಹೊಲಸು ಊರು, ಅತಿ ಭಿಕ್ಷುಕರ ಊರು ಕಾಶಿ. ಯಾಕಂದ್ರೆ ಕಾಶಿಯಲ್ಲಿ ಸಾಯಬೇಕು ಅಂತನೋ ಮೋಹ, ಕಾಶಿಯಲ್ಲಿ ಮರಣ ಹೊಂದಬೇಕು ಅಂತನೋ ಮೋಹ. ಕಾಶಿಗೆ ಹೋಗಿಬಿಟ್ಟ. ಕೆಲವರು ಹೋಗ್ಯಾರೆ, ಕೆಲವರನ್ನ ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಅರ್ಧಕ್ಕಿಂತ ಜನರ ಅನೇಕ ಇಂಟರ್ವ್ಯೂಗಳೆಲ್ಲ ಬಂದವು ಪಾಪ. ಅವ ಮಗಳು, ಸೊಸಿ ಮೊಮ್ಮಕ್ಕಳೆಲ್ಲ ಸೇರಿ ಕಾಶಿಗೆ ಹೋಗೋಣ, ಯಾತ್ರಕ್ಕೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗಿ ರೈಲ್ವೆ ಸ್ಟೇಷನ್ದೊಳಗೆ ಕೂಡಿಸಿ ಇಲ್ಲೇ ಕೂತಿರು ಬರ್ತೀವಿ ಅಂತ ಹೋಗ್ಬಿಟ್ಟಾರೆ. ಬಂದೇ ಇಲ್ಲ. ಬಸ್ ಸ್ಟ್ಯಾಂಡ್ ಒಳಗೆ ರೈಲ್ವೆ ಸ್ಟೇಷನ್ ಒಳಗೆ ಮುದುಕರನ್ನ ಕೂಡಿಸಿ ಬರ್ತೀವಿ ಅಂತ ಬಿಟ್ಟು ಹೋಗ್ಬಿಟ್ಟಾರ. ಅವ್ರೇನು ಮಾಡೋದು? ಕಾಶಿ ಒಳಗೆ ಧರ್ಮಛತ್ರಗಳು ಬೇಕಾದಷ್ಟಿದೆ. ಅವರು ಲೋಕಲ್ ಇದ್ದವ್ರಿಗೆ ಏನು ಕೊಡೋದಿಲ್ಲ. ಲೋಕಲ್ ಇದ್ದವ್ರಿಗೆ ಕೂತ್ಬಿಟ್ಟು ಹೊರಗಿದ್ದ ಬಂದವ್ರು ಏನು ಮಾಡ್ಬೋದು? ಕಾಶಿ ಒಳಗೆ ಧರ್ಮಛತ್ರ 3 ದಿವಸ ಕೊಡ್ತಾರೆ, ಆಮೇಲೆ ಧರ್ಮಛತ್ರ ಕೊಡೋದಿಲ್ಲ. 3 ದಿವಸ ಧರ್ಮಛತ್ರ ಕೊಡ್ತಾರೆ, ಪಾತ್ರೆ ಕೊಡ್ತಾರೆ, ಅಡಿಗೆ ಊಟಕ್ಕೆ ಹಾಕ್ತಾರೆ. ನೀವು ಊಟ ಮಾಡೋದಿಲ್ಲ ಪಾತ್ರೆ ಕೊಡ್ತಾರೆ, ಮಾಡ್ಕೊಂಡು ಊಟ ಮಾಡಿ ಅಂತಾರೆ, ಎಲ್ಲ ಅನುಕೂಲ ಮಾಡಿಕೊಡ್ತಾರೆ 3 ದಿವಸ. ಮುಂದಿನ ಊರಿಗೆ ಹೋಗ್ರಿ ಅಂತಾರೆ ಅವ್ರು. ನೀವೇ ಇದ್ಬಿಟ್ರೆ ಮುಂದೆ ಬರೋದು ಹೇಗೆ? ಆದ್ದರಿಂದ ಅಲ್ಲಿ ಲೋಕಲ್ ಇದ್ದವರಿಗೆ ಅವ್ರೇನು ಕೊಡೋದಿಲ್ಲ. ಮತ್ತು ಅವ್ರು ಕೊಡೋದಿಲ್ಲ, ಇವ್ರ ಹತ್ರ ಏನಿಲ್ಲ, ಮಾಡ್ಬೇಕು ಬಿಡ್ತಾರೋ. ಹಾಗಾಗಿ ಅತಿ ದೊಡ್ಡ ಸ್ಲಮ್ಗಳಿರೋದು, ಅತಿ ದೊಡ್ಡ ಸಣ್ಣ ಸಣ್ಣ ಮನೆಗಳಿರೋದು, ಸಂಧಿ ಇರೋದು, ಅತಿ ದೊಡ್ಡ ಭಿಕ್ಷಾಚಟನೆ ನಡೆಯೋದು ಕಾಶಿ ಒಳಗೆ. ಅವರನ್ನು ಒಂದು ದೊಡ್ಡ ಪೇಪರ್ ಅವ್ರು ಇಂಟರ್ವ್ಯೂ ಮಾಡಿ ಕೇಳಿದರು, ನಿಮ್ಮ ಮಗನ ಪತ್ತೆ ಹಚ್ಚಿ ಕಳಿಸ್ತೀವಿ, ಹೋಗ್ತೀರೇನು ಅಂತ. ಆ ಹೆಣ್ಮಗಳು ಹೇಳಿದ್ಲು, ಅವನಿಗೆ ಬೇಡ ಅಂತ ಬಸ್ ಸ್ಟ್ಯಾಂಡಿಗೆ ಕೂಡಿಸಿ ಹೋಗ್ಯಾನ. ಅವನು ಯಾಕೆ ಹೋಗಲ್ಲ ಅವನ ಹತ್ರ ಅಂದ್ಲು. ಬೇಡ ಅಂದ್ಲೆ. ಇನ್ನೇನು ಹೋಗಿ 50 ವರ್ಷ 60 ವರ್ಷ 80 ವರ್ಷ ಬದುಕೋಗಿದ್ದೀನಿ ನಾನು, ಇನ್ನೇನು ಜೀವನದೊಳಗೆ ನನಗೇನು ಆಗಬೇಕಾಗಿದೆ? ಅಂತೂ ಇಂತೂ ಋಣಾನು ಬಂದ ಇದೆ, ಇಲ್ಲಿ ತಂದು ಬಿಟ್ಟು ಹೋಗಿದ್ದಾರೆ, ನಾನು ಎಲ್ಲೇ ಸಾಯ್ತೇನೆ, ಹೋಗೋದಿಲ್ಲ ಅಂದ. ಹೀಗೆ 70 ಲಕ್ಷ ಮಂದಿ ಇದ್ದಾರೆ. ಕಲ್ಪನೆ ಬರಲಿಕ್ಕಿಲ್ಲ. ಹುಬ್ಬಳ್ಳಿ ಧಾರವಾಡ 2 ಸೇರಿ 15 ಲಕ್ಷ ಇಲ್ಲ. ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ ಸಾಲೋದಿಲ್ಲ ಅಂತ 2 ಸೇರಿ ಮಾಡಿದ್ರು. ಈಗ ಒಂದು ಬೇರೆ ಬೇರೆ ಮಾಡ್ತಾ ಇದ್ದಾರೆ, ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತ. ಹಾಗಾಗಿ ಇಡೀ ಹುಬ್ಬಳ್ಳಿ ಧಾರವಾಡಕ್ಕಿಂತ ಹೆಚ್ಚು ಜನಸಂಖ್ಯೆ ಭಿಕ್ಷುಕರಿದ್ದಾರೆ. ಇದೇನು? ಕಾಶಿ ಒಳಗೆ ಮರಣ ಆದರೆ ಮೋಕ್ಷ ಆಗತ್ತೆ ಅಂತ ಅನ್ನೋ ನಂಬಿಕೆ. ಅದು ಭಿಕ್ಷೆ ಬೇಡೋದು ಸರಿನೋ ತಪ್ಪೋ, ಅದು ಇರೋದು ಸರಿನೋ ತಪ್ಪೋ, ಮಕ್ಕಳು ಮಾಡಿದ ತಪ್ಪು, ಅದೆಲ್ಲ ಬೇರೆ ಪ್ರಶ್ನೆ. ಆದರೆ ಜನಗಳಿಗಿರುವ ಶ್ರದ್ಧೆ ಉಂಟು.
ಆ ಜಾಗದ ಮೇಲಿನ ಶ್ರದ್ಧೆ ವಿಶ್ವಾಸ ಉಂಟಲ್ಲ, ಅದ್ಭುತ ಅದ್ಭುತ. ಹಾಗಾಗಿ ಆ ಗಂಗೆಯನ್ನ ಅಲ್ಲಿ ಹೋಗಿ ಬೇರೆ ನದಿಯ ಸ್ನಾನ ಮಾಡಿ ಪುಣ್ಯ ಬರ್ತದೆ, ನೀರು ಕುಡಿದ್ರೆ ಪುಣ್ಯ ಬರ್ತದೆ. ಗಂಗೆಗೆ ಗಂಗಾ ಗಂಗೇತಿ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯೋ ವಿಷ್ಣು ಲೋಕಂ ಸಗಚ್ಚತಿ. ನಿಮ್ಮ ಮನೆಯೊಳಗೆ ಸ್ನಾನ ಮಾಡೋಕಲ್ಲ ಗಂಗಾ ಅಂದ್ರೆ ಸಾಕು, ನೀರೊಳಗೆ ಗಂಗಾ ಗಂಗಾ ಅಂತ ಸ್ನಾನ ಮಾಡಿದ್ರೆ ಸಾಕು, ಎಲ್ಲ ಪಾಪ ಹೋಗ್ತದೆ. ಆ ಸಾಮರ್ಥ್ಯ ಇರೋದು ಅದು ವಿಷ್ಣು ಪಾದಿ ಅಂತ ಆದದ್ದರಿಂದ, ಅದು ಭಗವಂತನ ಪಾದೋದಕವಾದದ್ದರಿಂದ. ಹಾಗೆ ಬ್ರಹ್ಮದೇವರು ಆ ಭಗವಂತನ ಪಾದವನ್ನು ತೊಳೆದು ಅದೇ ರುದ್ರದೇವರು ತಲೆ ಮೇಲೆ ಧಾರಣ ಮಾಡಿದರು. ಆದ್ದರಿಂದ ರುದ್ರ ನಿರ್ಮಾಲ್ಯ ಆಯಿತು. ರುದ್ರದೇವರು ನಿರ್ಮಾಲ್ಯ ಆಗಿ ಭೂಮಿಗೆ ಬಂದು ಜಗತ್ತನ್ನ ಜಗದ್ವಿರಿಂಚೋಪಹತಾರ್ಹಣಾಂಬ ಶೇಷಂಪುನಾತ್ಯನ್ನ ತಮೋ ಮುಕುಂದ. ಆದ್ದರಿಂದ ಆ ಭಗವಂತನಿಗೆ ನಿಜವಾಗಿ ಮುಕುಂದನೇ ಭಗವಂತ ಅಂತ ಹೆಸರಿಂದ ಕರೆಸುವಳಿಕೆ ಯೋಗ್ಯನಾದವ, ಬೇರೆ ಯಾರಿಗೆ ಆ ಯೋಗ್ಯತೆ ಎಲ್ಲಿದೆ? ಹಾಗೆ ಎಲ್ಲರಿಗೂ ಭಗವಂತ ಭಗವಂತ ಅಂತ ಹೆಸರಿಟ್ಕೋಬೋದಷ್ಟೇ. ಆದ್ರೆ ಭಗವಂತ ಅಂತ ಹೆಸರು ಆರು ಇರಬೇಕಲ್ಲ. ಭಗವಂತ ಅಂದ್ರೆ 6 ಗುಣ, 6 ಗುಣ ಇದ್ರೆ ಒಂದು ಭಗವಂತ ಅಂತ ಹೆಸರು ಅದಕ್ಕೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರೀಯ ಜ್ಞಾನ ವೈರಾಗ್ಯವಶ್ಚೈವ ಷಣ್ಣಾಂ ಭಗೈತೀರಿತ. ಅತ್ಯದ್ಭುತವಾದ ಐಶ್ವರ್ಯ ಇರಬೇಕು, ವೀರ್ಯ ಇರಬೇಕು, ಯಶಸ್ಸಿರಬೇಕು, ವೀರ್ಯ ಜ್ಞಾನ ಇರಬೇಕು, ವೈರಾಗ್ಯ ಇರಬೇಕು. ಇಷ್ಟು 6 ಗುಣ ಇದ್ರೆ ಒಂದು ಭಗ. ಇದನ್ನು ಉಳ್ಳವನು ಭಗವಂತ. ಆದ್ದರಿಂದ ದೇವರೇ ಮಾತ್ರ ಭಗವಂತ. ಆದ್ದರಿಂದ ಇವ್ರು ಯಾರು? ಬೇರೆಯವರೆಲ್ಲ ಭಗವಂತ ಅಲ್ಲ. ಯಾರನ್ನಾದರೂ ಭಗವಂತ ಅಂತ ಕರೆದ್ರೆ ಅಮುಖ್ಯವಾರ್ಥ ಇದು ಸಾಮಾನ್ಯವಾಗಿ ಕರೆದ, ಸಾಮಾನ್ಯ ಅರ್ಥದಲ್ಲಿ ಕರೆದದ್ದು. ಮುಖ್ಯವಾಗಿ ಭಗವಂತ ಅಂದರೆ ಅವನು ಪರಮಾತ್ಮನೇ ಆಗಿದ್ದಾನೆ ಅಂತ ಹೇಳಿ, ತಮೇವ ಯೂಯಂ ಭಜತಾತ್ಮವೃತ್ತಿಭಿ ಮನೋವಚಃ ಕಾಯ ಗುಣೈಸ್ವಕರ್ಮಭಿ ಅಮಾಯಿನಃ ಕಾಮದುಗಾಂಗ್ರಿ ಪಂಕಜಂ ಯಥಾಧಿಕಾರಾವಸಿತಾರ್ಥ ಸಿದ್ಧಯೇ. ಇವೆಲ್ಲ ಹಿಂದೆ ಹೇಳಿದ ಧರ್ಮಗಳಿಗೆ ಪ್ರಮಾಣ ಕೊಡ್ತಾ ಇದ್ದಾರೆ. ಆರ್ಜವ ರುಜುವಾಗಿರಬೇಕು ಅಂತ ಹೇಳಿದ್ರಲ್ಲ, ಈ ಪೃಥು ಚಕ್ರವರ್ತಿ ಹೇಳುವ ಮಾತಿದೆ. ಪೃಥು ಚಕ್ರವರ್ತಿ ಹುಟ್ಟಿ ಬಂದ, ಪೃಥು ಚಕ್ರವರ್ತಿ ಹುಟ್ಟಿ ಬಂದ. ಅಂಗರಾಜನ ಮಗನಾಗಿ ವೇನ ಹುಟ್ಟಿ ಬಂದ, ಅಂಗರಾಜನ ಮಗನಾಗಿ ವೇನ ಹುಟ್ಟಿ ಬಂದ. ವೇನ ನಾಸ್ತಿಕ್ಯವನ್ನು ಮೊಟ್ಟಮೊದಲು ಭೂಮಿಯಲ್ಲಿ ತಂದವನು ವೇನ. ನಾನೇ ದೇವರು ಅಂದವನು. ಅಂಗರಾಜನಿಗೆ ಸಂತಾನ ಇರಲಿಲ್ಲ. ಯಜ್ಞ ಮಾಡ್ತಾ ಇದ್ದವನು. ಯಜ್ಞ ಮಾಡಿದರೆ ಯಜ್ಞದ ದೇವತೆಗಳು ಆಹುತಿಸುವಳಿಗೆ ಬರಲಿಲ್ಲ. ಈಗ ನಾವೆಲ್ಲ ಇಂದ್ರಾಯ ಸ್ವಾಹ ಚಂದ್ರಾಯ ಸ್ವಾಹ ಅಂತೇಳಿ ಹಾಕಿ ಹೋಗ್ಬಿಡ್ತೀವಿ. ಮೊದಲು ಹಂಗಿಲ್ಲ. ಕೃತಯುಗಾದಿಗಳಲ್ಲಿ ಆಹುತಿ ಮಾಡಿದರೆ ಕರೆದ್ರೆ ದೇವತೆಗಳು ಬಂದು ಆಹುತಿ ಇಸ್ಕೊಂಡು ಹೋಗ್ತಿದ್ರು. ಬರಲಿಲ್ಲ. ಅಂಗರಾಜ ಅಂದ, ಮಂತ್ರ ತಪ್ಪು ಹೇಳಿರಿ, ಅವಸರ ಮಾಡಿರಿ, ಬಂದಿಲ್ಲಲ್ಲ ಅಂದರು. ಅವರಂದರು, ನಾವು ಅವಸರದಲ್ಲಿ ಮಂತ್ರ ಹೇಳಿಲ್ಲ. ಯಾರ್ದೋ ಪೌರೋಹಿತ್ಯ ಮಾಡೋರಿಂದ 3 ತಿಂಗಳು ಚೀಲ ಹಿಡ್ಕೊಂಡು ಅಡ್ಡಾಡಿ ಆಮೇಲೆ ಪೌರೋಹಿತ್ಯ ಮಾಡಿಸ್ಲಿಕ್ಕೆ ನಿಂತವರಲ್ಲ. ಗುರುಕುಲದಲ್ಲಿ ಇದ್ದು ಗುರುಮುಖನ ಅಧ್ಯಯನ ಮಾಡಿ ಮಂತ್ರ ಸಿದ್ಧಿಯನ್ನು ಪಡ್ಕೊಂಡ್ ಬಂದೀವಿ ನಾವು. ನಮ್ಮಿಂದ ಏನೂ ತಪ್ಪಾಗಿಲ್ಲ. ಅಪರಾಧ ನಿಂದಿದೆ, ಅದಕ್ಕೆ ಬಂದಿಲ್ಲ. ನಂದೇನು ಅಪರಾಧ ಅಂತ? ನಿಂಗೆ ಸಂತಾನ ಇಲ್ಲ. ನಿಂಗೆ ಸಂತಾನ ಇಲ್ಲ, ಆದ್ದರಿಂದ ಸಂತಾನ ಇಲ್ಲ ಇದ್ದವರ ಆಹುತಿಯನ್ನು ದೇವತೆಗಳು ಸ್ವೀಕಾರ ಮಾಡೋದಿಲ್ಲ, ಅದರಿಂದ ಬಂದಿಲ್ಲ ಅಂದರು ಅವರು. ಅವನೊಂದು ಹಂಗಾರ ಮೊದಲು ಸಂತಾನ ಆಗ್ಲಿಕ್ಕೂ ಯಜ್ಞ ಮಾಡಿಸ್ರಿ, ಪುತ್ರ ಕಾಮೆಟ್ಟಿ, ಆಮೇಲೆ ಇದನ್ನು ಮಾಡೋಣ ಅಂದ. ಸಂತಾನ ಆಗ್ಲಿಕ್ಕೆ ಯಾಕೆ ಮಾಡಿದ್ರೆ ಏನು ಹುಟ್ಟಿದ. ಏನು ಹುಟ್ಟಿ ದೊಡ್ಡವನಾಗ ಅವ್ರ ಅಪ್ಪನಿಗೆ ಹೇಳ್ದ, ನಿಂಗೇನು ಬುದ್ಧಿ ಇಲ್ಲ, ಕೂತ್ಕೋ ಸಾಕು ಅಂತ ಹೇಳಿ ತಾನೇ ಪಟ್ಟವೇರಿ ಡಂಗ್ರ ಹೊಡಿಸಿದ. ಬೇರೆ ಘೋಷಣೆ, ನಾನೇ ದೇವರು, ನನ್ನ ಬಿಟ್ಟು ಇನ್ಯಾರು ದೇವರಿಲ್ಲ. ಹಾಗಾಗಿ ಏನು ಮಾಡೋದಿದ್ರು ನನಗೇ ಮಾಡಬೇಕು. ಸತ್ಕಾರ, ಪೂಜೆ, ಸನ್ಮಾನ, ಪಂಚಾಮೃತ ಎಲ್ಲ ಸರ್ವಸೇವಾ ನನ್ನ ಹೆಸರಲ್ಲೇ ಮಾಡ್ಬೇಕಿನ್ನಂದ. ಅಂಗರಾಜ ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗ್ಬಿಟ್ಟು. ಅಂಗರಾಜ ಈ ಶ್ಲೋಕ ಹೇಳ್ತಾನಲ್ಲಿ, ಕಥಪತ್ಯಂ ವರಮ್ಮನ್ನೇ ಸದಪತ್ಯಾಕ್ಷುಚಾಂಪದ. ದುಷ್ಟ ಮಕ್ಕಳು ದುಷ್ಟ ಹೆಂಡತಿ ಇದ್ರೆ ಬಹಳ ಒಳ್ಳೇದು ಅಂದ. ದುಷ್ಟ ಹೆಂಡತಿ ದುಷ್ಟ ಮಕ್ಕಳು ಇದ್ರೆ ಬಹಳ ಒಳ್ಳೇದು, ವೈರಾಗ್ಯ ಬರ್ತದೆ ಅಂದ. ವೈರಾಗ್ಯ ಬರ್ತದೆ, ನಾನು ಬಿಟ್ಟು ಬಂದೀನಿ ನೋಡ್ರಿ ಅಂದಾವ. ನಾ ಎಲ್ಲ ಬಿಟ್ಟು ಬಂದೀನಿ ನೋಡ್ರಿ, ರಾಜ್ಯ ಬಿಟ್ಟು ಬಂದೀನಲ್ಲ, ವೈರಾಗ್ಯ ಬಂತು ಈ ಮಗನಿಂದ ನನಗೆ ಅಂದಾವ. ಹಾಗಾಗಿ ದುಷ್ಟ ಮಕ್ಕಳಿದ್ರೆ ಒಳ್ಳೇದು ಅಂದ್ರೆ ಇತ್ತು ದುಷ್ಟ ಮಕ್ಕಳು ಬೇಕು ಅಂತಲ್ಲ, ಇದ್ರೆ ಹಿಂಗಾಗತ್ತೆ ಅಂತ ಹೇಳ್ದ ಪಾಪ. ಹಾಗಾಗಿ ಇವ್ರ ಕತೆ ಹೇಳ್ತಾರೆ. ಸಾಕ್ರೆಟಿಸ್, ಅರಿಸ್ಟಾಟಲ್, ಇದು ಸಾಕ್ರೆಟಿಸ್ ಇವನು ಗುರು, ದೊಡ್ಡ ತತ್ವಜ್ಞಾನಿ. ಸಾಕ್ರೆಟಿಸ್ ಅಂತ ದೊಡ್ಡ ತತ್ವಜ್ಞಾನಿ, ಗ್ರೀಕ್ನ ತತ್ವಜ್ಞಾನಿ. ಅವನು ಹೆಂಡತಿ ಭಾರಿ ಕುರೂಪಿ ಇದ್ಲಂತೆ,
ಜಗತ್ತಿನ ಅತ್ಯದ್ಭುತ ಪ್ರಸಿದ್ಧ ಗುರುಪೆ. ಅಷ್ಟೇ ಡಾಮಿನೇಟ್ ಇದ್ಲು. ಗಂಡನನ್ನ ಹುರಿದು ಮುಕ್ತಾ ಇದ್ಲು, ಜೀವ ತಿಂತಿದ್ಲು. ಯಾರೋ ಕೇಳಿದ್ರು, ನೀನು ರಾಜನ ಗುರು, ನೀನು ಅಲೆಕ್ಸಾಂಡರ್ನ ಗುರು, ನೀನು ಅವನ ದೇಶವನ್ನೇ ಗೆದ್ದವ ಅಲೆಕ್ಸಾಂಡರ್, ಅಂಥವನು ಗುರುವಾಗಿ ಹೆಂಡತಿ ಹೆದರ್ತಿಯಲ್ಲ, ಇದು ಹೆಂಡತಿ ಜೊತೆಗೆ ಹೆಂಗೆ ಸಹನ ಮಾಡ್ಕೊಂಡಿದ್ದೀನಿ ನೀನು ಅಂದ. ಹಾಗೆ ಸಾಕ್ರೆಟಿಸ್ ಹೇಳ್ದ, ಇವಳು ದುಷ್ಟಳಾಗಿದ್ದಾಳೆ ಅಂತ ನಾನು ತತ್ವಜ್ಞಾನಿಯಾಗಿ ನಿಂದ. ಇವಳು ದುಷ್ಟಳಾಗಿದ್ದಾಳೆ ಅಂತ ನನಗೆ ಸಂಸಾರದ ಮೋಹ ಕಡಿಮೆ ಆಯಿತು, ನಾನು ಸಾಧನೆ ಮಾಡಬೇಕು, ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಮಾಡಿ ತತ್ವಜ್ಞಾನಿ ಆಗಿದ್ದೀನಿ. ನನ್ನ ಹೆಂಡತಿ ಒಳ್ಳೆಯವಳಾಗಿದ್ದರೆ ನಾನು ಒಳ್ಳೆ ಸಂಸಾರಿ ಆಗ್ತಿದ್ದೆ, ನಾನು ತತ್ವಜ್ಞಾನಿ ಆಗ್ತಿರಲಿಲ್ಲ ಅಂದ ನಾವು. ಅದು ಹೆಂಡತಿ ಒಳ್ಳೆಯವಳಿದ್ರೆ ಹೆಂಡತಿ ಮೇಲೆ ಮೋಹ, ಮಗ ಒಳ್ಳೆಯವನಿದ್ರೆ ಮಗದ ಮೇಲೆ ಮೋಹ, ಮಗ ಬಂದಮೇಲೆ ಮೊಮ್ಮಗನ ನೋಡಬೇಕು ಅಂತ ಅಪೇಕ್ಷೆ, ಮೊಮ್ಮಗ ಹುಟ್ಟಿದ್ರೆ ಮರಿಮಗ ಮಾಡಬೇಕು, ಹೂ ಆರಿಸ್ಕೋಬೇಕು ಅಂತ ಅಪೇಕ್ಷೆ ಹುಡ್ತದೆ. ಹಿಂಗೆ ಅಪೇಕ್ಷೆ ಮುಗಿಯೋದು ಯಾವಾಗ? ಹಿಂಗೆ ಬೆಳೀತಾ ಹೋಗುತ್ತೆ. ಅವರು ಒಳ್ಳೆಯವರಲ್ಲ ಅಂದರೆ ಅಭಿಮಾನ ಕತ್ತರಿಸಿಬಿಡ್ತದೆ. ಆದ್ದರಿಂದ ಅಂಥವ್ರಿದ್ರು ಒಳ್ಳೇದು ಒಂದು, ನಾವು ಅಂಥವ್ರು ಬೇಕು ಅಂತ ಅಪೇಕ್ಷೆ ಪಡೋದು ಬೇಡ. ಅಂಥವ್ರು ಇದ್ದದ್ದನ್ನು ಒಳ್ಳೇದು ಅಂತ ಅನ್ಕೊಂಡ ಪಾಪ, ಏನಿದೆಯೋ ಅದನ್ನು ಸ್ವೀಕಾರ ಮಾಡುವ ಅವಸ್ಥೆಗೆ ಬಂದ ಅಂಗರಾಜ. ನಾವು ಹೇಳ್ತಾರೆ, ಒಬ್ಬನು ಹೋಗಿ ಒಬ್ಬ ಸನ್ಯಾಸಿಗಳನ್ನು ಕೇಳ್ದ, ಸ್ವಾಮಿ ನನಗೊಂದು ಸ್ವಲ್ಪ ಅನುಗ್ರಹ ಮಾಡಿ ಹೇಳ್ಕೊಡ್ರಿ, ಏನಪ್ಪ ಅಂತ ಕೇಳಿ. ಹೆಂಡತಿಯನ್ನು ವಶ ಮಾಡಿ ಇಟ್ಕೊಂಬೋದು ಉಪಾಯ ಏನು ಹೇಳಿ. ಹೆಂಡತಿ ನಮ್ಮ ಮಾತೆ ಕೇಳೋದಿಲ್ಲ, ಮಾತು ಕೇಳೋದು, ಹೆಂಡತಿಯನ್ನು ಹೆಂಗೆ ವಶ ಮಾಡಿ ಇಟ್ಕೋಬೇಕು ಹೇಳ್ರಿ ಅಂತ. ಅವರು ಅಲ್ಲೋ ಹುಚ್ಚ, ನನಗೆ ಗೊತ್ತಿದ್ರೆ ನಾ ಯಾಕೆ ಸನ್ಯಾಸಿ ಆಗ್ತಿದ್ದೆ ಅಂದರು. ಇದು ನನಗೆ ಗೊತ್ತಿದ್ರೆ ಎಲ್ಲ ಬಿಟ್ಟು ನಾ ಯಾಕೆ ಸ್ವಾಮಿ ಆಗಿ ಓಡಿ ಬರ್ತಿದ್ದೆ, ನಂಗೆ ಗೊತ್ತಿಲ್ಲ ಅಂತ ಬಿಟ್ಟು ಬಂದಿದ್ದು, ನಂಗೆ ಗೊತ್ತಿಲ್ಲ ಹೋಗು ಅಂದರು. ಹಾಗಾಗಿ ಅವನು ದುಷ್ಟ ಮಕ್ಕಳಿದ್ರೆ ಒಳ್ಳೇದು ಒಂದು ಅಂಗ. ಆಗ ಹುಟ್ಟಿದವನು ವೇನ. ವೇನ ನಾಸ್ತಿಕನ ಮಾನ್ಯ ದೇವರು ಅಂತಂದ ಋಷಿಗಳೆಲ್ಲ ಹೋಗಿ ಹೇಳಿದರು, ಹಿಂಗೆ ಮಾಡಬಾರ್ದು ನೀನು ಅಂತ ಹೇಳಿದರು. ಅವನಂದ, ನಾನು ಪ್ರತ್ಯಕ್ಷ ದೇವತೆ, ರಾಜ ಪ್ರತ್ಯಕ್ಷ ದೇವತೆ ಅಂತಾರೆ. ಕಣ್ಣೆದುರಿಗೂ ನನ್ನ ದೇವ್ರು ಬಿಟ್ಟು ಯಾರೋ ಕಾಣದೇ ಇದ್ದ ದೇವರನ್ನ ಮಾಡ್ತೀರಾ. ಜಾರಂಪತಿಮಿವ ಸ್ತ್ರೀಯ ಅಂದವರಿಗೆ, ಆ ಸ್ತ್ರೀಯ ಋಷಿಗಳಿಗೆ ಒಯ್ದಾವ, ನೀವು ಜಾರ ಸ್ತ್ರೀ ಇದ್ದಂಗಿದ್ದೀರಿ, ಕಣ್ಣೆದುರಿಗೆ ಇದ್ದ ಪತಿಯನ್ನು ಬಿಟ್ಟು ಪರಪುರುಷನ ಹಿಂದೆ ಓಡಿ ಹೋಗುವಂತೆ ನಿಮ್ಮ ಎದುರಿಗಿರೋ ದೇವ್ರು ನಾನು ನನ್ನ ಬಿಟ್ಟು ಎಲ್ಲೋ ಇದ್ದ ದೇವ್ರ ಹಿಂದೆ ಹೋಗ್ತೀರಿ, ನೀವು ಜಾರ ಸ್ತ್ರೀ ಇದ್ದಂಗಿದ್ದೀರಿ ಅಂದ್ಬಿಟ್ಟು ಅವ್ರಿಗೆ ಶಾಪ ಕೊಟ್ಟರು. ಶಾಪದಿಂದ ಸತ್ತು ಹೋದ, ವೇನನ್ನು ಕೊಂದು ಹಾಕಿದ್ರು. ಆಗ ಸುನೀತ ಅಂಗರಾಜನ ಹೆಂಡತಿ ಅವಳು ಹೇಳಿದ್ಲು, ಅವನ ಪಾಪ ಮಾಡಿದ್ದ, ನೀವು ಶಾಪ ಕೊಟ್ಟಿರಿ, ಕೊಂದಿದ್ದೀರಿ, ಅದೆಲ್ಲ ಪ್ರಶ್ನೆ ನಂದಿಲ್ಲ, ನೀವು ಸರಿಯಾಗಿ ಮಾಡಿದ್ದೀರಿ, ನೀವು ಜ್ಞಾನಿಗಳಾದ್ರಿಂದ ಸರಿಯಾಗಿ ಮಾಡಿರ್ತೀರಿ. ಆದರೆ ರಾಜ್ಯದ ಗತಿ ಏನು? ಉತ್ತರಾಧಿಕಾರಿ ಬೇಕಲ್ಲ, ನೋಡಿಸ್ಬೇಕಲ್ಲ, ಉತ್ತರಾಧಿಕಾರಿಯನ್ನು ಕೊಡ್ಬೇಕು ನೀವು ಅಂದ್ಲೆ. ಆಗ ಅಂಗರಾಜನ ಶರೀರವನ್ನು ಎಣ್ಣೆಯಲ್ಲಿ ಹಿಟ್ಟು ರಕ್ಷಣೆ ಮಾಡಿಟ್ಟಿದ್ರು. ಇದನ್ನು ಮಾಡಿದ್ರು, ಶರೀರ ಮಥನ ಮಾಡಿದ್ರು. ಶರೀರ ಮಥನ ಮಾಡಿ ತೊಡೆ ಮಥನ ಮಾಡಿದರೆ ಒಬ್ಬ ಇವನು ಹುಟ್ಟಿದ, ಕುಳ್ಳ ಮನುಷ್ಯ, ಕುಳ್ಳ ಕಾಕ ಕೃಷ್ಣ, ಕಾಗೆ ಅಷ್ಟೇ ಕಬ್ಬಿದ್ದಂತ. ಹೃಸ್ವ ಹನುಹು, ಇಷ್ಟುದ್ದ ಗದ್ದ ಇತ್ತು, ಸಣ್ಣ ಸಣ್ಣ ಕೈಕಾಲು, ಕಾಪು, ಕೆಂಪು ಕೂದಲಿತ್ತು ಅವನಿಗೆ, ಕೆಂಪು ಕೂದಲು. ಇಂಥದ್ದೆಲ್ಲ ಇದನ್ನು ಮಾಡಿ ಉದ್ದ ಮುಖ, ಕರಿ ಬಣ್ಣ. ಇವು ಉಗಾಂಡ ಸೋಮಾಲಿಯದವ್ರು ಇರ್ತಾರಲ್ಲ, ಅವ್ರ ಮೂಲ ಪುರುಷ ಅವ. ಹುಟ್ಟಿ ಬಂದು ನಾ ಏನು ಮಾಡಲಿ ಅಂತ ಕೇಳ್ದವ. ಅವ್ರು ಅಂದ್ರು, ನೀ ಏನು ಮಾಡ್ತಿ? ನಿಷೀದ ಅಂದ್ರೆ ಅಲ್ಲಿ ಹೋಗಿ ಕುಕ್ಕರ್ಸಂದ್ರು, ನಿಷೀದ ಅಲ್ಲಿ ಹೋಗಿ ಕೂತ್ಕೊಂಡ್ರು ಅವ್ರು. ಆ ನಿಷೀದ ಅವನಿಂದ ಹುಟ್ಟಿ ಬಂದದ್ದೇ ನಿಷಾದ ಜಾತಿ, ಬೇಡರ ಜಾತಿಗೆ ಮೂಲ ಪುರುಷ ಅವನಿಂದ ಹುಟ್ಟಿ ಬಂದ. ನಿಷೀದ ಅಂತ ಅವನಿಂದ ನಿಷಾದ ಜಾತಿಗೆ ಮೂಲ ಆದ ಅವನು. ಆಮೇಲೆ ಇನ್ನು ಬೇಡ ಅಂತ ಅವನ ಬಲಭುಜವನ್ನ ಮಥನ ಮಾಡಿದ್ರು. ಬಲಭುಜವನ್ನು ಮಥನ ಮಾಡಿದರೆ ಪೃಥು ಚಕ್ರವರ್ತಿ ಹುಟ್ಟಿ ಬಂದ. ಅರ್ಚಿರ್ನಾಮ ಅರ್ಚಿ ಅಂತನ್ನುವ ಹೆಂಡತಿ, ಪೃಥು ಅಂತನ್ನುವ ಚಕ್ರವರ್ತಿ. ಈ ಪೃಥು ಚಕ್ರವರ್ತಿಯನ್ನು ಭಗವಂತನ ಅವತಾರದಲ್ಲಿ ಹಿಡಿದಾರ. ಭಗವಂತನ ಅವತಾರ ಅಂತ ಹಿಡಿದಿದ್ದಂತೆ, ಆದರೆ ಅವನು ಭಗವಂತ ಅವತಾರ ಅಲ್ಲ. 24 ಅವತಾರಗಳಲ್ಲಿ ಇಲ್ಲಿ ಹೇಳಿದ್ದಾರೆ, ಭಾಗವತದಲ್ಲಿ 24 ಅವತಾರಗಳಲ್ಲಿ ಪೃಥುವನ್ನು ಹೇಳಿದ್ದಾರೆ. ಆದರೆ ಭಗವಂತನಲ್ಲಿ ಆವೇಶ, ರಾಜರಾಜೇಶ್ವರ ರೂಪದ ವಿಶೇಷ ಆವೇಶ. ಬಲರಾಮನಲ್ಲೂ ಭಗವಂತನ ಶುಕ್ಲಕೇಶದ ಆವೇಶ. ಬಲರಾಮನನ್ನ ನಮ್ಮಲ್ಲಿ ಅವತಾರವಲ್ಲ, ಆವೇಶ ಅಂತ ಹಿಡಿದೀವಿ. ರಾಮಾನುಜ ಮತದಲ್ಲಿ ಬಲರಾಮ ಭಗವಂತನ ಅವತಾರ. ಅಲ್ಲಿ 3 ರಾಮ, ರಾಮೋ ರಾಮಶ್ಚ ರಾಮಶ್ಚ ಅಂತಾರು. ನಮ್ಮಲ್ಲಿ ರಾಮ ಪರಶುರಾಮ ಇಬ್ಬರು, ಅಲ್ಲಿ ರಾಮ ಪರಶುರಾಮ ಬಲರಾಮ. ಬುದ್ಧ ಅಲ್ಲ ಅಂತ ಬುದ್ಧನನ್ನು ತೆಗೆದು ಹಾಕಿದ್ದಾರೆ, ಅವರು ಬಲರಾಮನನ್ನು ಸೇರಿಸಿದ್ದಾರೆ. ಅಂತೂ ಪೃಥುರಾಜ ಹುಟ್ಟಿ ಬಂದ. ಹುಟ್ಟಿದ ಕೂಡಲೇ ಸ್ತೋತ್ರ ಮಾಡಿದ್ರು, ರಾಜಾಧಿರಾಜ ಬಹುಪರಾಕ್ ಅಂತ. ಅವನಂದ, ಯಾಕೆ ಸ್ತೋತ್ರ ಮಾಡ್ತೀರಿ ನನ್ನನ್ನು? ಈಗ ಹುಟ್ಟಿ ಬಂದೀನಿ ನಾ ಏನು ಕೆಲಸ. ಹುಟ್ಟಿದ ಕೂಡಲೇ ಅವನು 16 ವರ್ಷದಂತೆ ಬಂದ, ಚಕ್ರವರ್ತಿ ಆದ, ರಾಜ್ಯ ತಾನು ಶುರುವೇ ಮಾಡಿದ, ಅವಶ್ಯಕತೆ ಇತ್ತು. ಈಗ ಹುಟ್ಟಿ ಬಂದೀನಿ ನಾ ಏನು ಕೆಲಸನೇ ಮಾಡಿಲ್ಲ. ನಾ ಕೆಲಸ ಮಾಡ್ತಾ ಇದ್ದ, ನನ್ನ ಯಾಕೆ ಸ್ತೋತ್ರ ಮಾಡ್ತೀರಿ?
ನನ್ನನ್ನು ಸ್ತೋತ್ರ ಮಾಡಿದರೆ ನಿಮ್ಮ ಮಾತು ಸುಳ್ಳಾಗತ್ತೆ. ಗಿರಾ ವಿತಥಾ ಗಿರೋವಹ, ನಿಮ್ಮ ಮಾತು ಸುಳ್ಳಾಗಬಾರ್ದು. ಹಾಗಾಗಿ ಸತ್ಯವಾದದ್ದು. ಮತ್ತು ಅವರಂದ್ರು, ನಮಗೆ ನೀನು ಸ್ತೋತ್ರ ಮಾಡಿ ಬದುಕೋದೇ ನಮ್ಮ ಕೆಲಸ. ನಿನ್ನ ಸ್ತೋತ್ರ ರಾಜನ ಸ್ತೋತ್ರ ಮಾಡಲಿಕ್ಕೆ ನಾವು ಜಮೀನು ಕೊಟ್ಟು ಪಗಾರ ಕೊಟ್ಟು ಇಟ್ಟಾರೆ, ಇಲ್ಲ ನಮ್ಮ ಹೊಟ್ಟೆ ನಡೆಯೋದು ಹೇಗೆ ಅಂದ್ರೆ ಅವರು. ಅವನೊಂದು ಸತ್ಯುತ್ತಮ ಶ್ಲೋಕ ಗುಣಾನುವಾದೆ ಜುಗುಪ್ಸಿತಂ ನಸ್ತವಯಂತಿ ಸಭ್ಯ. ಎಲ್ಲ ಗುಣಗಳಿಂದ ಪೂರ್ಣನಾದ ಭಗವಂತನನ್ನು ಇದ್ದಾಗ ಭಗವಂತನ ಸ್ತೋತ್ರ ಮಾಡಿ. ನೀವು ದೇವ ಸ್ತೋತ್ರ ಮಾಡಿದ್ದಕ್ಕೂ ನಾನು ಸಂಬಳ ಕೊಡ್ತೀನಿ ನಿಮಗೆ, ನನ್ನ ಸ್ತೋತ್ರ ಮಾಡಬೇಡಿ. ಯಾಕಂದ್ರೆ ನಾನು ಸ್ತೋತ್ರ ಮಾಡಿದರೆ ನಾನು ಸ್ತೋತ್ರ ಮಾಡಬೇಕು, ನನ್ನ ಗುಣ ಹೇಳ್ತೀನಿ. ಎಷ್ಟಿರ್ತದೆ ನನ್ನ ಗುಣ? ಮನುಷ್ಯರ ಹತ್ರ 4 ಅಲ್ಪ ಗುಣ ಇರ್ತದೆ, ಆದರೆ ನಿಮಗೆ ಭಾಳ ಹೊಗಳಬೇಕು, ಭಾಳ ಕೆಲಸ ಆಗೋದಿದೆ. ಹಾಗಾಗಿ ಗುಣ ಮುಗಿದ ಮೇಲೆ ಇಲ್ಲದೆ ಇದ್ದು ಸುಳ್ಳು ಹೇಳಬೇಕು, ಇಲ್ಲದೆ ಇದ್ದನ್ನೆಲ್ಲ ಸ್ತೋತ್ರ ಮಾಡಬೇಕಾಗಿರುತ್ತೆ. ಹಾಗಾಗಿ ಆತ್ಮ ಪ್ರಶಂಸೆ ಮಾಡಿಸ್ಕೋಬಾರ್ದು ಇದೇ ಕಾರಣಕ್ಕೆ. ಯಾಕಂದ್ರೆ ಇರೋದೇ 1-2 ಗುಣ, ಹೇಳ್ಕೊಂಬುದು 1000 ಆಗುತ್ತೆ. ಹಾಗಾಗಿ ಜನ ಅನ್ಕೋತಾರೆ ಭಾಳ ಸ್ತೋತ್ರ ಮಾಡಿ 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 ಹಿಂಗೆ ಆಗ್ತದಲ್ಲ, ನನ್ನ ಹತ್ರ ಈ ಗುಣ ಇರಬೇಕು ಅಂತ ಇಲ್ಲದೆ ಇದ್ದು ನೀವೇ ತಪ್ಪು ತಿಳ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ನಾ ಎಲ್ಲ ಈ ಗುಣನಿಧಿ ಗುಣಾಕರ ನಾನು ಅಂತ ಅನ್ಕೋತಾನೆ. ಹಾಗೆ ಆತ್ಮ ಪ್ರಶಂಸೆ ಪರನಿಂದೆಯನ್ನು ಕೇಳಬಾರ್ದು ಅಂತ ಈ ಭಾಗವತ ಧರ್ಮಗಳಲ್ಲಿ ಹೇಳಿಕೊಟ್ರು. ಆದರೆ ಮನುಷ್ಯನಿಗೆ ಇದರೊಳಗೆ ಆಸಕ್ತಿ, ತನ್ನ ಪ್ರಶಂಸೆ ಮಾಡೋಕೊಂಬುದ್ರೊಳಗೆ ಇನ್ನೊಬ್ಬರ ನಿಂದೆ ಮಾಡೋದ್ರೊಳಗೆ, ಅದ್ರೊಳಗೆ ಭಾರಿ ಅಭಿರುಚಿ ಇರ್ತದೆ. ದೊಡ್ಡ ಪಾಪ ಸಾಧನ ಅಂತಂತ ಅದನ್ನು ಮಾಡಬಾರ್ದು ಅಂತ ಹೇಳಿಕೊಟ್ಟು, ಆದ್ದರಿಂದ ರುಜುವಾಗಿರಬೇಕು ಅಂತಂದ್ರೆ ಏನು ಮಾಡಬೇಕು? ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಬೇರೆ ಯಾರ ಸೇವೆ ಮಾಡಿದರೂ ರುಜುವಾಗಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನೀವು ಯಾರು ಸೇವೆ ಮಾಡಿದರೂ ಅವನೇ ಏನು ಪೂರ್ತಿ ರುಜು ಅಲ್ಲ, ಅವನು ಅಪ್ರಾಮಾಣಿಕನೇ ಆಗಿರ್ತಾನೆ ಯಾವುದೋ ವಿಷಯದಲ್ಲಿ. ಅವನ ಅಪ್ರಾಮಾಣಿಕತೆ ನಿಮಗೆ ಗೊತ್ತಾಯ್ತು ಅಂತಂದ್ರೆ, ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡೋರು ಸೀಕ್ರೆಟ್ ಗೊತ್ತಿದ್ರೆ ಕೊಲ್ಸಿ ಹಾಕ್ತಾರೆ. ಅವರು ಕೆಲಸದಿಂದ ಸಣ್ಣ ಪುಟ್ಟ ಇದ್ರೆ ತೆಗೆದು ಹಾಕ್ತಾರೆ, ದೊಡ್ಡ ಸೀಕ್ರೆಟ್ ಗೊತ್ತಿದ್ರೆ ಕೊಂದು ಹಾಕ್ತಾರೆ. ಹಾಗಾಗಿ ಅಪ್ರಾಮಾಣಿಕರ ಸೇವೆ ಮಾಡಿ ಪ್ರಾಮಾಣಿಕರಾಗೋದು ಹೇಗೆ? ಹಾಗಾಗಿ ಜಗತ್ತಿನಲ್ಲಿ ಅತ್ಯಂತ ಪ್ರಾಮಾಣಿಕ ಶಿರೋಮಣಿ ಇದ್ದರೆ ಪರಮಾತ್ಮ ಮಾತ್ರ. ಹಾಗೆ ಅವನ ಸೇವೆ ಮಾಡಿ ನೀವು ರುಜುಗಳ ಪ್ರಾಮಾಣಿಕರಾಗ್ತೀರಿ. ಆದ್ದರಿಂದ ಈ ಜಗತ್ತೆಲ್ಲ ಭಗವಂತನ ಶರೀರವಾಗಿದೆ ಅಂತ ಹೇಳಿ ಇದನ್ನು ಮಾಡಬೇಕು ಅಂತ ಹೇಳಿ ಜಖ್ಯಾಸುರಂ ಭಾವ ಮನಸ್ವಿನೋ ನಿರ್ಧತ ದಿಗ್ಗಜೇಂದ್ರಾಹ ಮಮೇತಿ ಸರ್ವೇ ಭುವಿ ಬದ್ಧ ವೈರಾಹ ಮೃಧೇ ಶೈರನ್ನ ಎನ್ನಸ್ತದಂಡೋ ಗತ ವೈರೋಭಿಯಾತಿ. ಅಕ್ರೋಧ, ಸಿಟ್ಟಿಗೆ ಬರದೇ ಇರು, ಧರ್ಮ ಹೇಳ್ತಾ ಇದ್ದ. ಇಡೀ ಜಗತ್ತನ್ನ ನಾನು ಗೆದ್ದೀನಿ ಅಂತ ಹೇಳಿದವನು, ಅನೇಕ ದೇಶಗಳನ್ನು ಗೆದ್ದವನು, ಮನಸ್ವಿನ ಭಾರಿ ಮನಸ್ಸು, ನಿರ್ಜಿತ ದಿಗ್ಗಜೇಂದ್ರಾಹ ದಿಕ್ಕನ್ನೆಲ್ಲ ಗೆದ್ದವರು. ಮಮೇತಿ ಸರ್ವೇ ಭೂಮಿ ಬದ್ಧವೈರ, ಎಲ್ಲ ನಂದು ಮಾಡ್ಕೋಬೇಕು ಅಂತ ಹೇಳಿ ಜಗತ್ತಿನೊಳಗೆ ಎಲ್ಲರ ಜೊತೆಗೆ ವಿರೋಧ ಕಟ್ಕೊಂಡು ಎಲ್ಲ ನಂದು ಮಾಡ್ಕೋಬೇಕು ಅಂತಂದ್ರೆ ಅದ್ಯಾರದೇ ಅವ್ರ ವಿರೋಧ ಕಟ್ಕೋಬೇಕಲ್ಲ ನೀವು. ಹಾಗಾಗಿ ವಿಸ್ತಾರವಾದ ಅಂತಂದ್ರೆ ವಿರೋಧ ಕಟ್ಕೊಂಡು ಮುಂದೆ ಹೋಗ್ಬೇಕು. ಚೈನಾದವ್ರು ಮಾಡಿದರು, ಟಿಬೆಟ್ ನುಂಗ್ ಹಾಕಿದ್ರು, ಬೇಕಾದಷ್ಟು ದೇಶ ನುಂಗ್ ಹಾಕಿದ್ರು, ಮುಗಿದಿಲ್ಲ ಅವರು. ಇನ್ನು ಭಾರತದ 7 ರಾಜ್ಯ ನಮಗೆ ಸೇರಿದ್ದು, ಅರುಣಾಚಲ ಪ್ರದೇಶ ಇತ್ಯಾದಿಗಳು ನಮಗೆ ಸೇರಿದ್ದು ಅಂತಂತಾರೆ. ಎಲ್ಲ ವಿಸ್ತಾರವಾದ ಇತಿಹಾಸದಲ್ಲಿ ಎಂದು ಭಾರತ ಬೇರೆ ದೇಶ ಮೇಲೆ ದಂಡೆತ್ತಿ ಹೋಗಿಲ್ಲ. ಆದ್ರೆ ಎಲ್ಲರೂ ಭಾರತ ಮೇಲೆ ದಂಡೆತ್ತಿ ಬಂದಾರೆ, ಬೇರೆಯವೆಲ್ಲ ಭಾರತ ಮೇಲೆ. ಆದ್ರೆ ಭಾರತ ಎಂದೂ ಹೋಗಿಲ್ಲ. ಆದಾಗ ರಕ್ಷಣೆ ಮಾಡಿಕೊಂಡಿದೆ, ಇಲ್ಲದ ಸೋತಿದ್ದಷ್ಟೇ ಬಿಟ್ಟರೆ ಎಂದು ಆಕ್ರಮಣ ಮಾಡಿಲ್ಲ. ಹಾಗಾಗಿ ಮಮೇತಿ ಸರ್ವೇ ಭೂಮಿ ಬದ್ಧ ವೈರ, ನನ್ನದು ಅಂತ ಆಗಬೇಕು ಅಂತ ಹೇಳಿ ಎಲ್ಲರ ರೀತಿ ವೈರ ಕಟ್ಟಿಕೊಂಡು ಎಲ್ಲ ಮಾಡಿ ಮೃಧೇ ಶೈರನ್, ಕೊನೆಗೇನಾಯ್ತು? ಮೃಧ ಅಂದ್ರೆ ಯುದ್ಧದೊಳಗೆ ಬಿದ್ದು ಸತ್ತೋದ್ರು, ಯುದ್ಧದೊಳಗೆ ಮಲಗಿಬಿಟ್ರು, ಯುದ್ಧದೊಳಗೆ ಮಲಗಿಬಿಟ್ರು ಒಂದು ದಿವಸ. ಯಾಕಂದ್ರೆ ಜಗತ್ತಿನೊಳಗೆ ಎಂಥ ಪರಾಕ್ರಮಿ ಇದ್ದಾನೆ ಅಂದ್ರೆ ಶಾಶ್ವತವಾಗಿ ಅವನೇ ಪರಾಕ್ರಮಿ ಅಲ್ಲ, ಅವನನ್ನು ಮೀರಿಸುವ ಪರಾಕ್ರಮಿ ಮತ್ತೊಬ್ಬನು ಹುಡ್ತಾನೆ. ಅವನು ಬಂದಾಗ ಇವನು ಸೋಲ್ತಾನೆ, ಇವನು ಸತ್ತು ಹೋಗ್ತಾನೆ. ಎಂಥವರೆಲ್ಲ ಹೋಗಿ ರಣರಂಗದಲ್ಲಿ ಬಿದ್ದು ಸತ್ತು ಹೋಗ್ಬಿಟ್ರು, ಅಲ್ಲೇ ಮಲಗಿಬಿಟ್ರು. ಆದರೆ ನತು ತದ್ವರ್ಜಂತಿ, ಆ ಪದವನ್ನು ಹೊಂದಲಿಕ್ಕೆ ಆಗಲಿಲ್ಲ. ಯಾವುದದು? ಎನ್ನೆಸ್ತ ದಂಡೋ ಗತ ವೈರೋಭಿಯಾತಿ, ವೈರವನ್ನು ಬಿಟ್ಟವ. ಪ್ರಶಾಂತನಾಗಿ ಭಗವಂತನನ್ನ ಸೇವೆ ಮಾಡಿದ ಸನ್ಯಾಸಿಗಳು ವಿರಕ್ತರು ಹೊಂದಿದ ಪದವನ್ನು ಅವನಿಗೆ ಹೊಂದಲಿಕ್ಕೆ ಆಗಲಿಲ್ಲ. ಜಗತ್ತನ್ನೇ ಗೆಲ್ಲಬೇಕು ಅಂತ ಗೆಲ್ಲಲಿಕ್ಕೆ ಹೊಂಟವ, ಈ ಜಗತ್ತಿನಲ್ಲೇ ಮಣ್ಣಾಗಿ ಹೋಗ್ಬಿಟ್ಟು ಅವನಿಗೆ ಅದನ್ನು ಬರಲಿಕ್ಕೆ ಆಗಲಿಲ್ಲ. ಆದರೆ ಏನೂ ಬೇಡ ಅಂತ ಬಿಟ್ಟವರು ಶಾಶ್ವತವಾದ ಪದವಿಯನ್ನು ಹೊಂದಿದರು. ಅದಕ್ಕೆ ನಕರ್ಮಣ ಪ್ರಜೆಯ ಧನೇನ ತ್ಯಾಗೇ ನೈಕೆ ಅಮೃತತ್ವ ಮಾನಸಿಕ, ತ್ಯಾಗದಿಂದ ಅಮೃತತ್ವವನ್ನು ಭಗವಂತನನ್ನು ಹೊಂದಲಿಕ್ಕಾಗತ್ತೆ. ಪರಾಕ್ರಮದಿಂದ ದೇವರು ಸಿಗೋದಿಲ್ಲ, ಬುದ್ಧಿಯಿಂದ ಸಿಗೋದಿಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ ನಮೇಧಯ ಬಹುನಾ ಶ್ರುತೇನ. ಬಹಳ ಬುದ್ಧಿವಂತಿಕೆ ಇದೆ, ದೇವರು ಸಿಗೋದಿಲ್ಲ. ಬಹಳ ಪ್ರವಚನ ಮಾಡ್ತೀನಿ, ದೇವರು ಸಿಗೋದಿಲ್ಲ.
ಭಾಳ ಅಧ್ಯಯನ ಮಾಡಿದ್ರೆ ದೇವರು ಸಿಗೋದಿಲ್ಲ. ಯಮೈ ವೇಷ ವೃಣತೆ ತೇನ ಲಭ್ಯ. ಯಾರಿಗೆ ದೇವರು ನಾನು ಸಿಗಬೇಕು, ಇವನು ನನ್ನನ್ನು ಹೊಂದಲಿಕ್ಕೆ ಯೋಗ್ಯನಾಗಿದ್ದಾನೆ ಅನ್ಕೋತಾನೆ, ಅವ್ರಿಗೆ ಸಿಗ್ತಾನೆ. ಅದರಿಂದ ದೇವರು ನಮ್ಮನ್ನು ಬಯಸಬೇಕು. ನಾವು ದೇವರನ್ನು ಬಯಸಿದ್ರೆ ಬಹಳ ಪ್ರಯೋಜನ ಇಲ್ಲ. ಬಯಸಬೇಕು, ದೇವರನ್ನು ಬಯಸಬೇಕು. ಬಯಸಿ ಆದ್ರೆ ದೇವರು ನಮ್ಮನ್ನು ಬಯಸ್ಲಿಕ್ಕೆ ಅಂತ ಹೋಗಿ ಮುಡ್ತೀವಿ ಅಂತ ಅನ್ನೋದು ಬಿಟ್ಟರೆ, ದೇವರು ನಮ್ಮನ್ನು ಬಯಸಬೇಕು. ಯಮೈ ವೇಷ ವೃಣತೆ, ದೇವರ ಸ್ವೀಕಾರ ಮಾಡಬೇಕು. ನಾವು ದೇವರನ್ನು ನೋಡೋದು ಪುಣ್ಯ ಸಾಧನ, ದೇವರು ನಮ್ಮನ್ನು ನೋಡೋದು ಸಿದ್ಧಿ ಮೋಕ್ಷ. ಆಗ ಯಮೈ ವೇಷ ವೃಣತೆ ತೇನ ಲಭ್ಯ ತಸ್ಯ ವೃಣತೆ ಆತ್ಮ ತನೂಂ ಸ್ವಾಂ ಅಂತ ಹೇಳ್ತಾರೆ. ಆದ್ದರಿಂದ ತ್ಯಾಗದಿಂದ, ಸರ್ವಸ್ವ ತ್ಯಾಗದಿಂದ, ವೈರಾಗ್ಯದಿಂದ ಪಡೆದ ಶಾಶ್ವತವಾದ ಪದವಿಯನ್ನು ಪರಾಕ್ರಮದಿಂದ ಪಡೀಲಿಕ್ಕಾಗೋದಿಲ್ಲ, ಸಾಮರ್ಥ್ಯದಿಂದ ಪಡೀಲಿಕ್ಕಾಗೋದಿಲ್ಲ. ಅದು ಆ ಪರಾಕ್ರಮ ಅಲ್ಲ ಅಂದ್ರೆ ಇದೊಂದು ಪರಾಕ್ರಮವೇ, ಇದೊಂದು ಪರಾಕ್ರಮವೇ. ಭಾಗವತದಲ್ಲಿ ಸಪ್ತಮ ಸ್ಕಂದದಲ್ಲಿ ಒಂದು ಕಥೆ ಬರ್ತದೆ. ಪ್ರಹ್ಲಾದ ರಾಜರು ಸಖ್ಯ ಸಾನುಣಿ ಸಹ್ಯ ಪರ್ವತದ ಕಾವೇರಿ ತೀರಕ್ಕೆ ಬಂದಿದ್ರಂತೆ. ಕಾವೇರಿ ತೀರಕ್ಕೆ ಬಂದಿದ್ರು. ಆವಾಗ ನಡೆದ ಕತೆ ಹೇಳ್ತಾರೆ. ಇಲ್ಲಿ ಹೀಗೆ ನಡೆದಿತ್ತು ಅಂತ ಒಂದು ಕತೆ ಹೇಳ್ತಾರೆ. ಒಬ್ಬನು ಭಿಕ್ಷುಕ ರಸ್ತೆ ಮಧ್ಯದಲ್ಲಿ ಬಿದ್ಕೊಂಡ್ಬಿಟ್ಟಿದ್ದು, ನಿಶ್ಚಿಂತನಾಗಿ ಮಲಗಿದ್ದ. ಸೇನೆ ಬಂತು, ರಾಜನ ಸೇನೆ. ಹೋಗಿ ಹೇಳಿದ್ರು, ರಾಜ ಬಂದಾನೆ ಸರಿ ಅಂದರು ಅವರು. ನಾನ್ಯಾಕೆ ಸರಿಲಿಲ್ಲ, ನೀವು ಬೇಕಾಯ್ತು ನೀವು ದಾರಿ ಬೇರೆ ಮಾಡ್ಕೊಂಡು ಹೋಗ್ರಿ, ನಾ ಇಲ್ಲಿ ಮಲ್ಕೊಂಡಿನಿ ನನ್ನ ಜಾಗ ಅಂತ. ಬಂದವನು ರಾಜ ಅಂದೇವ, ನಾನು ರಾಜ ಅಂದೆ, ನಾನು ರಾಜನೇ, ನಾನ್ಯಾಕೆ ಹೋಗಲಿ. ಅವನ ಮೇಲೆ ದಾಟ್ಕೊಂಡು ಹೋಗ್ಬಿಡ್ಬೇಕು ಅಂತ ಸೇನೆಗಳನ್ನು ಮುಂದೆ ದುಡ್ಡಿದ್ರು. ಅವನ ತೇಜಸ್ಸಿಗೆ ಹೆದರಿ ಆನೆ ಕುದುರೆ ತಿರುಗಿ ಬಂತು, ಹೋಗಲಿಲ್ಲ. ಅವನ ತೇಜಸ್ಸಿಗೆ ಆನೆ ಕುದುರೆ ಸೇನೆ ತಿರುಗಿ ಬಂತು, ಹೋಗ್ಲಿಕ್ಕೆ ಆಗಲಿಲ್ಲ. ರಾಜ ಕೇಳಿದ, ಏನು ಜಾಮ ಆಗಿದೆ ಅಂದವ. ಯಾರೋ ಮಲ್ಕೊಂಡಾರೆ, ದಾರಿ ಬಿಡ್ತಾ ಇಲ್ಲ. ಯಾರಿರ್ಬೇಕು? ರಾಜ ಬಂದು ಹೇಳೋದಿಲ್ಲ ಅಂದ್ರೆ ಯಾರು ಇರಬೇಕು ಅಂತ ರಾಜ ಇಳಿದು ಬಂದು ನೀವು ಯಾರು ಅಂತ ಕೇಳ. ನೀ ಯಾರು ಅಂದ್ರು ಅವರು. ನಾನು ರಾಜ ಅಂದ, ನಾನು ರಾಜ ಅಂತ. ರಾಜ ಅಂದ್ರೆ ರಾಣಿ ಬೇಕಲ್ಲ, ಎಲ್ಲಿದ್ದಲ್ಲ ರಾಣಿ? ಅರಮನೆ ಎಲ್ಲಿದೆ, ಸೈನ್ಯ ಎಲ್ಲಿದೆ ಅಂದರು. ನೀವೊಂದು ರಾಣಿ ಹಾಕ್ಬೇಕು, ನಿನ್ನ ಕಾಮ ಇದೆ, ರಾಣಿ ಬೇಕು. ಕಾಮನ ಇದೆ, ರಾಣಿ ಬೇಕು. ಅರಮನೆ ಹಾಕ್ಬೇಕು, ನಿನಗೆ ಚಳಿ ಮಳೆಗಳಿಂದ ಭಯ ಆಗತ್ತೆ, ನಿನಗೆ ಅದರಿಂದ ಅರಮನೆ ಬೇಕು. ಸೈನ್ಯ ಹಾಕ್ಬೇಕು, ನಿನಗೆ ಶತ್ರುಗಳ ಭಯ ಇದೆ, ಇನ್ನೊಬ್ಬರಿಗೆ ಗೆಲ್ಲಬೇಕು ಅಂತ ಅಪೇಕ್ಷೆ ಇದೆ, ಅದರಿಂದ ನಿನಗೆ ಸೈನ್ಯ ಬೇಕು. ನನಗೆ ಭಯ ಇಲ್ಲ, ಅಪೇಕ್ಷೆ ಇಲ್ಲ, ಕಾಮ ಇಲ್ಲ, ನನಗೇನು ಬೇಕಾಗಿಲ್ಲ. ಇದೇ ನನ್ನ ಪೌರುಷ ಅಂದವ. ಕೊನೆಗೆ ಹೇಳಿದ ರಾಜನಿಗೆ, ನೀ ಎಲ್ಲ ಗೆದ್ದೀನಿ ಅಂತೀಯಲ್ಲ, ನೀ ಯಾರಿಗೆ ಸೋತಿಯಲ್ಲ ಅವನನ್ನು ನಾನು ಗೆದ್ದೇನೆ ಅಂದ. ನೀನು ಯಾರಿಗೆ ಸೋತಿದಿ ಅವನನ್ನು ನಾನು ಗೆದ್ದೇನೆ ಅಂದ. ರಾಜ ಅಂದ, ನಾನು ಯಾರಿಗೂ ಸೋತಿಲ್ಲ ಅಂದ. ನೀನು ಆಸೆಗೆ ಸೋತಿಂದವ, ಆಸೆಯ ದಾಸ ನೀನು. ಈ ರಾಜ್ಯ ಗೆದ್ದಾಯ್ತು, ಮುಂದಿನ ರಾಜ್ಯ ಗೆಲ್ಲಬೇಕು, ಅದನ್ನು ಗೆದ್ದಾಯ್ತು, ಅದರ ಮುಂದಿನ ರಾಜ್ಯ ಗೆಲ್ಲಬೇಕು ಅಂತ ಆಸೆಯಿಂದ ಆಸೆಗೆ ದಾಸನಾಗಿ ಮುಂದೆ ಹೊರಟಿದ್ದಿ ನೀನು. ನೀನು ಯಾವ ಆಸೆಗೆ ದಾಸನ, ಆಸೆಯನ್ನೇ ಗೆದ್ದೀನಿ ನಾನೇ ನಿಜವಾದ ರಾಜ ಅಂದ. ನೀನು ಸೋತು ಹೋದ ಆಸೆಯನ್ನು ಗೆದ್ದ ರಾಜ ನಾನೇ ನಿಜವಾದ ರಾಜ ಅಂದಂತವ. ಅವ ರಾಜ ಅಂತ ನಮಸ್ಕಾರ ಮಾಡಿಲ್ಲ, ತಪ್ಪಾಯ್ತು ಅಂತ ತಾನು ತಿರುಗಿ ಹೋಗ್ಬಿಟ್ಟು. ಹಾಗಾಗಿ ಮನಸ್ಸನ್ನು ಗೆಲ್ಲೋದು ಅಂತ ಅನ್ನೋದು ಬೇರೆ ಪದಾರ್ಥಗಳನ್ನು ಗೆಲ್ಲೋದಕ್ಕಿಂತ ಬಹಳ ಕಷ್ಟ. ಬೇರೆಯವ್ರನ್ನ ಗೆಲ್ಲಬಹುದು, ಹೆದರಿಸ್ಬೋದು, ಲೋಭ ತೋರಿಸ್ಬೋದು, ಏನೋ ಮಾಡಬಹುದು. ಆದರೆ ತನ್ನ ಮನಸ್ಸನ್ನು ತಾನು ಗೆಲ್ಲಬೇಕು ಅಂತಂದ್ರೆ ಯಥಾರ್ಥ ಜ್ಞಾನ ಮಾಡಿ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ವೈರಾಗ್ಯವನ್ನು ಹೊಂದದೆ ಮನಸ್ಸನ್ನು ಗೆಲ್ಲಕ್ಕಾಗೋದಿಲ್ಲ. ಹಾಗಾಗಿ ಬೇರೆ ಎಲ್ಲವನ್ನು ಗೆಲ್ಲೋದಕ್ಕಿಂತ ಮನಸ್ಸನ್ನು ಗೆಲ್ಲೋದು ಬಹಳ ಕಷ್ಟ. ಆ ಮನಸ್ಸನ್ನು ಗೆದ್ದರೆ ಎಲ್ಲ ಗೆದ್ದಂತು. ಹಾಗಾಗಿ ಆ ಮನಸ್ಸನ್ನು ಗೆಲ್ಲೋದಕ್ಕಾಗಿ ಈ ಭಾಗವತ ಧರ್ಮಗಳನ್ನು ಆಚರಣೆ ಮಾಡಬೇಕು ಅಂತೇಳಿ ಭಾಗವತ ಧರ್ಮಗಳನ್ನು ಹೇಳಿ ಅದಕ್ಕೆ ಅನೇಕ ದೃಷ್ಟಾಂತಗಳನ್ನು, ಈಗ ಶ್ಲೋಕಗಳನ್ನು ವಿಷ್ಣುತೀರ್ಥ ಉದಾಹರಣೆ ಮಾಡಿ ಈ ಭಾಗವತ ಧರ್ಮಗಳನ್ನು ನಿರೂಪಣೆ ಮಾಡ್ತಾರೆ. ಉಳಿದದ್ದನ್ನು ನಾಳೆ ಇದರ ಕಾರ್ಯಕ್ರಮ ಮಂಗಳ ಆಗ್ತದೆ. ಅದರ ವಿವರಣೆ ಏನು ಅಂತ ನಮ್ಮ ಗುಂಡಪ್ಪರು ಹೇಳ್ತಾರೆ. ಅದರ ಪ್ರಕಾರ ನಾಳೆ ಈ ಭಾಗವತ ಮುಕ್ತಾಯ ಆಗ್ತದೆ.